ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಕ್ಲಾಸ್ ಅಲ್ಲಿ ಪೊಲಿಟಿಯಲ್ಲಿ ಬಂದಿರುವ ಕ್ವಶನ್ಸ್ KA 708 SDHK ಎಕ್ಸಾಮ್ ಏನಾಗಿದೆ ಫೆಬ್ರವರಿ 22, 2026 ನಡೆದ ಪರೀಕ್ಷೆಯಲ್ಲಿ ಪೊಲಿಟಿ ರಿಲೇಟೆಡ್ ಬಂದಿರೋ ಕ್ವಶನ್ಸ್ ಅನ್ನ ಮಾತ್ರ, ಅದರಲ್ಲಿ 10 ರಿಂದ 12 ಕ್ವಶನ್ಸ್ ಏನೋ ಬಂದಿದೆ, ಆ ಕ್ವಶನ್ಸ್ ಅನ್ನ ಮಾತ್ರ ಎತ್ಕೊಂಡು ಕಂಪ್ಲೀಟ್ ಆಗಿ 360 ಡಿಗ್ರಿ ಅನಾಲಿಸಿಸ್ ಮಾಡುವ ಉದ್ದೇಶ ಈ ವಿಡಿಯೋದ ಪ್ರಮುಖ ಉದ್ದೇಶವಾಗಿರುತ್ತದೆ. ಯಾಕಂತ ಅಂದ್ರೆ ಟಾಪಿಕ್ಸ್ ರಿಪೀಟ್ ಆಗ್ತಿರ್ತವೆ, ಓಕೆನಾ? ಟಾಪಿಕ್ಸ್ ರಿಪೀಟ್ ಆಗ್ತಿರುತ್ತೆ, ಅದೇ ಟಾಪಿಕ್ ಮೇಲೆ ಡೆಪ್ತ್ ಆಗಿ ಕೇಳ್ತಿರ್ತಾನೆ ಕ್ವಶನ್ಸ್ ಅನ್ನ. ಒಂದೇ ಆಂಗಲ್ ಅಲ್ಲಿ ಕೇಳ್ತಿರೋಲ್ಲ, ಅದೇ ಟಾಪಿಕ್ ಅನ್ನ ತಿರುವ ಮರುವ ಬೇರೆ ಬೇರೆ ಆಂಗಲ್ ಅಲ್ಲಿ ಕೂಡ ಕೇಳ್ತಿರ್ತಾನೆ. ಹಾಗಾಗಿ ಈಗ ಇದರಲ್ಲಿ ಪೊಲಿಟಿಯಲ್ಲಿ ಯಾವ್ಯಾವ ಟಾಪಿಕ್ ಬಂದಿದಾವೆ, ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದಾವೆ ಅಂತಂದು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಟಾಪಿಕ್ ಬಂದ ತಕ್ಷಣ ನಾನು ಆ ಕ್ವಶನ್ಸ್ ಅಷ್ಟೇ, ಅದಕ್ಕೆ ಆನ್ಸರ್ ಅಷ್ಟೇ ಹೇಳ್ದೆ ಮುಂದೆ ಹೋಗ್ದೆ. ಅದಕ್ಕೆ ಕಂಪ್ಲೀಟ್ ಆಗಿ ಆ ಟಾಪಿಕ್ ಅಲ್ಲಿ ಬಂದಿರುವ ಯಾವ ಟಾಪಿಕ್ ಮೇಲೆ, ಯಾವ ಚಾಪ್ಟರ್ ಮೇಲೆ ಬಂದಿದೆ ಕ್ವಶನ್ಸ್, ಆ ಚಾಪ್ಟರ್ ನ ಕಂಪ್ಲೀಟ್ ಆಗಿ 360 ಡಿಗ್ರಿ ಅನಾಲಿಸಿಸ್ ಮಾಡ್ತೀನಿ, ಓಕೆನಾ? ಇದರಲ್ಲಿ ನಿಮ್ಗೆ 10 ಕ್ವಶನ್ಸ್ ಬಂದ್ರೆ 10 ಚಾಪ್ಟರ್ ನಿಮ್ಗೆ ರಿವಿಷನ್ ಆಗುತ್ತೆ, ಓಕೆನಾ? ಈ ರೀತಿ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡುತ್ತಿರುತ್ತೆ. ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಕ್ಕೆ ಸಾಧ್ಯ ಆಗಿರ್ಬೇಕು. ಇವಾಗ 10 ರಿಂದ 12 ಕ್ವಶನ್ ಪೇಪರ್ ಅಂತ ಹೇಳಿದೆ ನಾನು. ಇದಕ್ಕೆ 95 ಪೇಜಸ್ PDF ಆಗಿದೆ, PPT ಆಗಿದೆ, ಓಕೆನಾ? ಅಂದ್ರೆ ಡೀಟೇಲ್ ಆಗಿ PPT ಅನ್ನ ಮಾಡ್ಕೊಂಡು ಡೀಟೇಲ್ ಆಗಿ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಈಗ ಇದು ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಕ್ವಶನ್ಸ್ ಏನ್ ಕೊಟ್ಟಿದ್ದಾನೆ ನೋಡೋಣ. ಇವತ್ತಿನ ಪೇಪರ್ ಅಲ್ಲಿ ಕ್ವಶನ್ಸ್ ಏನ್ ಕೊಟ್ಟಿದ್ದಾನೆ, ಫಸ್ಟ್ನೇದು 11 ಕ್ವಶನ್ ಡೈರೆಕ್ಟ್ ಅಲ್ಲಿಂದ ಪೊಲಿಟಿ ಸ್ಟಾರ್ಟ್ ಆಗುತ್ತೆ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಿಸಬಹುದು. ಈಗೇನಂದ್ರೆ ಕ್ವಶನ್ಸ್ ದೊಡ್ಡದಿರುತ್ತೆ, ಬಟ್ ಟಾಪಿಕ್ ಅದೇ, ಓಕೆನಾ? ಅವನೇನ್ ಕೇಳ್ತಿದ್ದಾನೆ, ಕಾರ್ಯಾಂಗದ ಹಸ್ತಕ್ಷೇಪ ಇಟ್ಕೊಂಡು ಹೈಕೋರ್ಟ್ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡ್ಬೋದಾ ಅಂತ ಕೇಳ್ತಿದ್ದಾನೆ, ಓಕೆನಾ? ಹಾಗಾದ್ರೆ ಹಸ್ತಕ್ಷೇಪವಿಲ್ಲದಂತೆ ಕೇಳಿರೋದ್ರಿಂದ ಇದು ರೈಟ್, ಓಕೆನಾ? ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರನ್ನು ಸಿಬ್ಬಂದಿಯ ಮತ್ತು ಕಾರ್ಯಾಂಗದ ಹಸ್ತಕ್ಷೇಪ ಇಲ್ಲದೆ ಅವರನ್ನ ನೇಮಿಸಬಹುದು ಅಂತ ಹೇಳ್ತಾ ಇದ್ದಾನೆ. ಹೌದು, ರೈಟ್, ಹಸ್ತಕ್ಷೇಪವಿಲ್ಲದೆ ಅವರನ್ನ ನೇಮಕ ಮಾಡ್ತಾರೆ. ನೆಕ್ಸ್ಟ್ ಎರಡನೇ ಆಪ್ಷನ್ ಏನ್ ಕೊಡ್ತಾನೆ, ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಹೈಕೋರ್ಟ್ನ ನ್ಯಾಯಾಧೀಶರನ್ನ ರಾಷ್ಟ್ರಪತಿಯವರು ನೇಮಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ 2 ಆಲ್ಸೋ ರೈಟ್. ಆಪ್ಷನ್ 2 ಆಲ್ಸೋ ಇದು ಸಿಬ್ಬಂದಿ ಕಾರ್ಯಾಂಗದ ಹಸ್ತಕ್ಷೇಪ ಇಲ್ಲದೆ ನೇಮಿಸಬಹುದು ಅಂತಂದು ಎಷ್ಟನೇ ವಿಧಿ ಹೇಳುತ್ತೆ ಅಂದ್ರೆ 229ನೇ ವಿಧಿ ಪ್ರಕಾರ ಅವರನ್ನ ನೇಮಕ ಮಾಡಬಹುದು. ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ನೇಮಿಸ್ತಾರೆ ಅಂತಂದು ಎಷ್ಟನೇ ವಿಧಿಯಲ್ಲಿ ಹೇಳುತ್ತೆ, 217ನೇ ವಿಧಿಯ ಪ್ರಕಾರ ಹೈಕೋರ್ಟ್ನ ನ್ಯಾಯಾಧೀಶರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಆಪ್ಷನ್ ಸಿ ಏನ್ ಹೇಳುತ್ತೆ, ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಒಂದು ಕೋರ್ಟ್ ನಿಂದ ಬೇರೆ ಹೈಕೋರ್ಟ್ಗೆ ವರ್ಗಾಯಿಸಬಹುದು, ಅಂದ್ರೆ ಟ್ರಾನ್ಸ್ಫರ್ ಮಾಡಬಹುದು. ಈಗ ಕರ್ನಾಟಕದಲ್ಲಿರುವ ಹೈಕೋರ್ಟ್ ಜಡ್ಜ್ ಅನ್ನ ಕೇರಳಕ್ಕೆ ಟ್ರಾನ್ಸ್ಫರ್ ಮಾಡಬಹುದು, ಓಕೆನಾ? ತಮಿಳುನಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು. ಈ ತರ ಟ್ರಾನ್ಸ್ಫರ್ ಮಾಡಕ್ಕೆ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿ ಟ್ರಾನ್ಸ್ಫರ್ ಮಾಡಬಹುದು, ವರ್ಗಾವಣೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಆಲ್ಸೋ ರೈಟ್. ಇದು ಎಷ್ಟನೇ ವಿಧಿಯಲ್ಲಿ ಹೇಳುತ್ತೆ ಅಂದ್ರೆ 222ನೇ ವಿಧಿಯ ಪ್ರಕಾರ ಇದು ಕೂಡ ನಮ್ಮ ಸಂವಿಧಾನದಲ್ಲಿ ಪಾಸಿಬಿಲಿಟೀಸ್ ಇದೆ, ಓಕೆನಾ? ನೆಕ್ಸ್ಟ್, ಹೈಕೋರ್ಟ್ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದು ಹಾಕಲಾಗುವುದಿಲ್ಲ, ಓಕೆನಾ? ನೆಗೆಟಿವ್, ಓಕೆನಾ? ನೆಗೆಟಿವ್ ಬಂದೈತೆ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಏನಾದ್ರೂ ನೆಗೆಟಿವ್ ಕೊಟ್ಟಿದ್ದಾನೆ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಅದು ರಾಂಗ್ ಆಗಿರುತ್ತೆ, ಓಕೆನಾ? ತೆಗೆದು ಹಾಕಲಾಗುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ತೆಗೆದು ಹಾಕಬಹುದು. ಯಾವ ರೀತಿ ಅಂದ್ರೆ ಇಂಪ್ಲಿಚ್ಮೆಂಟ್ ಪ್ರೋಸೆಸ್ ಮೂಲಕ ಅವರನ್ನು ಕೂಡ ತೆಗೆದು ಹಾಕೋಕೆ ಭಾರತ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟದೆ. ಹಾಗಾಗಿ ಆಪ್ಷನ್ ಎ, ಬಿ, ಸಿ 3 ಹೇಳಿಕೆಗಳು ರೈಟು, ಆಪ್ಷನ್ ಡಿ ರಾಂಗ್. ಆಪ್ಷನ್ ಡಿ ರಾಂಗ್ ಅಂತ ನಿಮಗೆ ಇದು ಒಂದೇ ಗೊತ್ತಾದ್ರೂ ಕೂಡ ಆನ್ಸರ್ ಹೇಗ್ ಮಾಡ್ಬೋದು, ಆಪ್ಷನ್ ಡಿ ಇದ್ರಲ್ಲಿದೆ, ಇದು ರಾಂಗು, ಇದು ರಾಂಗು, ಇದು ರಾಂಗು, ಆಪ್ಷನ್ ಎ ಓನ್ಲಿ ರೈಟ್, ಓಕೆನಾ? ಹಂಗಂದ್ರೆ ಇವ್ 4 ಆಪ್ಷನ್ ಅಲ್ಲಿ ನಿಮ್ಗೆ ಮೇಲೆ 3 ಆಪ್ಷನ್ ಗೊತ್ತಿಲ್ಲ, ಬಟ್ ನನಗೆ 4ನೇ ಆಪ್ಷನ್ ಮಾತ್ರ ನನಗೆ 100% ಗೊತ್ತಿದೆ ಅಂದ್ರೂ ಕೂಡ ಈ ಕ್ವಶನ್ಸ್ ಅನ್ನ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ, ಓಕೆನಾ? ಆಪ್ಷನ್ ಡಿ ಇದ್ರಲ್ಲಿದೆ, ಇದನ್ನ ತೆಗಿತೀರಾ, ಇದನ್ನ ತೆಗಿತೀರಾ, ಇದನ್ನ ತೆಗಿತೀರಾ. ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್ ಇದಕ್ಕೆ, ಓಕೆನಾ? ನೆಕ್ಸ್ಟ್ ಇದು ಇಂಗ್ಲಿಷ್ ಇದೆ, ಬೇಕಾದವರು ನೋಡ್ಕೋಬಹುದು. ಇಷ್ಟೊತ್ತು ಹೇಳಿದೆ ನಾನು ಯಾವ್ಯಾವ ಆರ್ಟಿಕಲ್ ಯಾವ್ಯಾವ್ದ್ರೊಳಗೆ ಬರ್ತಂತಂದು ಕೂಡ ನೀವು ನೋಡ್ಕೋಬೇಕಾಗುತ್ತೆ. 229 ಏನ್ ಹೇಳುತ್ತೆ, 217 ಏನ್ ಹೇಳುತ್ತೆ, 222 ಏನ್ ಹೇಳುತ್ತೆ, ಇದನ್ನ ಅವ್ರನ್ನ ಇಂಪ್ಲಿಚ್ಮೆಂಟ್, ಓಕೆನಾ? ಇದ್ರ ಮೂಲಕ ಜಡ್ಜ್ ಗಳನ್ನ ರಿಮೂವ್ ಮಾಡೋಕೆ ಪವರ್ ಇರುತ್ತೆ. ನೆಕ್ಸ್ಟ್, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾವುದೇ ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗವನ್ನು ನೇಮಿಸಬಹುದು, ಒಂದೇ ಹೇಳಿಕೆ. ಯಾಕಂದ್ರೆ ಇದು ಸರಿಯಾದ ಹೇಳಿಕೆ ಆಗಿದೆ, ಓಕೆನಾ? ಸಂವಿಧಾನದ 229ನೇ ವಿಧಿ ಅಡಿಯಲ್ಲಿ
ಅಲ್ಲಿ ಏನ್ ಹೇಳಿದ್ನಲ್ವಾ ಅದರದ್ದು ಸ್ವಲ್ಪ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ತಮ್ಮ ನ್ಯಾಯಾಲಯದ ಅಧಿಕಾರಿಗಳು ಮತ್ತು ಸೇವಕರನ್ನು ನೇಮಿಸುವ ಪೂರ್ಣ ಅಧಿಕಾರವಿದೆ. ಓಕೆನಾ. ನ್ಯಾಯಾಂಗದ ಸ್ವಾಯತ್ತತೆಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಆಪ್ಷನ್ ಬಿ ಅದು ಕೂಡ ರೈಟ್ ಅಂತ ಹೇಳಿದೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಎಷ್ಟನೇ ವಿಧಿ ಪ್ರಕಾರ ಹೇಳಿದೆ? 217ನೇ ವಿಧಿಯ ಪ್ರಕಾರ ನ್ಯಾಯಾಲಯ ಹೈಕೋರ್ಟಿನ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ಕೂಡ ನೇಮಿಸ್ತಾರೆ. ಇಲ್ಲೇನಾಗುತ್ತೆ ನಿಮ್ಗೆ ಸೆಂಟ್ರಲ್ ಅಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಂತ ಅಂದ್ರೆ ರಾಷ್ಟ್ರಪತಿಗಳು ಇರ್ಬೋದು, ಹೈಕೋರ್ಟ್ ಅಂದ್ರೆ ನಮ್ಮ ರಾಜ್ಯಪಾಲರು ಇರ್ಬೋದು. ಈ ರೀತಿ ಕನ್ಫ್ಯೂಷನ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇಂಥ ಕ್ವಶನ್ಸ್ ಅನ್ನ ಹಾಕಿರ್ತಾನೆ. ಓಕೆನಾ, ಕನ್ಫ್ಯೂಷನ್ ಆಗ್ಬಾರ್ದು ನೀವು. ಓಕೆ, ನೆಕ್ಸ್ಟ್ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಪ್ರತಿಯೊಬ್ಬ ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಗಳು ಅಂದ್ರೆ ನ್ಯಾಯಾಲಯದ ಪ್ರತಿಯೊಬ್ಬ ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇವರನ್ನು ನೇಮಿಸುವಾಗ ರಾಷ್ಟ್ರಪತಿಗಳು ಭಾರತದ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರಿಗೆ ಕನ್ಸಲ್ಟ್ ಮಾಡಿಕೊಂಡು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರನ್ನು ಕೂಡ ಸಂಪರ್ಕಿಸಿ ಈಗ ಕರ್ನಾಟಕಕ್ಕೆ ನ್ಯಾಯಾಧೀಶರನ್ನ ನೇಮಕ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್, ಓಕೆನಾ, ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಕನ್ಸಲ್ಟ್ ಮಾಡ್ತಾರೆ. ಇಲ್ಲಿರುವ ರಾಜ್ಯಪಾಲರು, ಓಕೆನಾ, ಇಲ್ಲಿರುವ ಗವರ್ನರ್ ಕೂಡ ಕನ್ಸಲ್ಟ್ ಮಾಡ್ಕೊಂಡು ಅವ್ರನ್ನ ನೇಮಕ ಮಾಡ್ತಾರೆ. ಓಕೆ, ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ ಅವರ ನೇಮಕ ಮಾಡ್ತಾರೆ. ಆಪ್ಷನ್ ಸಿ ಏನ್ ಕೊಟ್ಟಿದ್ದಾನೆ? ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಸಂಪರ್ಕಿಸಿದ ನಂತರ ರಾಷ್ಟ್ರಪತಿಗಳು ಒಬ್ಬ ನ್ಯಾಯಾಧೀಶರನ್ನು ಒಂದು ಉಚ್ಚ ನ್ಯಾಯಾಲಯದಿಂದ ಮತ್ತೊಂದು ಉಚ್ಚ ನ್ಯಾಯಾಲಯಕ್ಕೆ ಕೂಡ ವರ್ಗಾಯಿಸಬಹುದು ಅಂತ ಹೇಳ್ತಿದ್ರೆ ಅದು 222ನೇ ವಿಧಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆನಾ, ಭಾರತದ ರಾಷ್ಟ್ರಪತಿಗಳು ಭಾರತದ ಮುಖ್ಯ ನ್ಯಾಯಾಧೀಶರೊಂದೇ ಇದನ್ನು ಕೂಡ ಸಮಾಲೋಚನೆ ಮಾಡ್ಬೇಕು. ಓಕೆನಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಆ ನ್ಯಾಯಾಧೀಶರನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗಾವಣೆಯನ್ನು ಕೂಡ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ ಏನಿದೆ? ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಅವರನ್ನು ಹುದ್ದೆಯಂತೆ ತೆಗೆದು ಹಾಕಲು ಸಾಧ್ಯವಿಲ್ಲ ಅಂತ ಕೊಡ್ತಾನೆ. ಹಾಗಾಗಿ ಇದು ತಪ್ಪು. ಯಾಕಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಹುದ್ದೆಯಿಂದ ತೆಗೆದುಹಾಕಲು ಸಂವಿಧಾನದಲ್ಲಿ ಅವಕಾಶವಿದೆ. ಓಕೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವಂತೆಯೇ ಸಾಬೀತು ದುರ್ನಡತೆ ಯಾವಾಗ ತೆಗಿತಾರೆ? ಸಾಬೀತಾದ ದುರ್ನಡತೆ, ಆಮೇಲೆ ಅಸಮರ್ಥತೆ ಆದಾಗ, ಅದರ ಆಧಾರದ ಮೇಲೆ ಸಂಸತ್ತಿನ ಉಭಯ ಸದನಗಳಲ್ಲಿ ವಿಶೇಷ ಬಹುಮತ, ಓಕೆನಾ, ವಿಶೇಷ ಸ್ಪೆಷಲ್ ಮೆಜಾರಿಟಿ ಬಂದ ಅದರ ಮೂಲಕ ಅಂಗೀಕರಿಸಿದೆ ನಿರ್ಣಯದ ಇದು ದೋಷಾರೋಪಣೆ ಅಥವಾ ಇಂಪ್ಲಿಚ್ಮೆಂಟ್ ಪ್ರಕ್ರಿಯೆ ಅಂದ್ರ ಕನ್ನಡ ಟ್ರಾನ್ಸ್ಲೇಷನ್ ದೋಷಾರೋಪಣೆ ಇಂಪ್ಲಿಚ್ಮೆಂಟ್ ಪ್ರಕ್ರಿಯೆ ಮೂಲಕ ಆಧಾರದ ಮೇಲೆ ರಾಷ್ಟ್ರಪತಿಗಳು ಇವರನ್ನ ಪದಚ್ಯುತಿಗೊಳಿಸಬಹುದು. ಓಕೆ, ನೆಕ್ಸ್ಟ್ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೇನೆ ನಾನು. ಇವಾಗ ಪ್ರತಿ ಸರಿ ನಾವು ಉಚ್ಚ ನ್ಯಾಯಾಲಯ, ಓಕೆ, ಹೈಕೋರ್ಟ್ ಬಗ್ಗೆ ಬಹಳ ಇದರಲ್ಲಿ ಮಾತಾಡಿದ್ರು ದೃಷ್ಟಿಯಿಂದ ಈಗ ಕಂಪ್ಲೀಟ್ ಆಗಿ ಹೈಕೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಈಗ ನಿಮ್ಗೆ ಹೈಕೋರ್ಟ್ ಚಾಪ್ಟರ್ ಒಂದು ಸರಿ ರಿವಿಷನ್ ಆಗುತ್ತೆ ಬ್ರೀಫ್ ಆಗಿ. ಓಕೆ, ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉಚ್ಚ ನ್ಯಾಯಾಲಯ ರಾಜ್ಯದ ಉನ್ನತ ಮಟ್ಟದ ನ್ಯಾಯಾಂಗ ವ್ಯವಸ್ಥೆ ಆಗಿದೆ. ಓಕೆನಾ, ಈಗ ಇಡೀ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಹೇಗೆ ಬಾಸ್ ಆಗಿರುತ್ತೋ ಹಾಗೆ ರಾಜ್ಯದಲ್ಲಿ ಹೈಕೋರ್ಟ್ ಕಿಂಗ್ ಆಗಿರುತ್ತೆ. ಓಕೆನಾ, ಭಾರತ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿ ಇದೆ ಅಂತಾನು ಕೂಡ ಕೇಳ್ಬೋದು. ಇದು 6ನೇ ಭಾಗದಲ್ಲಿ ಇದೆ. 6ನೇ ಭಾಗದಲ್ಲಿ 214ರಿಂದ 231ನೇ ವಿಧಿವರೆಗೂ ಕಂಡುಬರೋದು ಭಾರತದಲ್ಲಿ ಕಂಡುಬರುವ ಉಚ್ಚ ನ್ಯಾಯಾಲಯ. ಓಕೆನಾ, ಹೈಕೋರ್ಟ್ ಬಗ್ಗೆ ಮಾತಾಡೋದು 214ರಿಂದ 231ನೇ ವಿಧಿವರೆಗೂ 6ನೇ ಭಾಗದಲ್ಲಿ ಕಂಡುಬರುತ್ತೆ. ಹಾಗಾದ್ರೆ 214 ಏನಿದೆ? ಪ್ರತಿ ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರ್ಬೇಕಂತ ಹೇಳುತ್ತೆ. ಹಾಗಾದ್ರೆ ಎಲ್ಲಾ ರಾಜ್ಯಕ್ಕೂ ನ್ಯಾಯಾಲಯ ಇದೆನಾ? ಇಲ್ಲ. ಮತ್ತೆ ಅದು ಕೂಡ ನೆನ್ಪಿಟ್ಕೋಬೇಕು ನೀವು. ಹೇಳಿದರೆ 214ನೇ ವಿಧಿ ಪ್ರಕಾರ ಪ್ರತಿ ರಾಜ್ಯಕ್ಕೂ ಒಂದು ಉಚ್ಚ ನ್ಯಾಯಾಲಯ ಇರ್ಬೇಕಂತ ಹೇಳ್ತಿದ್ರೆ, ಹೈಕೋರ್ಟ್ ಇರ್ಬೇಕು ಅಂತ. ಆದ್ರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಹೈಕೋರ್ಟ್ ಇಲ್ಲ, ಅದು ಕೂಡ ನೆನಪಿರ್ಲಿ. 215ನೇ ವಿಧಿ ಪ್ರಕಾರ ಉಚ್ಚ ನ್ಯಾಯಾಲಯವು ಕೋರ್ಟ್ ಆಫ್ ರೆಕಾರ್ಡ್ ಆಗಿರುತ್ತೆ. ನೆಕ್ಸ್ಟ್ 216ನೇ ವಿಧಿ ಪ್ರಕಾರ ಉಚ್ಚ ನ್ಯಾಯಾಲಯದ ರಚನೆ ಬಗ್ಗೆ ಮಾತಾಡೋದು 216, ನೇಮಕ ಮತ್ತು ಅರ್ಹತೆ ಬಗ್ಗೆ ಮಾತಾಡೋದು 217. ಇದು ಬಹಳ ಕ್ವಶನ್ ಕೇಳಿದ್ದೀನಿ. ಓಕೆನಾ, ಇದು ಇಂಪಾರ್ಟೆಂಟ್. 226 ಬಗ್ಗೆ ಬಹಳ ಕ್ವಶನ್ಸ್ ಬಂದಿದೆ. ರಿಟ್ಸ್, ಓಕೆನಾ, ರಿಟ್ಸ್ ಬಗ್ಗೆ ಬಹಳ ಕ್ವಶನ್ಸ್ ಬಂದಿದೆ. ರಿಟ್ ಯಾವ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ರಿಟ್ ಇರುತ್ತೆ. ಸುಪ್ರೀಂ ಕೋರ್ಟ್ 32ನೇ ವಿಧಿಯ ಪ್ರಕಾರ ರಿಟ್ ಅನ್ನು ಹೊರಡಿಸಿದ್ರೆ ರಾಜ್ಯದಲ್ಲಿ ಹೈಕೋರ್ಟ್ಗಳು 226ನೇ ವಿಧಿಯ ಪ್ರಕಾರ ರಿಟ್ ಅನ್ನು ಹೊರಡಿಸ್ತಾರೆ. ಅದು ಕೂಡ ನಿಮ್ಗೆ ನೆನಪಿರಲಿ. ಹೈಕೋರ್ಟ್ ಅಂತ ಬಂದ್ರೆ 226, ಸುಪ್ರೀಂ ಕೋರ್ಟ್ ಅಂತ ಬಂದ್ರೆ 32. ಟೋಟಲ್ ಆಗಿ ರಿಟ್ಸ್ ಅಷ್ಟೇ ನಮಗೆ. ರಿಟ್ಸ್ ಅಂತ ಬಂದ್ರೆ ಸೆಂಟ್ರಲ್ ಅಲ್ಲಿ 32, ಸ್ಟೇಟ್ ಅಲ್ಲಿ ಬಂದ್ರೆ 226 ಹೈಕೋರ್ಟ್. ಓಕೆ, 227 ಏನಂದ್ರೆ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆ ಮತ್ತು ಅಧಿಕಾರ. 231 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಉಚ್ಚ ನ್ಯಾಯಾಲಯವನ್ನು ನೇಮಿಸಲು ಸಂಸತ್ತಿನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಓಕೆನಾ, ನೆಕ್ಸ್ಟ್ ಇದರ ಮುಂದುವರೆದಾಗಿ ನ್ಯಾಯಾಧೀಶರು ನೇಮಕಾತಿ ಮತ್ತು ಅರ್ಹತೆಗಳನ್ನು ನೋಡೋದಾದ್ರೆ ಹೈಕೋರ್ಟ್ ಇಂದು ನೇಮಕಾತಿ ರಾಷ್ಟ್ರಪತಿಗಳು ಮುಖ್ಯ ನ್ಯಾಯಾಧೀಶರನ್ನು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರನ್ನು ಸಂಪ್ರದಿಸಿ ಹೇಳಿದೆ ನಾನು ಅವಾಗ್ಲೇ.
ಸುಪ್ರೀಂ ಕೋರ್ಟ್ ಮತ್ತೆ ಗವರ್ನರ್ ಆ ಯಾವ ಸ್ಟೇಟ್ಗೆ ನೇಮಕ ಮಾಡ್ಬೇಕಾಗಿರುತ್ತೆ ಆ ಗವರ್ನರ್ ಅನ್ನ ಮಾತಾಡ್ಕೊಂಡು ಯಾರನ್ನ ನೇಮಕ ಮಾಡ್ಬೇಕಂತಂದು ಫಸ್ಟೇ ಡಿಸೈಡ್ ಮಾಡ್ತಾರೆ. ಓಕೆ, ಯಾರು ಮಾಡ್ತಾರೆ? ರಾಷ್ಟ್ರಪತಿಗಳವರು ಮಾಡ್ತಾರೆ. ಯಾವ ಅರ್ಹತೆ ಇರ್ಬೇಕು ಅವ್ರಿಗೆ, ಏನ್ ಅವ್ರಿಗೆ ಕ್ರೈಟೀರಿಯಾ ಇರಬೇಕು, ಭಾರತದ ಪ್ರಜೆ ಆಗಿರ್ಬೇಕು, ಇದು ಕಂಪಲ್ಸರಿ ಆಗಿರುತ್ತೆ. ಯಾಕಂದ್ರೆ ಭಾರತದಲ್ಲೇ ಅವರು ಕೆಲಸ ಮಾಡ್ತಿರೋದ್ರಿಂದ ಭಾರತದ ಪ್ರಜೆ ಆಗಿರ್ಬೇಕು. ನೆಕ್ಸ್ಟ್, ಭಾರತದ ಭೂ ಪ್ರದೇಶದಲ್ಲಿ ಕನಿಷ್ಠ 10 ವರ್ಷ ಕಾಲ ನ್ಯಾಯಾಂಗ ಹುದ್ದೆಯಲ್ಲಿ ಇರ್ಬೇಕಂದ್ರೆ ಲಾಯರ್ ಆಗಿರ್ಬೇಕು ಅವರು. ಓಕೆನಾ, ಲಾಯರ್ ಆಗಿರ್ಬೇಕಂತ ಹೇಳ್ತಿದ್ರೆ ಯಾವ್ದಾದ್ರು ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 10 ವರ್ಷ ಕಾಲ ವಕೀಲರಾಗ್ಬೇಕು, ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ್ದಾದ್ರು ಜಡ್ಜರ್ ಆಗಿರ್ಬೇಕು. ಉಚ್ಚ ನ್ಯಾಯಾಲಯಕ್ಕೆ ಆಗ್ಬೇಕಂದ್ರೆ ಲೋಕಲ್ ಜಡ್ಜಸ್ ಏನಿರ್ತಾವಲ್ವಾ ಅದ್ರ ಅಂಡರ್ ಅಲ್ಲಿ ನ್ಯಾಯಾಧೀಶರಾಗಿರ್ಬೇಕು, ನ್ಯಾಯಾಂಗ ಹುದ್ದೆಯಲ್ಲಿ ಆದ್ರೆ ಇರ್ಬೇಕು ಅವ್ರು. ಓಕೆನಾ, ಆಮೇಲೆ ವಕೀಲರಾದ್ರೆ ಇರ್ಬೇಕು. ಎಷ್ಟು? 10 ವರ್ಷ ಕಂಡೀಷನ್. ಆಮೇಲೆ ವಯೋಮಿತಿ ಇವ್ರಿಗೆ ಟರ್ಮ್ ಏನಿರುತ್ತೆ? 62 ವರ್ಷ. 62 ವರ್ಷ ಟರ್ಮ್ ಇರುತ್ತೆ. 62 ವರ್ಷ ಅವ್ರಿಗೆ ತುಂಬಿತಂದ್ರೆ ಅಷ್ಟರಲ್ಲಿ ಅವ್ರನ್ನ ಕೆಳಗಡೆ ಇಳಿಸ್ತಾರೆ, ಅಥವಾ 5 ವರ್ಷ ಅಥವಾ 62 ವರ್ಷ. ನೆಕ್ಸ್ಟ್, ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ. ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಏನಿದೆ? ಮೂಲ ಅಧಿಕಾರ ವ್ಯಾಪ್ತಿ ಇರುತ್ತೆ, ರಿಟ್ ಅಧಿಕಾರ ವ್ಯಾಪ್ತಿ. ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಮದುವೆ, ವಿಚ್ಛೇದನ, ನ್ಯಾಯಾಂಗ ನಿಂದನೆ ಮತ್ತು ಸಂಸತ್ತು ಮತ್ತು ಶಾಸಕಾಂಗದ ಚುನಾವಣೆಗಳಿಗೆ ಸಂಬಂಧಿಸಿದ ವಿವಿಧ ನೇರ ವಿಚಾರಣೆಗಳನ್ನು ಕೂಡ ನಡೆಸಕ್ಕೆ ಪವರ್ ಇರುತ್ತೆ ಅವ್ರಿಗೆ. ಆಮೇಲೆ ರಿಟ್ 226 ಅಂತ ಹೇಳಿದೆ. 226 ವಿಧಿಯಡಿಯಲ್ಲಿ ಮೂಲಭೂತ ಹಕ್ಕುಗಳು ಅಥವಾ ಇತರ ಕಾನೂನು ಹಕ್ಕುಗಳು ಉಲ್ಲಂಘನೆ ಆದಾಗ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಕ್ಯೂರರಿ, ಕೋವಾರೆಂಟ್ ಈ ತರ ಬರ್ತಾವಲ್ವಾ, 5 ರಿಟ್ ಗಳನ್ನ ಹೊರಡಿಸುವ ಅಧಿಕಾರವು ಕೂಡ ಹೈಕೋರ್ಟ್ಗೆ ಇರುತ್ತೆ. ಉಚ್ಚ ನ್ಯಾಯಾಲಯದ ರಿಟ್ ಅಧಿಕಾರವು ಸುಪ್ರೀಂ ಕೋರ್ಟ್ಗಿಂತ ವಿಶಾಲವಾಗಿದೆ. ಅಂದ್ರೆ ಅದಕ್ಕಿಂತ ಜಾಸ್ತಿ, ಸುಪ್ರೀಂ ಕೋರ್ಟ್ಗಿಂತ ಜಾಸ್ತಿ ಪವರ್ ಹೈಕೋರ್ಟ್ಗೆ ಇರುತ್ತೆ. ಓಕೆನಾ, ಅದು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಏಕೆಂದ್ರೆ ಇದು ಕೇವಲ ಮೂಲಭೂತ ಹಕ್ಕುಗಳಿಗಲ್ಲದೆ ಸಾಮಾನ್ಯ ಕಾನೂನು ಹಕ್ಕುಗಳಿಗೂ ಕೂಡ ಅನ್ವಯಿಸುತ್ತದೆ. 32ನೇ ವಿಧಿ ಅಂಡರ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೇವಲ ಮೂಲಭೂತ ಹಕ್ಕುಗಳಿಗೆ ಮಾತ್ರ ರಿಟ್ ಅನ್ನು ಹೊರಡಿಸಿದ್ರೆ, ನ್ಯಾಯಾಲಯದ ಇದು ಹೈಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ 226ನೇ ವಿಧಿ ಅಂಡರ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್, ಓಕೆನಾ, ಫಂಡಮೆಂಟಲ್ ರೈಟ್ಸ್ಗೂ ಹಾಗೂ ಇತರ ಸಾಮಾನ್ಯ ಕಾನೂನುಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್, ಮೇಲ್ಮನವಿ ಮತ್ತು ಅಧಿಕಾರ ವ್ಯಾಪ್ತಿ. ಕೆಳಹಂತದ ಜಿಲ್ಲಾ ನ್ಯಾಯಾಲಯಗಳು ತೀರ್ಪಿನ ವಿರುದ್ಧ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳ ಮೇಲ್ಮನವಿಯನ್ನು ಆಲಿಸಬಹುದಾಗಿರುತ್ತೆ. ನೆಕ್ಸ್ಟ್, ನ್ಯಾಯಾಂಗ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾಡಿದ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ಅವುಗಳನ್ನು ಅಸಿಂಧುಗೊಳಿಸುವ ಅಧಿಕಾರ ಕೂಡವು ಹೈಕೋರ್ಟ್ಗೆ ಇರುತ್ತದೆ. ಓಕೆನಾ, ನೆಕ್ಸ್ಟ್, ಪ್ರಮುಖ ಕ್ವಿಕ್ ಫ್ಯಾಕ್ಟ್. ಇದರಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಕ್ವಶನ್ಸ್ ಬಂದೇ ಬರ್ತವೆ. ಭಾರತದಲ್ಲಿ ಎಷ್ಟು ಪ್ರಸ್ತುತ ನ್ಯಾಯಾಲಯಗಳಿವೆ ಅಂತ ಕೇಳ್ತಾರೆ? 25 ಹೈಕೋರ್ಟ್ಗಳಿವೆ. ಓಕೆನಾ, ಭಾರತದಲ್ಲಿ 25 ಹೈಕೋರ್ಟ್ಗಳಿವೆ. ಕೋಲ್ಕತ್ತಾ ಉಚ್ಚ ನ್ಯಾಯಾಲಯವು ಭಾರತದ ಅತ್ಯಂತ ಹಳೆಯ, ಅಂದ್ರೆ ಫಸ್ಟ್ ಇದು. ಓಕೆನಾ, ಯಾವಾಗಾಯ್ತು? 1862. ಇಲ್ಲೂ ಕೂಡ ಕ್ವಶನ್ಸ್ ಬಂದಿದೆ. ಕರ್ನಾಟಕ ಉಚ್ಚ ನ್ಯಾಯಾಲಯಗಳು ಎಲ್ಲಿದ್ದಾವೆ? ಬೆಂಗಳೂರಿನಲ್ಲಿದೆ, ಧಾರವಾಡ, ಕಲಬುರಗಿಯಲ್ಲಿ ಕೂಡ 3 ಬೆಂಚ್ ಇದಾವೆ ಇಲ್ಲಿ. ಓಕೆನಾ, ಕರ್ನಾಟಕದ ಉಚ್ಚ ನ್ಯಾಯಾಲಯವು ಬೆಂಗಳೂರಿನಲ್ಲಿದ್ದು ಧಾರವಾಡ ಮತ್ತು ಕಲಬುರಗಿಯಲ್ಲಿ ತನ್ನ ಪೀಠಗಳು. ಓಕೆನಾ, ಆ ಸಬ್ ಈಗ ಬೆಂಗಳೂರು ಒಂದು, ಅಲ್ಲಿಂದ ಧಾರವಾಡ ಒಂದು, ಆಮೇಲೆ ಕಲಬುರ್ಗಿ, ಗುಲ್ಬರ್ಗ ಒಂದು. ಓಕೆನಾ, ಈ ರೀತಿ ಇದೆ ನಮ್ಮ ಕರ್ನಾಟಕದಲ್ಲಿ. ಓಕೆ, ಐ ಹೋಪ್ ಅದ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್, ಕ್ವಶನ್ ನಂಬರ್ 12 ಏನ್ ಕೇಳ್ದಾನೆ? ಹೈದರಾಬಾದ್ ಕರ್ನಾಟಕ. ಓಕೆನಾ, ಹೈದರಾಬಾದ್ ಕರ್ನಾಟಕ ಇದು ಯಾವಾಗ್ಲೂ ಬಹಳ ಎಕ್ಸಾಮ್ಸ್ ಅಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕದ ಮೇಲೆ ಕೆಇಎದವನು ಕೇಳ್ತಿದ್ದಾರೆ. ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎಂದು 2019ರಲ್ಲಿ ಇದನ್ನ ಮಾಡಿದ್ರು, ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು ಅಂತ ಹೇಳ್ತಿದ್ದಾರೆ. ಹೌದು, ಒಂದೇ ಆಪ್ಷನ್ ಇಸ್ ರೈಟ್. ಒಂದೇ ಆಪ್ಷನ್ ರೈಟ್ ಇದು. ಓಕೆ, ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ ಬಾಗಲಕೋಟೆ ಮತ್ತು ವಿಜಯಪುರಗಳನ್ನು ಒಳಗೊಂಡಿದೆ. ಕಲ್ಯಾಣ ಕರ್ನಾಟಕ ಬಾಗಲಕೋಟೆ ಮತ್ತು ವಿಜಯಪುರನ ಒಳಗೊಂಡಿದೆ ಅಂತ ಹೇಳ್ತಿದ್ದಾನೆ. ಹಾಗಾಗಿ ಇದು ರಾಂಗ್. ಇದು ಬಾಗಲಕೋಟೆ ವಿಜಯಪುರ ಅದರೊಳಗೆ ಬರೋದಿಲ್ಲ. ನೆಕ್ಸ್ಟ್, ಕಲ್ಯಾಣ ಕರ್ನಾಟಕ ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದಲ್ಲಿ ಭಾಗವಾಗಿದ್ದು ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು ಅಂತ ಹೇಳ್ತಿದ್ದಾನೆ. ಹಾಗಾಗಿ ನೆಕ್ಸ್ಟ್ ಏನ್ ಕೊಡಿದಾನೆ? ಕರ್ನಾಟಕದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಕೇಂದ್ರೀಯ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಸಿ ರಾಂಗು. ನೆಕ್ಸ್ಟ್, ಡಿ ರೈಟ್. ಇದು ರೈಟ್. ಓಕೆ, ಯಾಕಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಆಪ್ಷನ್ 4, ಎ ಅಂಡ್ ಡಿ ಮಾತ್ರ ಸರಿಯಾಗಿದೆ. ಇದಕ್ಕೆ ಎ ಅಂಡ್ ಡಿ ಮಾತ್ರ ಸರಿಯಾಗಿದೆ. ಓಕೆ, ಇದು ಕಲ್ಯಾಣ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇದು ಎಲ್ಲೈತೆ ಅಂತ ನೀವು ನೋಡೋದಾಯ್ತು ಅಂದ್ರೆ ಇದು ಕಲಬುರ್ಗಿಯಲ್ಲಿ ಇದೆ. ಓಕೆನಾ, ಇದು ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರ್ಗಿ.
ಕಲಬುರಗಿಯಲ್ಲಿದೆ. ಕಲಬುರಗಿ ಇದು ಕಲ್ಯಾಣ ಕರ್ನಾಟಕದ ಒಂದು ರಾಜ್ಯವು ಕೂಡ ಆಗಿರುತ್ತೆ. ನೆಕ್ಸ್ಟ್ ಬಾಗಲಕೋಟೆ ಮತ್ತು ವಿಜಯಪುರ ಇದು ಬೆಳಗಾವಿ ಡಿವಿಷನ್ ಅಲ್ಲಿ ಬರುತ್ತೆ. ಇದು ಬೆಳಗಾವಿ ಡಿವಿಷನ್ ಅಲ್ಲಿ ಬರುತ್ತೆ. ಬಟ್ ಇವ್ರು ಏನ್ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ, ಬೆಳಗಾವಿ ಡಿವಿಷನ್ ಅಂದ್ರೆ ಕಿತ್ತೂರು ಕರ್ನಾಟಕ ಅಂತ ಮಾಡಿದಾರಲ್ವಾ, ಮುಂಬೈ ಕರ್ನಾಟಕ, ಅದರಲ್ಲಿ ಬರೋದು ಬೆಳಗಾವಿ ಮತ್ತು ಬಿಜಾಪುರ. ಹಾಗಾಗಿ ಅದು ಆಪ್ಷನ್ ಬಿ ರಾಂಗ್. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದು ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು ಅಂತ ಹೇಳ್ತಿದ್ರೆ. ಓಕೆನಾ. ಹೈದರಾಬಾದ್ ವಾಸ್ ಪ್ರಿನ್ಸ್ ಆಫ್ ಸ್ಟೇಟ್ ಬ್ರಿಟಿಷ್. ಓಕೆ, ನೆಕ್ಸ್ಟ್ ನೋಡ್ತೀನಿ ಇದರಲ್ಲಿ. ಇದ್ರಲ್ಲಿ ಏನ್ ಕೊಡ್ತಾನೆ ಅಂದ್ರೆ ಹೈದರಾಬಾದ್ ವಾಸ್ ಪ್ರಿನ್ಸ್ ಆಫ್ ಸ್ಟೇಟ್, ಹೌದು. ಆದ್ರೆ ಡೈರೆಕ್ಟ್ ಇದು ಬ್ರಿಟಿಷರಿಂದ ಆಳಲ್ಪಡ್ತಿರ್ಲಿಲ್ಲ. ಹಾಗಾಗಿ ಆಪ್ಷನ್ ಸಿ ಆಲ್ಸೋ ರಾಂಗ್. ಇದು ಬ್ರಿಟಿಷ್, ಈ ಆಪ್ಷನ್, ಈ ಹೇಳಿಕೆ ಮಾತ್ರ ರಾಂಗ್. ಇಲ್ಲಿಂದ ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು ಅಂತ ಏನ್ ಕೊಟ್ಟಿದ್ದಾನೆ, ಎರಡು ಶಬ್ದ, ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು, ಇದು ಇಲ್ಲಿವರೆಗೂ ರೈಟ್. ಓಕೆನಾ. ಕಲ್ಯಾಣ ಕರ್ನಾಟಕವು ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ರಾಜ್ಯದ ಭಾಗವಾಗಿ ಆಳಲ್ಪಡ್ತಿತ್ತು ಅಂತ ಹೇಳಿದ್ರೆ ಆಪ್ಷನ್ ಸಿ ಆಲ್ಸೋ ರೈಟ್ ಆಗ್ತಿತ್ತು. ಬಟ್ ಇನ್ನೊಂದು ಶಬ್ದ ಏನ್ ಸೇರಿಸಿದ ನಾನು, ಇನ್ನೊಂದು ಸೆಂಟೆನ್ಸ್ ಅನ್ನ ಬ್ರಿಟಿಷರಿಂದ ಆಳಲ್ಪಡುತ್ತಿತ್ತು ಅಂತ ಹೇಳಿರೋದ್ರಿಂದ ಇದು ರಾಂಗ್ ಆಗುತ್ತೆ. ಓಕೆನಾ. ಬ್ರಿಟಿಷರಿಂದ ಆಳಲ್ಪಟ್ಟು, ಇಂಗ್ಲಿಷ್ ಅಲ್ಲಿ ಏನ್ ಕೊಡ್ತಾನೆ, ಕಲ್ಯಾಣ ಕರ್ನಾಟಕ ವಾಸ್ ದ ಪಾರ್ಟ್ ಆಫ್ ಹೈದರಾಬಾದ್ ಸ್ಟೇಟ್ ರೂಲ್ಡ್ ಬೈ ಬ್ರಿಟಿಷ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಎರಾ ಅಂತ ಕೊಡ್ತಾನೆ. ಹಾಗಾಗಿ ಬ್ರಿಟಿಷ್ ಅವರ ಆಳ್ವಿಕೆ ಮಾಡ್ತಿದ್ರು ಅನ್ನೋ ದೃಷ್ಟಿಯಿಂದ ಅದು ರಾಂಗ್ ಆಗುತ್ತೆ. ಬಟ್ ಹೈದರಾಬಾದ್ ಸಂಸ್ಥಾನ ಅವ್ರು ಮಾಡ್ತಿದ್ರು ಅಂತ ಹೇಳಿದ್ರೆ ರೈಟ್ ಆಗ್ತಿತ್ತು. ಬ್ರಿಟಿಷ್ ಅವರಿಂದ ಬಂದಿರೋದ್ರಿಂದ ಆಪ್ಷನ್ ಸಿ ಆಲ್ಸೋ ರೈಟ್, ರಾಂಗ್ ಇದು. ಓಕೆನಾ. ಹಾಗಾಗಿ ಆಪ್ಷನ್ ಎ ಅಂಡ್ ಡಿ ಮಾತ್ರ ಸರಿಯಾಗಿದೆ. ಓಕೆನಾ. ಇದ್ರಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾಯ್ತಂದ್ರೆ, ಇವಾಗ ಬಂತ ತಕ್ಷಣ ಈಗ ನಾನು ಹೈದರಾಬಾದ್ ಕರ್ನಾಟಕದ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ. ಪ್ರತಿಯೊಂದು ಆಪ್ಷನ್ ಅನ್ನು ಡಿಕೋಡ್ ಮಾಡ್ತಾ ಹೋಗೋಣ. ಹೇಳಿಕೆ ಒಂದರಲ್ಲಿ ಏನಿದೆ, ಈ ಪ್ರದೇಶವು ಸೆಪ್ಟೆಂಬರ್ 2019 ಕಲ್ಯಾಣ ಕರ್ನಾಟಕ ಎಂದು ಮರು ನಾಮಕರಣ ಮಾಡಲಾಯಿತು. ಹೌದು. ನೆಕ್ಸ್ಟ್ ಇದು ಯಾವಾಗಾಯ್ತು, ಯಾವಾಗ ಮಾಡಿದ್ರು, ಅಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಇದ್ದಾಗ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನ ಸೆಪ್ಟೆಂಬರ್ 17, 2019 ಪ್ರದೇಶದ ಅಧಿಕೃತವಾಗಿ ಕಲ್ಯಾಣ ಕರ್ನಾಟಕ ಎಂದು ಘೋಷಣೆ ಮಾಡಿದರು. ನೆಕ್ಸ್ಟ್ ಬಾಗಲಕೋಟೆ, ವಿಜಯಪುರ ಈ ಪ್ರದೇಶದ ಭಾಗವಾಗಿಲ್ಲ, ಇದು ರಾಂಗ್ ಅಂತ ಹೇಳಿದೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಪ್ರಮುಖವಾಗಿ ಕಲಬುರ್ಗಿ ವಿಭಾಗಕ್ಕೆ ಸೇರಿದ ಜಿಲ್ಲೆಗಳನ್ನು ಒಳಗೊಂಡಿದೆ. ಯಾವುದು, ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ. ಈ 7 ಜಿಲ್ಲೆಗಳು, ಓಕೆನಾ, ಟೋಟಲ್ 7 ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಕಲ್ಯಾಣ ಕರ್ನಾಟಕವಾಗಿರುತ್ತೆ. ಅದರಲ್ಲಿ ಬಾಗಲಕೋಟೆ ಕೊಟ್ಟಿದ್ದಾನೆ, ಆಮೇಲೆ ಬಿಜಾಪುರ ಕೊಟ್ಟಿದ್ದಾನೆ. ಇವೆರಡು ಬೆಳಗಾವಿ ವಿಭಾಗಕ್ಕೆ ಸೇರ್ತವೆ, ಮುಂಬೈ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕಕ್ಕೆ ಸೇರ್ತವೆ. ಹಾಗಾಗಿ ಆಪ್ಷನ್ ಡಿ ಏನಿದೆ ಅದು ರಾಂಗ್ ಆಗುತ್ತೆ, ಸಾರಿ ಬಿ ಏನಿದೆ ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಸಿ, ಇದು ಕೂಡ ರಾಂಗ್ ಅಂತ ಹೇಳಿದ್ರೆ, ಪ್ರದೇಶವು ಬ್ರಿಟಿಷರ ನೇರ ಆಳ್ವಿಕೆಯಲ್ಲಿದ್ದು ಹೈದರಾಬಾದ್ ಪ್ರಾಂತ್ಯದ ಭಾಗವಾಗಿತ್ತು. ಓಕೆನಾ. ಈ ಹೇಳಿಕೆ ತಪ್ಪ. ಯಾಕಂದ್ರೆ ಹೈದರಾಬಾದ್ ಒಂದು ದೇಶೀಯ ಸಂಸ್ಥಾನ ಆಗಿದ್ದು ಮತ್ತು ಅದನ್ನು ನಿಜಾಮರು ಆಳುತ್ತಿದ್ದರು. ಓಕೆನಾ. ನಿಜಾಮರು ಆಳ್ತಿದ್ರು ಅಂತ ಹೇಳಿದ್ರೆ ಅದು ರೈಟ್ ಆಗ್ತಿತ್ತು. ಬಟ್ ಇದರಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಬ್ರಿಟಿಷರ ನೇರ ಆಳ್ವಿಕೆ ಇತ್ತು ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಬದಲಾಗಿ ಬ್ರಿಟಿಷರ ಅಧೀನದಲ್ಲಿರುವ ಸ್ವಾಯತ್ತ ಸಂಸ್ಥಾನ ಆಗ್ತಿದೆ. ಹಾಗಾಗಿ ಆಪ್ಷನ್ ಸಿ ಆಲ್ಸೋ ರಾಂಗ್ ಆಗಿದೆ ಅದರಲ್ಲಿ. ನೆಕ್ಸ್ಟ್ ಆಪ್ಷನ್ ಡಿ ಏನಿದೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಈ ಪ್ರದೇಶದಲ್ಲಿದೆ, ರೈಟ್. ಕರ್ನಾಟಕದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿದೆ, ಆಳಂದ ತಾಲೂಕಿನಲ್ಲಿ ಕಡಗಂಚಿಯಲ್ಲಿದೆ ಅಂತ ನೋಡ್ರಿ. ಓಕೆನಾ. ನೆಕ್ಸ್ಟ್ ಆಳಂದ, ಈ ಕಡಗಂಚಿ ಈ ಪ್ಲೇಸ್ ಕೂಡ ಕೇಳ್ಬೋದು. ಓಕೆನಾ. ಕಲಬುರಗಿಯಲ್ಲಿ ಯಾವ ಜಿಲ್ಲೆಯಲ್ಲಿದೆ ಅಂತಾನು ಕೂಡ ಕೇಳ್ಬೋದು, ಯಾವ ತಾಲೂಕಿನಲ್ಲಿದೆ ಅಂತಾನು ಕೂಡ ಕೇಳ್ಬೋದು. ಇಲ್ಲ ಡೈರೆಕ್ಟ್ ಕರ್ನಾಟಕದಲ್ಲಿರುವ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಜಿಯಲ್ಲಿದೆ, ಈ ರೀತಿ ಕೂಡ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದ ಬಗ್ಗೆ 371J ಈ ವಿಧಿಯ ಅಂಡರ್ ಅಲ್ಲಿ ಬರುತ್ತೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಮತ್ತು ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಸ್ಥಳೀಯರಿಗೆ ವಿಶೇಷ ಮೀಸಲಾತಿ ನೀಡುವ ಅವಕಾಶವನ್ನು ಕಲ್ಪಿಸುತ್ತದೆ. ವಿಮೋಚನಾ ದಿನ ಪ್ರತಿ ವರ್ಷ ಸೆಪ್ಟೆಂಬರ್ 17, ಇದು ಕೂಡ ಕ್ವಶನ್ ಆಗಿದೆ, ಇಲ್ಲಿ ಕ್ವಶನ್ ಆಗಿದೆ. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವನ್ನು ಆಚರಿಸಲಾಗುತ್ತದೆ. 1948 ಈ ದಿನವನ್ನು ಹೈದರಾಬಾದ್ ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಯಿತು. ಓಕೆನಾ. ನೆಕ್ಸ್ಟ್ ಪ್ರಸ್ತುತ ಇದರಲ್ಲಿ 7 ಜಿಲ್ಲೆಗಳಿವೆ. ಯಾವ್ಯಾವ ಅಂತ ನಾನು ಇಲ್ಲಿ ಹೇಳಿದೆ ನಿಮಗೆ, ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ, ಇವಿಷ್ಟು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಆಗಿರ್ತವೆ. ಓಕೆನಾ. ಐ ಹೋಪ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ನೆಕ್ಸ್ಟ್ ಕ್ವಶನ್, ಒಕ್ಕೂಟ ವ್ಯವಸ್ಥೆ ಬಗ್ಗೆ ಕ್ವಶನ್ ಬಂದಿದೆ. ಒಕ್ಕೂಟ ವ್ಯವಸ್ಥೆ ಬಗ್ಗೆ ಇದರಲ್ಲಿ ಏನ್ ಕೇಳಿದಾನೆ, ಫೆಡರಲ್ ಸಿಸ್ಟಮ್ ಅಲ್ಲಿ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣವಲ್ಲ? ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಂವಿಧಾನದ ಶ್ರೇಷ್ಠತೆ, ಕಠಿಣ ಸಂವಿಧಾನ,
ಅಧಿಕಾರ ವಿಕೇಂದ್ರೀಕರಣವಾಗಿರುವುದಿಲ್ಲ. ಸ್ವಾತಂತ್ರ್ಯ ನ್ಯಾಯಾಂಗ ಅಂದ್ರೆ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಎಲ್ಲಾ ಪವರು ಒಂದೇ ಹತ್ರ ಇರೋದು. ಆಮೇಲೆ ಆ ಒಕ್ಕೂಟ ವ್ಯವಸ್ಥೆಯಲ್ಲೂ ಕೂಡ ಕೆಳಗಡೆ ಇದು ಒಂದು ಭಾರತ ಒಂದು ನಮ್ದು ಒಕ್ಕೂಟ ವ್ಯವಸ್ಥೆ. ಓಕೆನಾ. ಈಗ ಭಾರತಕ್ಕೆ ಒಂದು ಸಂವಿಧಾನ ಇದೆ, ಅದು ಒಂದು ಒಕ್ಕೂಟ. ಅಲ್ಲಿ ಏನ್ ಹೇಳುತ್ತೆ ಎಲ್ಲಾ ರಾಜ್ಯಗಳು ಏನೇನ್ ಮಾಡ್ಬೇಕು, ರಾಜ್ಯ ಮತ್ತು ದೇಶ ಏನ್ ಮಾಡ್ಬೇಕಂತ ಕಂಪ್ಲೀಟ್ ಆಗಿ ಅದರಲ್ಲಿ ಇರುತ್ತೆ. ಈಗ ಇಲ್ಲಿ ಒಂದು ಸಂವಿಧಾನ, ಮತ್ತೆ ಕರ್ನಾಟಕದಲ್ಲಿ ಒಂದು ಸಂವಿಧಾನ, ಕೇರಳದಲ್ಲಿ ಒಂದು ಸಂವಿಧಾನ, ತಮಿಳುನಾಡಲ್ಲಿ ಒಂದು ಸಂವಿಧಾನ, ಈ ರೀತಿ ಇಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಇಡೀ ದೇಶಕ್ಕೆ ಒಂದು ಸಂವಿಧಾನ, ಒಂದು ಒಕ್ಕೂಟ, ಒಂದು ಸಂಯುಕ್ತ ವ್ಯವಸ್ಥೆಯಲ್ಲಿ ಪ್ರೊಸೆಸ್ ಅಲ್ಲಿ ಇದೆ. ಆದ್ರೆ ಅದರಲ್ಲಿ ಲಕ್ಷಣಗಳು ಏನೇನಿದಾವೆ ಅಂತ ಕೇಳ್ತಿದ್ದಾನೆ. ಓಕೆನಾ. ಸಂವಿಧಾನದ ಶ್ರೇಷ್ಠತೆ. ಓಕೆನಾ. ಸಂವಿಧಾನದ ಶ್ರೇಷ್ಠತೆ ಇದೇನಾ ಅದರಲ್ಲಿ ಲಕ್ಷಣ? ಹೌದು. ನೆಕ್ಸ್ಟ್, ಇದು ಕಠಿಣ ಸಂವಿಧಾನ ಆಗಿದೆನಾ ನಮ್ದು ಒಕ್ಕೂಟದಲ್ಲಿ? ಹೌದು, ಇದು ಕೂಡ ಹೌದು. ಆಮೇಲೆ ಅಧಿಕಾರ ವಿಕೇಂದ್ರೀಕರಣ ವಿರುವುದಿಲ್ಲ ಅಂತ ಕೊಡೋದನ್ನ. ಹಾಗೆ ಅಧಿಕಾರ ವಿಕೇಂದ್ರೀಕರಣ ಇಲ್ವಾ ಇದ್ರಲ್ಲಿ ಅಂದ್ರೆ, ಅಧಿಕಾರ ವಿಕೇಂದ್ರೀಕರಣ ಅಂತ ಅಂದ್ರೆ ಇಲ್ಲೇನು ಕೆಲಸ ಆಗುತ್ತೆ, ಅಧಿಕಾರವನ್ನ ಕೆಳಗೆ ಇಲ್ಲಿಗೆ ಈಗ ಸ್ಟೇಟ್ ಕೊಟ್ವಿ, ಈ ಸ್ಟೇಟ್ ಇಂದ ಮತ್ತೆ ಜಿಲ್ಲೆ ಕೊಟ್ವಿ, ಇಲ್ಲಿಂದ ಮತ್ತೆ ತಾಲೂಕಿಗೆ ಕೊಟ್ವಿ, ಇಲ್ಲಿಂದ ಮತ್ತೆ ಪಂಚಾಯತಿ ಕೊಟ್ವಿ, ಈ ರೀತಿ ನಮ್ದು ಪ್ರೋಸೆಸ್ ಇಲ್ವಾ ನಮ್ದು? ಈಗೇನು PM ಮೋದಿ ಅವರೇ ಬಂದು ಇಲ್ಲಿ ಪಂಚಾಯತಿಯಲ್ಲಿ ಏನಾಗಿದೆ ಕೆಲಸ ಅಂತಂದು ಹಿಂಗ್ ಮಾಡ್ತಾರ? ಇಲ್ಲ. ಯಾಕಂದ್ರೆ ನಮ್ದು ಅಧಿಕಾರ ವಿಕೇಂದ್ರೀಕರಣವು ಕೂಡ ಇದೆ. ಹಾಗಾಗಿ ಇದರಲ್ಲಿ ಇರುವುದಿಲ್ಲ ಅಂತ ಕೊಟ್ಟಿರೋ ದೃಷ್ಟಿಯಿಂದ ಆಪ್ಷನ್ 3 ರಾಂಗ್. ಅಧಿಕಾರ ಲಕ್ಷಣವಲ್ಲ ಇದು. ಅಧಿಕಾರ ವಿಕೇಂದ್ರೀಕರಣ ಒಕ್ಕೂಟ ವ್ಯವಸ್ಥೆಯ ಲಕ್ಷಣದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಐತಿ ನಮ್ದ್ರಲ್ಲಿ. ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಫೆಡರಲ್ ಸಿಸ್ಟಮ್ ನ ಒಂದು ಕ್ಯಾರೆಕ್ಟರ್ ಆಗಿದೆ. ಆಪ್ಷನ್ 4 ಸ್ವತಂತ್ರ ನ್ಯಾಯಾಂಗ, ಇದು ಕೂಡ ಇದೆ. ಹಾಗಾಗಿ ಆಪ್ಷನ್ 3 ಇಸ್ ರಾಂಗ್. ಓಕೆನಾ. ನಾನಿವಾಗ ಫೆಡರಲ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತೀನಿ. ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ ಬಗ್ಗೆ ನಾವು ಇವಾಗ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಇದ್ರ ಮೇಲೆ ಯಾವುದೇ ಕ್ವಶನ್ಸ್ ಬಂದ್ರೂ ಕೂಡ ನೀವು ಬಿಡೋ ಹಾಕಿಲ್ಲ. ಫೆಡರಲ್ ಸಿಸ್ಟಮ್ ಅಂದ್ರೆ ಏನು, ಒಕ್ಕೂಟ ವ್ಯವಸ್ಥೆ ಅಂದ್ರೆ ಏನು? ಬೇಸಿಕ್ ಆಗಿ ಇದರಲ್ಲಿ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಅಧಿಕಾರವು ಒಂದು ಕೇಂದ್ರ ಸರ್ಕಾರ ಮತ್ತು ವಿವಿಧ ಪ್ರಾದೇಶಿಕ ಸರ್ಕಾರಗಳ ನಡುವೆ ಸಂವಿಧಾನದ ಮೂಲಕ ಹಂಚಿಕೆಯಾಗಿರುವ ಒಂದು ಪದ್ಧತಿ. ಒಂದು ಕೇಂದ್ರ ಸರ್ಕಾರ ಮತ್ತು ವಿವಿಧ ಪ್ರಾದೇಶಿಕ ಅಂದ್ರೆ ರಾಜ್ಯ ಸರ್ಕಾರಗಳ ನಡುವೆ ಸಂವಿಧಾನದ ಮೂಲಕ ಹಂಚಿಕೆಯಾಗಿರುವ ಒಂದು ಪದ್ಧತಿಯಾಗಿದೆ. ಭಾರತದ ಒಕ್ಕೂಟ ವ್ಯವಸ್ಥೆ ಫೆಡರಲ್ ಸಿಸ್ಟಮ್ ಪ್ರಮುಖವಾಗಿ ಇದನ್ನ ಕೆನಡಾ ದೇಶದಿಂದ ಸಂವಿಧಾನವನ್ನು ಎರವಲು ಪಡೆಯಲಾಗಿದೆ. ಜಸ್ಟ್ ಇದನ್ನು ಕೂಡ ಕ್ವಶನ್ಸ್ ಬಂದಿದೆ. ಎಲ್ಲಿಂದ ಬಾರೋಯಿಂಗ್ ಮಾಡ್ಕೊಂಡಿದ್ದಾವೆ? ಕೆನಡಾ. ಓಕೆನಾ. ಕೆನಡಾದಿಂದ ಇದನ್ನ ಎರವಲು ಪಡೆಯಲಾಗಿದೆ. ಇದ್ರ ಮೇಲೆ ಕೂಡ ಕ್ವಶನ್ಸ್ ಬಂದಿದೆ, ಎಲ್ಲಿಂದ ತಗೊಂಡಿದ್ದಾವೆ ಅಂತ ಕೂಡ ಕ್ವಶನ್ಸ್ ಬಂದಿದೆ ಆಗ್ಲೇ. ನೆಕ್ಸ್ಟ್, ಒಕ್ಕೂಟ ವ್ಯವಸ್ಥೆ ಪ್ರಮುಖ ಲಕ್ಷಣಗಳೇನೇನು? ಇದರಲ್ಲಿ ದ್ವಿಸರ್ಕಾರ ಪದ್ಧತಿ. ದ್ವಿಸರ್ಕಾರ, ಕೇಂದ್ರದಲ್ಲಿ ರಾಷ್ಟ್ರೀಯ ಸರ್ಕಾರ ಮತ್ತು ಪ್ರತಿ ರಾಜ್ಯದಲ್ಲೂ ರಾಜ್ಯ ಸರ್ಕಾರಗಳಿರ್ತವೆ. ಅಧಿಕಾರ ವಿಭಜನೆ, ಡಿವಿಷನ್ ಆಫ್ ಪವರ್, ಸಂವಿಧಾನದ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ಸ್ಪಷ್ಟವಾಗಿ ಹಂಚಿಕೆ ಮಾಡಿರುತ್ತದೆ. ಭಾರತದಲ್ಲಿ 7ನೇ ಅನುಸೂಚಿ ಅಡಿಯಲ್ಲಿ 3 ಪಟ್ಟಿಗಳನ್ನು ಮಾಡಲಾಗಿದೆ. ಅಂದ್ರೆ ಒಕ್ಕೂಟ ವ್ಯವಸ್ಥೆ ಇದೆ, ಅದರಲ್ಲಿ ಅನುಸೂಚಿ 7ರ ಅಡಿಯಲ್ಲಿ ಅಧಿಕಾರವನ್ನ ವಿಭಜನೆಯನ್ನ ಮಾಡ್ತೀವಿ, ಎಲ್ಲೆಲ್ಲಿಗೆ ಯಾವ್ದಾವ್ದು ಅಧಿಕಾರ ಅಂತ. ಓಕೆನಾ. ಕೇಂದ್ರ ಪಟ್ಟಿಯಲ್ಲಿ ಇರ್ತವೆ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿಯಲ್ಲಿ ಯಾವ್ಯಾವ ಇರ್ತಾವಂತ ಅಂದ್ರೆ, ಕೇಂದ್ರದಲ್ಲೂ ಇಲ್ಲ, ರಾಜ್ಯದಲ್ಲೂ ಇಲ್ಲ ಅಂತ ಅಂದಾಗ ಇವೆರಡರಲ್ಲೂ ಇಲ್ಲದೆ ಇರುವಂತಹ ವಿಷಯಗಳನ್ನ ನಾವು ಸಮವರ್ತಿ ಪಟ್ಟಿಯಲ್ಲಿ ಹಾಕೊಂಡಿರ್ತೇವೆ. ಕೇಂದ್ರ ಪಟ್ಟಿ ರಕ್ಷಣೆ ಬರುತ್ತೆ, ರಾಜ್ಯ ಪಟ್ಟಿಯಲ್ಲಿ ಪೊಲೀಸ್ ಬರುತ್ತೆ, ಕೃಷಿ, ಸಾರ್ವಜನಿಕ ಆರೋಗ್ಯ ಇವೆಲ್ಲ ರಾಜ್ಯ ಪಟ್ಟಿಯಲ್ಲಿ ಬಂದ್ರೆ, ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣ, ಅರಣ್ಯ, ಮದುವೆ ಮತ್ತು ವಿಚ್ಛೇದನ ಇವೆಲ್ಲವೂ ಸಮವರ್ತಿ ಪಟ್ಟಿಯಲ್ಲೇ ಬರ್ತವೆ. ಅಂದ್ರೆ ಕೇಂದ್ರಕ್ಕೂ ಕೂಡ ಪವರ್ ಇರುತ್ತೆ, ರಾಜ್ಯಕ್ಕೂ ಕೂಡ ಪವರ್ ಇರುತ್ತೆ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳಿಗೆ. ಈಗ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಮ್ಯಾಕ್ಸಿಮಮ್ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳಿಗೆ ರಾಜ್ಯಕ್ಕೆ ಜಾಸ್ತಿ ಪವರ್ ಇರುತ್ತೆ, ಕೇಂದ್ರದಲ್ಲಿರೋ ಕಂಪ್ಲೀಟ್ ಆಗಿ ಕೇಂದ್ರಕ್ಕೆ ಪವರ್ ಇರುತ್ತೆ. ಈಗ ರಕ್ಷಣೆ ರಿಲೇಟೆಡ್ ಏನಾದ್ರು ಮಾಡ್ಬೇಕಂತಂದ್ರೆ ಕೇಂದ್ರಕ್ಕೆ ಕಂಪ್ಲೀಟ್ ಆಗಿ ಪವರ್ ಇರುತ್ತೆ, ಆ ರೀತಿ. ಓಕೆನಾ. ಒಂದು ನಿಮಿಷ. ನೆಕ್ಸ್ಟ್, ಲಿಖಿತ ಸಂವಿಧಾನ ಅಧಿಕಾರ ಹಂಚಿಕೆಯಲ್ಲಿ ಗೊಂದಲ ಉಂಟಾಗಬಾರದು ಎಂಬ ಕಾರಣಕ್ಕಾಗಿ ನಿಯಮಗಳನ್ನು ಲಿಖಿತ ರೂಪದಲ್ಲಿ ಮಾಡಲಾಗಿದೆ ಅಂತ ಹೇಳ್ತಿದ್ರೆ, ಸಂವಿಧಾನ ಸರ್ವೋಚ್ಚತೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನಕ್ಕಿಂತ ಮೇಲಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನದಲ್ಲಿ ಏನಿದೆ ಅದಕ್ಕಿಂತ ಮೇಲಲ್ಲ, ಅದರ ಚೌಕಟ್ಟಿನಲ್ಲಿನೇ ಕೆಲಸ ಮಾಡ್ಬೇಕಂತ ಹೇಳುತ್ತೆ. ಸ್ವಾತಂತ್ರ್ಯ ನ್ಯಾಯಾಂಗ, ಇಂಡಿಪೆಂಡೆಂಟ್ ಜುಡಿಷಿಯರಿ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದ ಉಂಟಾದಾಗ ಅದನ್ನು ಬಗೆಹರಿಸಲು ಸುಪ್ರೀಂ ಕೋರ್ಟ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕೂಡ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಬಂದಾಗ ನಿಮಗೆ ಡಿಫಿಕಲ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಕ್ವಶನ್ಸ್ ಅನ್ನ ಡೀಟೇಲ್ ಆಗಿ ತಗೊಂಡಿದ್ದೇನೆ. ಓಕೆನಾ. ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನಾನು ಡೀಟೇಲ್ ಆಗಿ ಆಡ್ ಮಾಡ್ಕೊಂಡಿದ್ದೇನೆ. ಭಾರತದ ಒಕ್ಕೂಟ ವ್ಯವಸ್ಥೆ ವಿಶೇಷ ಅರೆ ಒಕ್ಕೂಟ ವ್ಯವಸ್ಥೆ ಆಗಿದೆ. ಭಾರತದ ಒಕ್ಕೂಟ ವ್ಯವಸ್ಥೆ ಇದು ಅರೆ ಒಕ್ಕೂಟ ವ್ಯವಸ್ಥೆ ಆಗಿದೆ. ಭಾರತವನ್ನು ಸಂಪೂರ್ಣ ಒಕ್ಕೂಟ ಎಂದು ಕರೆಯುವ ಬದಲು ಅರೆ ಒಕ್ಕೂಟ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಭಾರತ ಸಂವಿಧಾನದಲ್ಲಿ ಒಕ್ಕೂಟ ಎಂಬ ಪದವನ್ನು ಬಳಕೆ ಮಾಡಿಲ್ಲ. ಓಕೆನಾ. ಇಂಥ ನೆಗೆಟಿವ್ ಸ್ಟೇಟ್ಮೆಂಟ್ ಬಂದಾಗ ಕ್ವಶನ್ಸ್ ಇಲ್ಲಿ ಬರುತ್ತೆ.
ಓಕೆನಾ. ನಾವು ಒಕ್ಕೂಟ ವ್ಯವಸ್ಥೆ ಅಂತ ನಾವು ಓದ್ತಾ ಹೋಗಿರ್ತೀವಿ, ಆದ್ರೆ ಇದರನ್ನ ಮೆನ್ಷನ್ ಮಾಡಿರೋದಿಲ್ಲ, ಭಾರತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಅಂದಾಗ ಈ ಸ್ಟೇಟ್ಮೆಂಟ್ ಹಾಕಿದಾಗ ಮ್ಯಾಕ್ಸಿಮಮ್ ಹುಡುಗರು ಏನ್ ಮಾಡ್ತಾರಂದ್ರೆ, ಇಲ್ಲ ನಾವು ಒಕ್ಕೂಟ ವ್ಯವಸ್ಥೆ ಅಂತ ಓದಿದೀವಲ್ವಾ ಅಂತಂದು ಇದು ಬಳಕೆ ಆಗಿಲ್ಲ, ಇಲ್ಲಿ ಬಳಕೆ ಆಗಿದೆ ಅಂತಂದು ರೈಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಂಥವನ್ನ ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೋಬೇಕು. ನೆಕ್ಸ್ಟ್, ವಿಧಿ ಒಂದರ ಪ್ರಕಾರ ಭಾರತವು ರಾಜ್ಯಗಳ ಒಕ್ಕೂಟ. ಓಕೆನಾ, ಒಕ್ಕೂಟ ವ್ಯವಸ್ಥೆ ಅಂತ ಇಲ್ಲ ನಮ್ದ್ರಲ್ಲಿ, ರಾಜ್ಯಗಳ ಒಕ್ಕೂಟ ಅಂದ್ರೆ ಯಾವುದೇ ರಾಜ್ಯಕ್ಕೆ ಭಾರತದಿಂದ ಬೇರೆ ಆಗುವ ಹಕ್ಕಿಲ್ಲ ಅಂತ. ಯಾವುದೇ ರಾಜ್ಯಕ್ಕೆ ಭಾರತದಿಂದ ಬೇರೆ ಆಗುವ ಹಕ್ಕಿಲ್ಲ ಅಂತ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಭಾರತವು ಸಂಪೂರ್ಣವಾಗಿ ಏಕಾತ್ಮಕ ವ್ಯವಸ್ಥೆಯಾಗಿ ಬದಲಾಗುತ್ತದೆ. ಅಧಿಕಾರ ಕೇಂದ್ರದ ಕೈಗೆ ಹೋಗುತ್ತದೆ. ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅಧಿಕಾರ ಕಂಪ್ಲೀಟ್ ಆಗಿ ಕೇಂದ್ರಕ್ಕೆ ಹೋಗುತ್ತದೆ, ಅವರು ಕಂಟ್ರೋಲ್ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯಾವ್ದ್ರ ಬಗ್ಗೆ? ಫೆಡರಲ್ ಸಿಸ್ಟಮ್ ಬಗ್ಗೆ, ಒಕ್ಕೂಟ ವ್ಯವಸ್ಥೆ ಬಗ್ಗೆ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ಗೆ ನೋಡೋದಾದ್ರೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಓಕೆ, ಹಾ, ಮೂಲಭೂತ ರೈಟ್, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಬಂದೆ. ಫಂಡಮೆಂಟಲ್ ರೈಟ್ಸ್ ಬಗ್ಗೆ, ಸಾಂವಿಧಾನಿಕ ಪರಿಹಾರದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಸಮಾನತೆ ಹಕ್ಕು. ಅಂದ್ರೆ ಆರ್ಟಿಕಲ್ಸ್ ಕೊಟ್ಟಿದ್ದಾನೆ, ಯಾವುದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಬಗ್ಗೆ ಕೊಟ್ಟಿದ್ದಾನೆ. ಓಕೆನಾ. ಸಾಂವಿಧಾನಿಕ ಪರಿಹಾರದ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು, 32 ಸಂವಿಧಾನದ ಪರಿಹಾರದ ಹಕ್ಕು ಆಪ್ಷನ್ ಬಿ ಅಲ್ಲಿದೆ. ಒಂದೇದು 2 ಆಗ್ಬೇಕು. ಒಂದೇದು 2 ಎಲ್ಲಿದೆ? ಒಂದೇದು 2 ಆಪ್ಷನ್ ಇದ್ರಲ್ಲಿಲ್ಲ ಇದು. ಆಮೇಲೆ ಇದು 4 ಇದೆ, ಎರಡನೇದು ಇದ್ರಲ್ಲೂ ಇಲ್ಲ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಯಾಕೆಂದ್ರೆ ಒಂದೇ ಆಪ್ಷನ್ ಅಲ್ಲಿ ಇದೆ. ಸಂವಿಧಾನದ ಪರಿಹಾರದ ಹಕ್ಕು 32ನೇ ವಿಧಿ ಅಂದ್ರೆ ಇದಕ್ಕೆ ಎರಡನೇದು ಅನ್ನೋಕೆ ಒಂದೇ ಆಪ್ಷನ್ ಇರೋದ್ರಿಂದ ನಾ ಡೈರೆಕ್ಟ್ ಆಗಿ 3ನೇದು ಹಾಕಿ ಎಕ್ಸಾಮ್ಸ್ ಅಲ್ಲಿ ಮುಂದೆ ಹೋಗ್ಬಿಡ್ತೀನಿ. ಓಕೆನಾ. ಬೇರೆಯವನ್ನೆಲ್ಲ ಹೊಂದೋದಾದ್ರೆ B1 ಅಂತೆ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿ, ಶೋಷಣೆ ವಿರುದ್ಧದ ಹಕ್ಕು ಇದು 23ರಿಂದ 24, ಸಮಾನತೆ ಹಕ್ಕು ಇದೆ ಎಲ್ರಿಗೂ ಗೊತ್ತು, 14ರಿಂದ 18ನೇ ವಿಧಿ. ನಾನಿವಾಗ ಇದರಲ್ಲಿದೆ ನೋಡ್ರಿ, ಕಂಪ್ಲೀಟ್ ಆಗಿ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಇದರಲ್ಲಿ ಕೊಟ್ಟಿದೆ. ನಾನಿವಾಗ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ. ಫಂಡಮೆಂಟಲ್ ರೈಟ್ ಈಗೇನ್ ಬಂದು ಫಂಡಮೆಂಟಲ್ ರೈಟ್ಸ್ ಅಂತ ಟಾಪಿಕ್ ಬಂದಿದ್ದ ಕಾರಣದಿಂದ ನಾ ಮೂಲಭೂತ ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಆಗಿ ಒಂದ್ಸರಿ ಆ ಚಾಪ್ಟರ್ನೇ ಗ್ಲಾನ್ಸ್ ಮಾಡ್ತೀನಿ ಇವಾಗ ನಿಮ್ಗೆ. ಓಕೆನಾ. ಭಾಗ ಯಾವುದು? 3ನೇ ಭಾಗ, ಎಲ್ರಿಗೂ ಗೊತ್ತಿರದೆ 3ನೇ ಭಾಗ. ವಿಧಿ ಎಲ್ಲಿಂದ ಇದಾವೆ? 12ರಿಂದ 35. ಮ್ಯಾಕ್ಸಿಮಮ್ ಆಗಿ ಹುಡುಗರು ಏನ್ ಅನ್ಕೊಂತಾರೆ, 14ರಿಂದ 35 ಅನ್ಕೊಳ್ತಾರೆ, ಬಟ್ ಅದು 12ರಿಂದ 35. 12 ಕೂಡ ಅಲ್ಲಿಂದಾನೇ ಸ್ಟಾರ್ಟ್ ಆಗಿದೆ. ಬಟ್ ಓದುವಾಗ ಏನಾಗುತ್ತೆ ಅಂದ್ರೆ 14ರಿಂದ ನಮಗೆ ಮೇಜರ್ ಆಗಿ ಆರ್ಟಿಕಲ್ಸ್ ಬರ್ತವೆ. ಓಕೆನಾ. ರೈಟ್ ಟು ಇಕ್ವಾಲಿಟಿ ಬರೋದು 14ರಿಂದ 18, ಡೈರೆಕ್ಟ್ ಅಲ್ಲಿಂದಾನೇ ಬರೋದ್ರಿಂದ ಅಲ್ಲಿಂದ ಓದ್ತೀವಿ. ಬಟ್ ಅದು 12ರಿಂದ 35ನೇ ವಿಧಿಯವರೆಗೂ ಮೂಲಭೂತ ಹಕ್ಕುಗಳು ಇದಾವೆ. ಇವುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಕೂಡ, ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕೂಡ ಮೂಲಭೂತ ಹಕ್ಕುಗಳನ್ನ ಕರೀತಾರೆ. ನ್ಯಾಯ ರಕ್ಷಣೆ ಈ ಹಕ್ಕುಗಳಿಗೆ ಧಕ್ಕೆ ಆದಲ್ಲಿ ನಾಗರಿಕರು ನೇರವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೂ ಮೊರೆ ಹೋಗಬಹುದು. ಅಂದ್ರೆ ರಿಟ್ಸ್ ಪವರ್ ಇದೆ ಇದಕ್ಕೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೂ ಮೊರೆ ಹೋಗ್ಬೋದು. ಈ ಮೂಲಭೂತ ಹಕ್ಕುಗಳು ಏನಾದ್ರೂ ವೈಲೆಂಟ್ ಆದ್ರೆ ಅದರ ವಿರುದ್ಧ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ನಾಗರಿಕರು ಅಂತ. ನೆಕ್ಸ್ಟ್, ಪ್ರಮುಖ 6 ಮೂಲಭೂತ ಹಕ್ಕುಗಳು. ಓಕೆನಾ. ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು. ಓಕೆನಾ. ಈಗ 6 ಮೂಲಭೂತ ಹಕ್ಕುಗಳಿವೆ. 1978ರಲ್ಲಿ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ರು. ಅದಕ್ಕಿಂತ ಬಿಫೋರ್ 7 ಮೂಲಭೂತ ಹಕ್ಕುಗಳಿದ್ವು. 1978ರಲ್ಲಿ ರೈಟ್ ಟು ಪ್ರಾಪರ್ಟಿ ಅಂದ್ರೆ ಆಸ್ತಿ ಹಕ್ಕನ್ನ ತೆಗೆದುಹಾಕಿ ಅವಾಗ ಜಸ್ಟ್ ಈಗ ಉಳಿದಿರೋದು 6 ಮೂಲಭೂತ ಹಕ್ಕುಗಳು ಇದಾವೆ. ಹಾಗಾಗಿ ಈಗ ಆಸ್ತಿ ತಗೊಂಡಿದ್ದಾರೆ ಗೌರ್ಮೆಂಟ್ ಅವರು ಅಂತಂದು ಇದು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ ಬರಲ್ಲ. ಯಾಕಂದ್ರೆ ಅದು ಮೂಲಭೂತ ಹಕ್ಕಿನಿಂದ ತೆಗೆದಿರೋದ್ರಿಂದ ಅದು ಬರೋದಿಲ್ಲ. ಉಳಿದ 6 ಮೂಲಭೂತ ಹಕ್ಕುಗಳನ್ನ ನಾವು ಕ್ವಶನ್ ಮಾಡಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ. ಹಾಗಾದ್ರೆ ಯಾವ್ಯಾವ ಮೂಲಭೂತ ಹಕ್ಕುಗಳಿದಾವೆ ಅಂತ ನೋಡೋದಾದ್ರೆ, ನೀವು ಕಾನ್ಸ್ಟಿಟ್ಯೂಷನ್ ಓದಿದಿರ ಅಂತಂದ್ರೆ ಇವೆಲ್ಲ ಕಂಪಲ್ಸರಿ ನೀವು ಓದ್ಕೊಂಡೇ ಇರ್ತೀರ. ಇಲ್ಲ ಇದು ಈ ಚಾಪ್ಟರ್ ಕೂಡ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಫೀಲ್ಡ್ ಅಲ್ಲಿ ಇಲ್ಲ ಅಂತ. ಓಕೆ. ಸಮಾನತೆ ಹಕ್ಕು 14ರಿಂದ 18ನೇ ವಿಧಿಯಲ್ಲಿ ಸಮಾನತೆ ಹಕ್ಕು ಬರುತ್ತೆ. ಇದರಲ್ಲಿ ಕಾನೂನಿನಿಂದ ಎಲ್ಲರೂ ಸಮಾನರು, ಜಾತಿ ಧರ್ಮ ಲಿಂಗ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರದು ಅಂತಂದು ಇದರಲ್ಲಿ ಹೇಳುತ್ತೆ. ಸ್ವಾತಂತ್ರ್ಯದ ಹಕ್ಕಿನಲ್ಲಿ 19ರಿಂದ 22ನೇ ವಿಧಿಗಳು ಬರ್ತವೆ. ಇದರಲ್ಲಿ ಮಾತು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘಟನೆ ಮಾಡುವುದು ಮತ್ತು ದೇಶಾದ್ಯಂತ ಸಂಚರಿಸುವ ಹಕ್ಕು ಇರುವುದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ. ನೆಕ್ಸ್ಟ್, ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24. ಮಾನವನ ಮಾರಾಟ, ಬಲವಂತದ ದುಡಿಮೆ ಮತ್ತು ಬಾಲಕಾರ್ಮಿಕ ಪದ್ಧತಿ ನಿಷೇಧ ಬರುವುದು ಶೋಷಣೆ ವಿರುದ್ಧದ ಹಕ್ಕಿನಲ್ಲಿ. ನೆಕ್ಸ್ಟ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28.
ತಮಗಷ್ಟೇ ಬಂದ ಧರ್ಮವನ್ನು ಪಾಲಿಸದೆ ಪ್ರಚಾರ ಮಾಡುವ ಮತ್ತು ಧಾರ್ಮಿಕ ಸಂಸ್ಥೆಗಳನ್ನು ನಡೆಸುವ ಹಕ್ಕು ಇರುವುದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬರೋದು 29ರಿಂದ 30ನೇ ವಿಧಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬರುವುದು 29ರಿಂದ 30ನೇ ವಿಧಿ. ಅಲ್ಪಸಂಖ್ಯಾತರು ತಮ್ಮ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವ ಮತ್ತು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವ ಹಕ್ಕನ್ನು ಹೊಂದಿರುವುದು. ಓಕೆ, ನೆಕ್ಸ್ಟ್ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿ. ಹಕ್ಕುಗಳಿಗೆ ಧಕ್ಕೆಯಾದಾಗ ಸುಪ್ರೀಂ ಕೋರ್ಟ್ ಮೂಲಕ ರಕ್ಷಣೆ ಪಡೆಯುವ ಹಕ್ಕು ಇರುತ್ತದೆ. ಇದಕ್ಕೆ ಅಂಬೇಡ್ಕರ್ ಅವರು ಭಾರತದ ಹೃದಯ, ಭಾರತ ಸಂವಿಧಾನದ ಹೃದಯ, ಆತ್ಮ ಎಂದು ಕರೆದಿದ್ದಾರೆ 32ನೇ ವಿಧಿ. ಓಕೆನಾ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. ಪ್ರತಿ ಒಂದು ವಿಧಿ ಬಗ್ಗೆನೂ ಕೂಡ ಕ್ವಶನ್ಸ್ ಬರುತ್ತೆ. ಅದ್ರ ಮೇಲೆ ಈ ಮೇನ್ ಇದು ಹೆಡ್ಲೈನ್ ಇದೆ ಅಲ್ವಾ, ಇದ್ರ ಮೇಲೆ ಬರುತ್ತೆ. ಈ PPT ಅನ್ನು ನಾನು ಶೇರ್ ಮಾಡ್ತೀನಿ, ಅಲ್ಲಿ ಬೇಕಾದ್ರೆ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಮೇನ್ ಹೆಡ್ಲೈನ್ ಏನಿದೆ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಸಮಾನತೆ ಹಕ್ಕಿನಲ್ಲಿ ಎಲ್ಲಿಂದ ಎಲ್ಲಿಗಿದಾವೆ? ಓಕೆನಾ, 14ರಿಂದ 18 ಅಂತ ಹೇಳಿದೆ. 14ರಿಂದ 18ನೇ ವಿಧಿ. 14ನೇ ಏನ್ ಹೇಳುತ್ತೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು. 15 ತಾರತಮ್ಯವನ್ನು ನಿಷೇಧ ಮಾಡಿದೆ. ಅಂದ್ರೆ ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳ ಆಧಾರದ ಮೇಲೆ ಯಾವುದೇ ನಾಗರಿಕರ ವಿರುದ್ಧ ಸರ್ಕಾರವು ತಾರತಮ್ಯ ಮಾಡುವುದಿಲ್ಲ. ಅಂಗಡಿಗಳು, ಸಾರ್ವಜನಿಕ ಹೋಟೆಲ್ಗಳು, ಬಾವಿ, ಕೆರೆ ನೀರು ಬಳಸಲು ಎಲ್ಲರಿಗೂ ಸಮಾನ ಹಕ್ಕಿದೆ. ಅದರಲ್ಲಿ ಯಾರಿಗೂ ಕೂಡ ತಾರತಮ್ಯವನ್ನು ಮಾಡಬಾರದು ಅನ್ನೋ ದೃಷ್ಟಿಯಿಂದ ಆರ್ಟಿಕಲ್ 15 ಹೇಳುತ್ತೆ ತಾರತಮ್ಯನ ನಿಷೇಧ. ನೆಕ್ಸ್ಟ್ ಆರ್ಟಿಕಲ್ 16 ಏನ್ ಹೇಳುತ್ತೆ? ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ, ಎಲ್ರಿಗೂ ಅವಕಾಶ. ನೀವು ಓದ್ಕೊಂಡು ಯಾರಾದ್ರೂ ಕೂಡ ಕೆಲಸ ತಗೋಬಹುದು. ಮೇಲ್ಜಾತಿ ಕೀಳ್ಜಾತಿ ಆ ರೀತಿ ಇರುವುದಿಲ್ಲ. ಸರ್ಕಾರದ ಅಧೀನದಲ್ಲಿರುವ ಯಾವುದೇ ಕಚೇರಿಯಲ್ಲಿ ಉದ್ಯೋಗ ನೇಮಕಾತಿಗಾಗಿ ಸಂಬಂಧಿಸಿದ ಎಲ್ಲಾ ನಾಗರಿಕರಿಗೂ ಸಮಾನ ಅವಕಾಶವಿರುತ್ತದೆ. ಹಿಂದುಳಿದ ವರ್ಗದ OBC SC ST ಉದ್ಯೋಗದಲ್ಲಿ ಮೀಸಲಾತಿ ನೀಡಲು ವಿಧಿ ಅವಕಾಶ ನೀಡುತ್ತದೆ. ಹಾಗಾಗಿ ಇದು ಸಮಾನತೆಯ ಉಲ್ಲಂಘನೆ ಅಲ್ಲ. ಅಂದ್ರೆ ನೀವು ಕ್ವಶನ್ ಬರುತ್ತೆ, ಸರ್ ಹಾಗಾದ್ರೆ 16ನೇ ಆರ್ಟಿಕಲ್ ಅಲ್ಲಿ ನೀವು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಅಂತ ಹೇಳ್ತೀರಾ, ಮತ್ತೆ OBC SC ST ಅವ್ರಿಗೆ ರಿಸರ್ವೇಶನ್ ಕೊಡ್ತೀರಾ ಅಂತಂದ್ರೆ ಇದು ಸಮಾನತೆ ಉಲ್ಲಂಘನೆ ಅಲ್ಲ ಅಂತಂದು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಪೊಲಿಟಿ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಹಾಗಾಗಿ ಇದು ಉಲ್ಲಂಘನೆ ಅಲ್ಲ, ಬದಲಿಗೆ ಸಾಮಾಜಿಕ ಸಮಾನತೆಗೆ ತರುವ ಪ್ರಯತ್ನ. ಅಂದ್ರೆ SC ST ಅವರು, OBC ಅವರು ಈಗ ಏನು ಅವರು ಹಿಂದುಳಿದಿದ್ದಾರೆ, ಅವ್ರನ್ನು ಕೂಡ ಈಕ್ವಲೆಂಟ್ ಆಗಿ ತರಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ರಿಸರ್ವೇಶನ್ ಅನ್ನ ಕೊಡ್ತಿದೆ ಅಂತ ಹೇಳ್ತಿದೆ. ನೆಕ್ಸ್ಟ್ ಆರ್ಟಿಕಲ್ 17 ಅಸ್ಪೃಶ್ಯತೆ ನಿವಾರಣೆ. ಓಕೆನಾ, ಅನ್ಟಚಬಿಲಿಟಿ ಬಗ್ಗೆ ಮಾತಾಡೋದು ಆರ್ಟಿಕಲ್ 17. ಅಸ್ಪೃಶ್ಯತೆಯನ್ನು ಆಚರಿಸುವ ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಯಾವ್ರೇ ಈಗ ಟಚ್ ಮಾಡಂಗಿಲ್ಲ, ಮುಟ್ಟಂಗಿಲ್ಲ, ಈ ರೀತಿ ಎಲ್ಲ ಮಾಡಂಗಿಲ್ಲ ಅಂತಂದು 17ನೇ ವಿಧಿ ಹೇಳುತ್ತೆ. ನೆಕ್ಸ್ಟ್ ಬಿರುದುಗಳ ರದ್ದತಿ. 18ನೇ ವಿಧಿ ಬಿರುದುಗಳ ರದ್ದತಿ. ಈಗ ರಾಜ ಮಾರ್ತಾಂಡ ಈ ರೀತಿ ಎಲ್ಲ ಬಿರುದುಗಳು ಇರ್ತದೆ ನೋಡ್ರಿ. ಈ ಕೃಷ್ಣದೇವರಾಯ, ರಾಜ ಮಾರ್ತಾಂಡ, ಕೃಷ್ಣದೇವರಾಯರು ಎಲ್ಲ ಕರ್ತಿದ್ರಲ್ಲೋ ಈ ರೀತಿ ಅವನ್ನೆಲ್ಲ ಮಾಡ್ಕೊಳಂಗಿಲ್ಲ. ಈಗ ಅವನ್ನೆಲ್ಲ ಈಗ ಮಿಲಿಟರಿ ಮತ್ತು ಶೈಕ್ಷಣಿಕ ಸಾಧನೆಗಳನ್ನು ಹೊರತುಪಡಿಸಿ ಈಗ ಮಿಲಿಟರಿ ಅವರಿಗೆ ಕೊಟ್ಟಿರ್ತಾರೆ, ಅವು ಇರ್ತವೆ. ಉಳಿದದ್ದೆಲ್ಲವನ್ನು ಮಾಡ್ಕೊಳಂಗಿಲ್ಲ. ಉದಾಹರಣೆ ಡಾಕ್ಟರ್, ಕರ್ನಲ್ ಈ ರೀತಿ ಸರ್ಕಾರವು ಯಾವುದೇ ವ್ಯಕ್ತಿಗೆ ಬಿರುದುಗಳನ್ನು ನೀಡುವಂತಿಲ್ಲ. ಬ್ರಿಟಿಷರ ಕಾಲದಲ್ಲಿ ರಾಯ್ ಬಹದ್ದೂರ್, ಮಹಾರಾಜ ಅಂತಹ ಬಿರುದುಗಳನ್ನು ಬಳಸುವುದನ್ನು ಇದು ನಿಷೇಧಿಸಿದೆ. ಇಂಥ ಬಿರುದುಗಳನ್ನ ಯಾವುದೇ ರೀತಿಯಾಗಿ ಇವಾಗ ನೀವು ಬಳಸಲು ಅವಕಾಶವಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇದು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಮೊದಲನೇ ರೈಟ್ ಆಗಿರುವ ಸಮಾನತೆ ಹಕ್ಕಿನ ಅಂಡರ್ ಅಲ್ಲಿ ಬರುವ 4 ಆರ್ಟಿಕಲ್ಸ್ ಅದು. ಓಕೆ, ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕು. ಇದರಲ್ಲಿ 19ನೇ ವಿಧಿ ಏನ್ ಹೇಳ್ತಾರೆ? 6 ಮೂಲಭೂತ ಹಕ್ಕುಗಳನ್ನು ಹೊಂದಿರುತ್ತೆ ಇದರಲ್ಲಿ. ಓಕೆನಾ, ಸ್ವಾತಂತ್ರ್ಯದ ಹಕ್ಕಿನಲ್ಲಿ 6 ಮೂಲಭೂತ ಸ್ವಾತಂತ್ರ್ಯಗಳು ಹೊಂದಿದೆ. ಯಾವುದು? 19ನೇ ವಿಧಿ ಅಂಡರ್ ಅಲ್ಲಿ ಮೂಲಭೂತ ಸ್ವಾತಂತ್ರ್ಯಗಳು ಕಂಡು ಬರ್ತವೆ. ಅದರಲ್ಲಿ ಮತ್ತೆ 19(1)A ಅದರಲ್ಲಿ ಮಾತು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. 19ರಲ್ಲಿ ಮತ್ತೆ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು ಇರುತ್ತೆ. ಯಾವುದಾದ್ರೂ ಕೂಡ ನೀವು ಸಂಘವನ್ನು ಸ್ಥಾಪಿಸಬಹುದು. ಅದರಲ್ಲಿ ಸಂಘಗಳು, ಒಕ್ಕೂಟ ಅಥವಾ ಸಹಕಾರ ಸಂಘಗಳನ್ನು ಕೂಡ ಸ್ಥಾಪಿಸಲು 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ C ಅಲ್ಲಿ ನಮ್ಗೆ ಅವಕಾಶ ಇರುತ್ತೆ. ಸಬ್ ಕ್ಲಾಸ್ D ಅಲ್ಲಿ ಏನಂದ್ರೆ ಸಂಚರಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಎಲ್ಲಿ ಬೇಕಾದ್ರೆ ನೀವು ಹೋಗ್ಬೋದು. ಓಕೆನಾ, ಇಲ್ಲಾಂದ್ರೆ ನೀವು ಕರ್ನಾಟಕದಲ್ಲಿ ಮಾತ್ರ ಇರೋದು ಆತರ ಇಲ್ಲ. ನೀವು ತಮಿಳ್ನಾಡಿಗೆ ಹೋಗ್ಬೋದು, ಕೇರಳಕ್ಕೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ತಮಿಳ್ನಾಡಿಗೆ ಹೋಗ್ಬೋದು. ಓಕೆನಾ, ಡೆಲ್ಲಿ ಅಥವಾ ಲೇ ಲಡಾಖ್ ಹೋಗ್ಬೋದು, ಎಲ್ಲಾದ್ರೂ ನೀವು ಮತ್ತೆ ಹಿಮಾಚಲಕ್ಕೆ ಹೋಗ್ಬೋದು, ಎಲ್ಲಾದ್ರೂ ಹೋಗ್ಬೋದು. ನಿಮ್ಗೆ ಸಂಚರಿಸುವ ಸ್ವಾತಂತ್ರ್ಯವು ಕೂಡ ಕೊಟ್ಟಿದೆ. ನೆಕ್ಸ್ಟ್ ಸಬ್ ಕ್ಲಾಸ್ E ಅಲ್ಲಿ ವಾಸಿಸುವ ಹಕ್ಕು. ಭಾರತದ ಯಾವುದೇ ಭಾಗದಲ್ಲಿ ಹೋಗಿ ವಾಸಿಸುವ ಹಕ್ಕನ್ನು ಕೂಡ ಹೊಂದಿರಬಹುದು. ಈಗ ನೋಡ್ರಿ, ಬೆಂಗಳೂರಲ್ಲಿ ಹೋದ್ರೆ ಬರೇ ಅಲ್ಲಿ ನಾರ್ತ್ ಅವರು ಬಹಳ ಬಂದಿದ್ದಾರೆ. ಓಕೆನಾ, ರೈಲ್ವೆದಲ್ಲಿ ಅಂತೂ ಬಹಳ ನಾರ್ತ್ ಅವರೇ ಇರ್ತಾರೆ. ಅವ್ರು ಎಲ್ಲಾದ್ರೂ ಹೋಗಿ ವಾಸ ಮಾಡ್ಬೋದು. ಈಗ ಬೆಂಗಳೂರಲ್ಲಿ ಬಂದ್ರೆ ಯಾವ ರಾಜ್ಯದಲ್ಲಿ ಯಾವುದೇ ರಾಜ್ಯದವರು ಕೂಡ ಅಲ್ಲಿ ಹೋದ್ರೆ ಸಿಗ್ತಾರೆ ನಮ್ಗೆ. ಅಷ್ಟು ಜನ ಅಲ್ಲಿ ಬಂದು ವಾಸ ಆಗಿದ್ದಾರೆ. ಅಂದ್ರೆ ಯಾರಾದ್ರೂ ಕೂಡ ಭಾರತದಾದ್ಯಂತ ಎಲ್ಲಾದ್ರೂ ಕೂಡ ಅವರು
ವಾಸಿಸುವ ಹಕ್ಕನ್ನ ಯಾವ ವಿಧಿ ಅಡಿಯಲ್ಲಿ ಕೊಡುತ್ತಂದ್ರೆ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಇ ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸಬ್ ಕ್ಲಾಸ್ ಜಿ ಅಲ್ಲಿ ವೃತ್ತಿ ಮಾಡುವ ಸ್ವಾತಂತ್ರ್ಯ, ತಮಗೆ ಇಷ್ಟ ಬಂದ ಕೆಲಸ ಮಾಡ್ಬೋದು, ವ್ಯಾಪಾರ ಉದ್ಯೋಗವನ್ನು ಮಾಡಬಹುದು, ಏನಾದ್ರೂ ಮಾಡ್ಬೋದು ಅವರು. ಇಲ್ಲ ನಾನು ಬಡಗಿಯರು ನೀನು ಬಡಗಿತನ ಮಾತ್ರ ಮಾಡ್ಬೇಕು ಆ ರೀತಿ ಇಲ್ಲ. ಓಕೆನಾ, ನೀನು ಕಮ್ಮಾರತನ ಮಾತ್ರ ಮಾಡ್ಬೇಕು, ನೀನು ಮೇಸ್ತ್ರಿ ನೀನು ಮನೆ ಕಟ್ಟೋದ್ ಮಾತ್ರ ಮಾಡ್ಬೇಕು ಆ ರೀತಿ ಇಲ್ಲ. ನೀನ್ ಏನಾದ್ರೂ ಮಾಡ್ಬೋದು, ಏನಾದ್ರೂ ಕೆಲಸ ಮಾಡ್ಬೋದು, ಏನಾದ್ರೂ ವ್ಯಾಪಾರ ಮಾಡ್ಬೋದು, ನಿನಗೇನ್ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಮಾಡೋಕು ನಿನಗೆ ಸಂವಿಧಾನದಲ್ಲಿ ಅವಕಾಶವಿದೆ. ಓಕೆನಾ. ನೆಕ್ಸ್ಟ್ ಆರ್ಟಿಕಲ್ 20 ಅಪರಾಧಗಳಿಗೆ ಶಿಕ್ಷೆ ವಿಧಿಸುವುದು ರಕ್ಷಣೆ. ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಾರೆ, ಆದ್ರೆ ಅವ್ರಿಗೂ ಕೂಡ ರಕ್ಷಣೆ ಕೊಡ್ಬೇಕು ಒಳಗಡೆ. ಓಕೆನಾ. ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಶಿಕ್ಷಿಸಿದಂತೆ ಅದು ರಕ್ಷಣೆ ನೀಡುತ್ತದೆ. ಇದರಲ್ಲಿ 3 ಪ್ರಕಾರದ ತತ್ವಗಳಿವೆ. ಒಂದು ಅಪರಾಧಕ್ಕೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷಿಸುವಂತಿಲ್ಲ. ಆಮೇಲೆ ಯಾವುದೇ ವ್ಯಕ್ತಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸಬಾರದು. ಓಕೆನಾ. ನೆಕ್ಸ್ಟ್ ಅಪರಾಧ ನಡೆದ ಸಮಯದಲ್ಲಿ ಯಾವ್ದು ಕಾನೂನು ಜಾರಿಯಲ್ಲಿ ಇರುತ್ತೋ ಅದೇ ಪ್ರಕಾರ ಶಿಕ್ಷೆ ನೀಡ್ಬೇಕು. ಹಂಗೆ ಸುಮ್ನೆ ಅವ್ರು ಯಾವುದೇ ದ್ವೇಷ ಇಟ್ಕೊಂಡು ಅವ್ರನ್ನ ಶಿಕ್ಷೆ ಮಾಡಬಾರ್ದು ಅಂತಂದು ಕೂಡ ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಆರ್ಟಿಕಲ್ 21 ಮಾತಾಡುತ್ತೆ. ಓಕೆನಾ. ಇದು ಸಂವಿಧಾನದ ಅತ್ಯಂತ ವಿಶಾಲವಾದ ಹಕ್ಕಾಗಿದೆ. ಈ ಕಾನೂನಿನ ಮೂಲಕ ಸ್ಥಾಪಿತವಾದ ಕಾರ್ಯವಿಧಾನ ಹೊರತುಪಡಿಸಿ ಯಾವುದೇ ವ್ಯಕ್ತಿ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಸುಪ್ರೀಂ ಕೋರ್ಟ್ ಪ್ರಕಾರ ಇದರಲ್ಲಿ ಗೌಪ್ಯತೆ ಹಕ್ಕು, ರೈಟ್ ಟು ಪ್ರೈವಸಿ ಮತ್ತು ಶುದ್ಧ ಪರಿಸರ ಹಕ್ಕು ಕೂಡ ಸೇರಿದೆ. 21A ಶಿಕ್ಷಣದ ಹಕ್ಕು 21A ಶಿಕ್ಷಣದ ಹಕ್ಕು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಆರ್ಟಿಕಲ್ 21 ಶಿಕ್ಷಣದ ಹಕ್ಕು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 22 22ನೇ ವಿಧಿ ಏನ್ ಹೇಳುತ್ತೆ, ಬಂಧನ ಮತ್ತು ವಶಕ್ಕೆ ಒಳಪಡಿಸಿರುವ ವಿರುದ್ಧ ರಕ್ಷಣೆ. ಅಂದ್ರೆ ಬಂಧನ ಮತ್ತು ವಶಕ್ಕೆ ಪಡೆದಿರುವವರನ್ನ ಅವರ ವಿರುದ್ಧ ರಕ್ಷಣೆ ಮಾಡೋದು ಹೇಗೆ. ಒಬ್ಬ ವ್ಯಕ್ತಿ ಬಂಧಿಸಿದಾಗ ಅವ್ರಿಗೆ ಕೆಲವು ಹಕ್ಕುಗಳು ಇರ್ತವೆ. ಯಾವುದು, ಬಂಧನಕ್ಕೆ ಕಾರಣವಾಗುವ ತಿಳಿಯುವ ಹಕ್ಕು. ಈಗ ಅರೆಸ್ಟ್ ಮಾಡ್ತಾರೆ ಸಡನ್ಲಿ, ನನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಅದನ್ನ ಇನ್ಫಾರ್ಮೇಶನ್ ತಿಳಿಯುವ ಅವ್ರಿಗೆ ಹಕ್ಕಿರುತ್ತೆ. ನೆಕ್ಸ್ಟ್ ತನ್ನ ಆಯ್ಕೆಯ ವಕೀಲರೊಂದಿಗೆ ಸಮಾಲೋಚಿಸುವ ಹಕ್ಕು. ನನಗೆ ಯಾಕೆ ಅರೆಸ್ಟ್ ಮಾಡಿದರೆ, ನಮ್ಮನ್ನ ಬಿಡಿಸಕ್ಕೆ ಏನೇನು ಪ್ರೋಸೆಸ್ ಬೇಕು, ನಾನು ಏನ್ ಮಾಡಿದ್ದೀನಿ ಏನು ಎಲ್ಲ ಅಂತಂದು ಡಿಸ್ಕಷನ್ ಮಾಡಕ್ಕೆ ವಕೀಲರ ಜೊತೆಗೆ ನೀವು ಡಿಸ್ಕಷನ್ ಮಾಡಕ್ಕೆ ಕೂಡ ನಿಮಗೆ ಆಯ್ಕೆ ಇರುತ್ತೆ. ನೆಕ್ಸ್ಟ್ 24 ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಲಯಗಳಿಗೆ ಅವರನ್ನ ಹಾಜರುಪಡಿಸಬೇಕು, ನ್ಯಾಯಾಧೀಶರ ಮುಂದೆ ಅವರನ್ನು ಕೂಡ ಹಾಜರುಪಡಿಸಬೇಕು ಅಂತ ಹೇಳೋದು ಯಾವುದು, ಆರ್ಟಿಕಲ್ 22. ನೆಕ್ಸ್ಟ್ ಶೋಷಣೆ ವಿರುದ್ಧದ ಹಕ್ಕು. 3ನೇ ಹಕ್ಕು ಯಾವುದು, ಶೋಷಣೆ ವಿರುದ್ಧದ ಹಕ್ಕು. ಇದರಲ್ಲಿ 23ರ ವಿಧಿ ಏನ್ ಹೇಳುತ್ತೆ, ಮಾನವ ಮಾರಾಟ ಮತ್ತು ಬಲವಂತ ದುಡಿಮೆ ನಿಷೇಧ. ವಿವಿಧ ನಾಗರಿಕರ 3 ರೀತಿಯ ಶೋಷಣೆಗಳಿಂದ ರಕ್ಷಣೆ ಮಾಡುತ್ತದೆ. ಹೆಂಗೆ, ಮಾನವನ ಮಾರಾಟ ಮಾಡ್ತಾರೆ, ಮಹಿಳೆಯರು ಮತ್ತು ಮಕ್ಕಳನ್ನು ವಸ್ತುಗಳಂತೆ ಮಾರಾಟ ಮಾಡೋದು, ಖರೀದಿ ಮಾಡೋದು, ಇದನ್ನ ಅನೈತಿಕ ಚಟುವಟಿಕೆ ಮತ್ತು ಮಹಿಳೆಯರ ಬಳಕೆ ಸೇರಿದ್ರಿಂದ ಇದನ್ನ ನಿಷೇಧ ಮಾಡಲಾಗಿದೆ. ಓಕೆನಾ. ನೆಕ್ಸ್ಟ್ ಬೇಗಾರ್ ಅಂದ್ರೆ ಕೆಲಸ ಮಾಡಿಸಿಕೊಂಡು ಅದಕ್ಕೆ ಯಾವುದೇ ಪ್ರತಿಫಲ ಅಥವಾ ಸಂಬಳ ನೀಡದಿರುವ, ಇದು ಹಳೆಯ ಕಾಲದ ಜೀತ ಪದ್ಧತಿಯ ಒಂದು ರೂಪ ಆಗಿದೆ. ಓಕೆನಾ. ಮಾನವ ಮಾರಾಟ ಮತ್ತು ಬಲವಂತ ದುಡಿಮೆ ಇದನ್ನು ಕೂಡ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಶೋಷಣೆ ವಿರುದ್ಧದ ಹಕ್ಕು, ಈ ರೀತಿ ಮಾಡಿದ್ರು ಕೂಡ ನೀವು ಕಂಪ್ಲೇಂಟ್ ಮಾಡ್ಬೋದು. ನೆಕ್ಸ್ಟ್ ಬಲವಂತದ ದುಡಿಮೆ, ಒಬ್ಬ ವ್ಯಕ್ತಿ ಇಚ್ಛೆಗೆ ವಿರುದ್ಧವಾಗಿ ಅಥವಾ ಕನಿಷ್ಠ ಕೂಲಿಗಿಂತ ಕಡಿಮೆ ಹಣ ನೀಡಿ ಕೆಲಸ ಮಾಡಿಸಿಕೊಳ್ಳುವುದನ್ನು ಇದು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಈಗ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಅದು ಇಷ್ಟ ಆಗಿರಲ್ಲ, ಅದು ಬಿಡ್ಬೋದು ಅವರು. ಇಲ್ಲ ನೀವು ಮಾಡ್ಲೇಬೇಕು ಕೆಲಸನ ಅಂತ ಈ ರೀತಿ ಕಂಡೀಷನ್ ಹಾಕಂಗಿಲ್ಲ. ಆಮೇಲೆ ಅವ್ನು ಕನಿಷ್ಠ ಕಡಿಮೆ ಕೂಲಿ ಕೊಡ್ತಿದಾರೆ ಅಂತ ಅವನು ಕೆಲಸ ಬಿಡ್ತಿದ್ದಾನೆ ಅಂದಾಗ ಇಲ್ಲ ನೀನ್ ಮಾಡ್ಲೇಬೇಕಂತ ಅವ್ರಿಗೆ ಫೋರ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ವಿನಾಯಿತಿ ಏನಿದೆ, ಸಾರ್ವಜನಿಕ ಉದ್ದೇಶಗಳಿಗಾಗಿ, ಉದಾಹರಣೆಗೆ ರಾಷ್ಟ್ರೀಯ ಸೇವಾ ಮತ್ತು ಮಿಲಿಟರಿ ಸೇವೆ ಸರ್ಕಾರವು ನಾಗರಿಕ ಕೆಲಸಕ್ಕೆ ಬಳಸಿಕೊಳ್ಳಬಹುದು. ಅಂತಹ ಸಂದರ್ಭದಲ್ಲಿ ಧರ್ಮ, ಜಾತಿ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಲು ಅನುಮತಿ ಇರುವುದಿಲ್ಲ. ಓಕೆ. ನೆಕ್ಸ್ಟ್ ಆರ್ಟಿಕಲ್ 24 ಏನಿರುತ್ತೆ, ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧ. 14 ವರ್ಷದ ಮಕ್ಕಳನ್ನು ಯಾವುದೇ ಕಾರ್ಖಾನೆ ಮತ್ತು ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ, ಉದಾಹರಣೆಗೆ ಪಟಾಕಿ ತಯಾರಿಕೆ, ರೈಲು ಕೆಲಸ ತೊಡಗಿಸುವುದನ್ನು ಈ ವಿಧಿಯು ಸಂಪೂರ್ಣವಾಗಿ ನಿಷೇಧ ಮಾಡುತ್ತದೆ. ಮಕ್ಕಳ ಬಾಲ್ಯವನ್ನು ರಕ್ಷಿಸುವುದು ಮತ್ತು ಅವರಿಗೆ ಕಡ್ಡಾಯ ಶಿಕ್ಷಣ ಕೊಡಿಸುವುದು ಇದರ ಪ್ರಮುಖ ಆಶಯವಾಗಿದೆ. ನೆಕ್ಸ್ಟ್ ವಿಧಿ 23 ಮಾನವ ಮಾರಾಟ ಮತ್ತು ಜೀತ ಪದ್ಧತಿ ನಿಷೇಧ, ಮಹಿಳೆಯರು ಮತ್ತು ಬಡ ಕಾರ್ಮಿಕರಿಗೆ. ನೆಕ್ಸ್ಟ್ 24ನೇ ವಿಧಿ ಏನ್ ಹೇಳುತ್ತೆ, ಬಾಲಕಾರ್ಮಿಕ ನಿಷೇಧ. ಅಂದ್ರೆ ಬಾಲಕಾರ್ಮಿಕರು 14 ವರ್ಷದ ಮಕ್ಕಳಿಗೆ ಬಾಲಕಾರ್ಮಿಕರ ನಿಷೇಧ ಮಾಡೋದು ಇದು ಆಗುತ್ತೆ. ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನೆಕ್ಸ್ಟ್ ಹಕ್ಕು ಯಾವುದು, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು. ವಿಧಿ 25 ಧರ್ಮದ ಮುಕ್ತ ಪ್ರಜ್ಞೆ, ಆಚರಣೆ ಮತ್ತು ಪ್ರಚಾರ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಇಚ್ಛೆಯ ಧರ್ಮವನ್ನು ನಂಬುವ, ಅದರಂತೆ ಆಚರಣೆ ಮಾಡುವ
ಮತ್ತು ಆ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡುವ ಹಕ್ಕಿದೆ ಅಂತ ಹೇಳ್ತಾರೆ. ಗಮನಿಸಿ, ಇದರಲ್ಲಿ ಕೆಲವು ಭಾರತೀಯ ನಾಗರಿಕರಿಗೂ ಮಾತ್ರವಲ್ಲದೆ ವಿದೇಶಿಯರಿಗೂ ಲಭ್ಯವಿದೆ. ಆದರೆ ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕ ಮತ್ತು ಆರೋಗ್ಯದ ಧಕ್ಕೆ ಆಗುವಂತಿರಬಾರದು. ಓಕೆನಾ. ಧರ್ಮ ಪ್ರಚಾರವನ್ನು ಮಾಡ್ಬೋದು, ಆಚರಣೆ ಕೂಡ ಮಾಡ್ಬೋದು, ಆದ್ರೆ ಮುಕ್ತ ಪ್ರಜ್ಞೆ ಇರ್ಬೇಕಂತ ಕೂಡ ಹೇಳುತ್ತೆ. ನೆಕ್ಸ್ಟ್ ವಿಧಿ 26, ಧಾರ್ಮಿಕ ವ್ಯವಹಾರಗಳ ನಿರ್ವಹಣೆ ಸ್ವಾತಂತ್ರ್ಯ. ಧಾರ್ಮಿಕ ವ್ಯವಹಾರಗಳ ನಿರ್ವಹಣೆ ಸ್ವಾತಂತ್ರ್ಯ. ಪ್ರತಿಯೊಬ್ಬ ಧಾರ್ಮಿಕ ಪಂಗಡ ಮತ್ತು ಸಂಸ್ಥೆಗಳಿಗೆ ಈ ಕೆಳಗಿನ ಹಕ್ಕು ಇದೆ. ಏನೇನಿದೆ? ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗೆ ಸಂಸ್ಥೆಗಳನ್ನು ಸ್ಥಾಪಿಸಬಹುದು. ಅವರು ತನ್ನ ಧಾರ್ಮಿಕ ವ್ಯವಹಾರಗಳನ್ನ ತಾನೇ ನಿರ್ವಹಿಸಿಕೊಳ್ಳಬಹುದು. ಆಸ್ತಿಯನ್ನು ಚರ ಮತ್ತು ಸ್ಥಿರ ಹೊಂದುವ ಮತ್ತು ಕಾನೂನಿನ ಪ್ರಕಾರ ಅದನ್ನು ನಿರ್ವಹಿಸುವುದು ಕೂಡ ಅವರಿಗೆ ಅವಕಾಶವನ್ನ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಅಂಡರ್ ಅಲ್ಲಿ ಕೊಡಲಾಗುತ್ತದೆ. ನೆಕ್ಸ್ಟ್ ವಿಧಿ 27ನೇ ವಿಧಿ 2ರಲ್ಲಿ ಏನ್ ಬರುತ್ತೆ? ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಯಿಂದ ವಿನಾಯಿತಿ. ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕಾಗಿ ಅಥವಾ ನಿರ್ವಹಣೆಗಾಗಿ ತೆರಿಗೆ ಪಾವತಿಸುವಂತೆ ಯಾವುದೇ ವ್ಯಕ್ತಿಯನ್ನು ಸರ್ಕಾರವು ಒತ್ತಾಯಿಸುವಂತಿಲ್ಲ. ಓಕೆನಾ. ಧರ್ಮ ಪ್ರಚಾರಕ್ಕೆ ನೀವು ಮಾಡ್ತಿದ್ರ ಅಂತ ಅಂದಾಗ ನಿಮಗೆ ತೆರಿಗೆ ಕೊಡುವಂತಂದು ಸರ್ಕಾರ ಒತ್ತಾಯಿಸುವುದಿಲ್ಲ. ಅಂದರೆ ಸರ್ಕಾರ ಸಂಗ್ರಹಿಸಿದ ತೆರಿಗೆ ಹಣವನ್ನು ಯಾವುದಾದ್ರೂ ಒಂದು ನಿರ್ದಿಷ್ಟ ಧರ್ಮದ ಏಳಿಗೆಯಾಗಿ ಮಾತ್ರ ಬಳಸುವಂತಿಲ್ಲ. ಓಕೆನಾ. ಅದು ಕೂಡ ಒಂದೇ ಈ ಧರ್ಮಕ್ಕೆ ಮಾತ್ರ ಇದು ಅಂತ ಈ ತರನು ಕೂಡ ಬಳಸುವಂತಿಲ್ಲ. ನೆಕ್ಸ್ಟ್ ಆರ್ಟಿಕಲ್ 28, ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಶೋಧನೆಯ ನಿಷೇಧ. ಅಂದ್ರೆ ವಿವರಣೆ ಏನಿದೆ ಇದರಲ್ಲಿ? ಸಂಪೂರ್ಣವಾಗಿ ಸರ್ಕಾರದ ಹಣದಿಂದ ನಡೆಯುವ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಧಾರ್ಮಿಕ ಬೋಧನೆಯನ್ನು ಮಾಡುವಂತಿಲ್ಲ. ಸಂಪೂರ್ಣವಾಗಿ ಸರ್ಕಾರದ ಹಣದಿಂದ ನಡೆಯುವ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಧಾರ್ಮಿಕ ಬೋಧನೆ ಮಾಡುವಂತಿಲ್ಲ. ಆದರೆ ಧಾರ್ಮಿಕ ದತ್ತಿ ಸಂಸ್ಥೆಗಳಲ್ಲಿ ಸ್ಥಾಪಿಸಲ್ಪಟ್ಟ ಸಂಸ್ಥೆಗಳು ಇದಕ್ಕೆ ವಿನಾಯಿತಿ ನೀಡುತ್ತವೆ. ಅದರಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನು ಧಾರ್ಮಿಕ ಪ್ರಾರ್ಥನೆಗಳನ್ನು ಭಾಗವಹಿಸುವಂತೆ ಬಲವಂತ ಮಾಡೋದಿಲ್ಲ, ಕಂಡೀಷನ್ ಹಾಕಂಗಿಲ್ಲ. ಓಕೆನಾ. ಈಗ ಸಂಪೂರ್ಣವಾಗಿ ಸರ್ಕಾರದಿಂದ ಒಂದ್ ಯಾವ್ದೋ ಶಿಕ್ಷಣ ಸಂಸ್ಥೆ ನಡೀತಿದೆ, ಅದರಲ್ಲಿ ನಾನು ಒಂದೇ ಧರ್ಮದ ಬಗ್ಗೆ ನಿಮಗೆ ಬೋಧನೆ ಮಾಡ್ತೀನಿ ಅಂತಂದು ಕಂಡೀಷನ್ ಹಾಕಂಗಿಲ್ಲ. ಧಾರ್ಮಿಕ ದತ್ತಿ ಸಂಸ್ಥೆಗಳನ್ನು ಸ್ಥಾಪಿಸಲು ಇದಕ್ಕೆ ವಿನಾಯಿತಿ ಇರ್ತದೆ. ದತ್ತಿ ಸಂಸ್ಥೆಗಳನ್ನು ಸ್ಥಾಪಿಸಲು ಅಲ್ಲಿನ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಪ್ರಾರ್ಥನೆ ಭಾಗಿಸುವಂತೆ ಕಡ್ಡಾಯವಾಗಿ ನೀವು ಬಲವಂತ ಮಾಡಂಗಿಲ್ಲ. ಅವ್ರು ಇಷ್ಟ ಬಂದ್ರೆ ಬರ್ಬೋದು, ಬಿಟ್ರೆ ಬಿಡ್ಬೋದು. ನೆಕ್ಸ್ಟ್ 25ನೇ ವಿಧಿ ಏನ್ ಹೇಳುತ್ತೆ? ಧರ್ಮದ ನಂಬಿಕೆ, ಆಚರಣೆ ಮತ್ತು ಪ್ರಚಾರದ ಬಗ್ಗೆ. 26 ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆ ಸ್ವಾತಂತ್ರ್ಯ. 27 ಧರ್ಮಕ್ಕಾಗಿ ತೆರಿಗೆ ನೀಡುವಂತಿಲ್ಲ. 28 ಸರ್ಕಾರಿ ಶಾಲೆಗಳನ್ನು ಧಾರ್ಮಿಕ ಬೋಧನೆ ನಿಷೇಧ. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಈ ಹಕ್ಕು ಏನ್ ಹೇಳುತ್ತೆ ನೋಡೋಣ. 29ನೇ ವಿಧಿ ಅಲ್ಪಸಂಖ್ಯಾತರ ಹಿತಾಸಕ್ತಿ ಸಂರಕ್ಷಣೆ ಮಾಡುತ್ತೆ. ಓಕೆನಾ. ಅದರಲ್ಲಿ ಸಂಸ್ಕೃತಿ ಮತ್ತು ಭಾಷೆ, ಅವರ ಯಾವುದೇ ಸಂಸ್ಕೃತಿ ಮತ್ತು ಭಾಷೆ ಭಾಗದಲ್ಲಿ ವಾಸಿಸುವ ನಾಗರಿಕರು ತಮ್ಮದೇ ಆದ ವಿಶಿಷ್ಟ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಹೊಂದಿದ್ದಾರೆ. ಅದನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕನ್ನು ಕೂಡ 29ನೇ ವಿಧಿ ಅಂಡರಲ್ಲಿ ಕೊಡಲಾಗುತ್ತದೆ. ಪ್ರವೇಶ ನಿರಾಕರಣೆ ನಿಷೇಧ. ಅಂದ್ರೆ ಸರ್ಕಾರದಿಂದ ನಡೆಸಲ್ಪಟ್ಟುವ, ಸರ್ಕಾರದ ನೆರವು ಪಡೆಯುವ ಯಾವುದೇ ಶಿಕ್ಷಣ ಸಂಸ್ಥೆ ಕೇವಲ ಧರ್ಮ, ತಳಿ, ಜಾತಿ ಅಥವಾ ಭಾಷೆಯ ಮೇಲೆ ಆಧಾರದ ಮೇಲೆ ಯಾವುದೇ ನಾಗರಿಕರನ್ನು ಪ್ರವೇಶ ಮಾಡುವುದನ್ನ ನಿರಾಕರಿಸುವಂತಿಲ್ಲ ಅಂತ ಹೇಳೋದು ಆರ್ಟಿಕಲ್ 29. ನೆಕ್ಸ್ಟ್ ಆರ್ಟಿಕಲ್ 30 ಏನ್ ಹೇಳುತ್ತೆ? ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು. ಇದು ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರಿಗೆ ತಮ್ಮದೇ ಆದ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಲು ಅಧಿಕಾರವನ್ನು ನೀಡುತ್ತದೆ. ಓಕೆನಾ. ನೆಕ್ಸ್ಟ್ ಸ್ಥಾಪನೆ ಹಕ್ಕು. ಎಲ್ಲಾ ಅಲ್ಪಸಂಖ್ಯಾತರು ಧರ್ಮ, ಭಾಷಾ ಆಧಾರದ ಮೇಲೆ ತಮ್ಮ ಇಚ್ಛೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಕೂಡ ಹೊಂದಿರುತ್ತದೆ. ನೆಕ್ಸ್ಟ್ ಸರ್ಕಾರ ನೆರವು. ಅಲ್ಪಸಂಖ್ಯಾತರು ನಿರ್ವಹಿಸುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಸರ್ಕಾರ ಯಾವುದೇ ಶಿಕ್ಷಣ ಸಂಸ್ಥೆಗೆ ಧನ ಸಹಾಯ ನೀಡುವ ಮತ್ತು ತಾರತಮ್ಯ ಮಾಡುವಂತಿಲ್ಲ. ನೆಕ್ಸ್ಟ್ ಪರಿಹಾರದ ಹಕ್ಕು. ಸರ್ಕಾರದ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು ಆಸ್ತಿಯನ್ನು ವಶಪಡಿಸಿಕೊಂಡರೆ ಆ ಸಂಸ್ಥೆಯ ಹಕ್ಕಿನ ಧಕ್ಕೆ ಆಗದಂತೆ ಸೂಕ್ತ ಪರಿಹಾರ ನೀಡಬೇಕೆಂಬುದು ಕೂಡ ಆರ್ಟಿಕಲ್ 32ರಲ್ಲಿ ಬರುತ್ತೆ. ನೆಕ್ಸ್ಟ್ 32ನೇ ವಿಧಿ. ಇದು ಬಹಳ ಇಂಪಾರ್ಟೆಂಟ್, ಕೊನೆಯ ಫಂಡಮೆಂಟಲ್ ರೈಟ್ ಆಗಿರುತ್ತೆ. ಅಂಬೇಡ್ಕರ್ ಅವರು ಈ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಬಹಳ ಸರಿ ಕ್ವಶನ್ಸ್ ಬಂದಿದೆ. ಯಾಕಂದ್ರೆ ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳು ಕೇವಲ ಕಾಗದದ ಮೇಲಿರದೆ ಅವುಗಳಿಗೆ ನಿಜವಾದ ರಕ್ಷಣೆ ಸಿಗುವುದು ಈ ವಿಧಿಯ ಮೂಲಕವೇ. ಓಕೆನಾ. ಈಗ ಏನೇನ್ ಹೇಳಿದೆ? ಅನ್ಟಚಬಿಲಿಟಿ ಹೇಳಿದೆ, ಶಿಕ್ಷಣದ ಹಕ್ಕು ಹೇಳಿದೆ ನಾನು, ಆಮೇಲೆ ಸಣ್ಣ ಮಕ್ಕಳನ್ನ ದುಡಿಸ್ಕೋಬಾರ್ದು, ಧರ್ಮ ಪ್ರಚಾರ ಮಾಡುವಾಗ ಅವ್ರ ವಿರುದ್ಧ ಮಾಡಬಾರ್ದು, ಕಂಡೀಷನ್ ಹಾಕ್ಬಾರ್ದು ಅಂತ ಎಲ್ಲ ಹೇಳಿದೆ. ಅವು ಏನಾದ್ರೂ ವೈಲೇಟ್ ಆದಾಗ, ಅದ್ರ ವಿರುದ್ಧ ಏನಾದ್ರೂ ಮಾಡ್ತಿದ್ದಾಗ ನೀವು 32ನೇ ವಿಧಿ ಅಂಡರ್ ಅಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ನನಗೆ ಅಂತಂದು ಕೋರ್ಟಿಗೆ ಹೋಗೋಕೆ ಅಧಿಕಾರವನ್ನು ಕೊಡೋದೇ 32ನೇ ವಿಧಿ ಆಗಿರುತ್ತೆ. ಓಕೆನಾ. ಇದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಒಬ್ಬ ನಾಗರಿಕನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆದಾಗ ಆತ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಲು ಈ ವಿಧಿ ಅಧಿಕಾರ ನೀಡುತ್ತದೆ. ಓಕೆನಾ. ಬಹಳ ಇಂಪಾರ್ಟೆಂಟ್ ಇದು. ಓಕೆನಾ. ಇದು 5 ರೀತಿಯ ರಿಟ್ಗಳನ್ನ ಹೊರಡಿಸ್ತಾರೆ. 5 ರೀತಿಯ ರಿಟ್ಗಳು ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಸುಪ್ರೀಂ ಕೋರ್ಟ್ 32ನೇ ವಿಧಿ ಅಂಡರಲ್ಲಿ, ಹಾಗೆ ಹೈಕೋರ್ಟ್ 226ನೇ ವಿಧಿ ಅಂಡರಲ್ಲಿ 5 ರೀತಿಯ ರಿಟ್ಗಳನ್ನ ಹೊರಡಿಸಲು ಅವಕಾಶವಿರುತ್ತದೆ. ಹಾಗಾದ್ರೆ ಯಾವ್ಯಾವ್ದು 5 ರೀತಿಯ ರಿಟ್ಗಳು? ಓಕೆನಾ. ಇಲ್ಲಿ ಬರ್ತಿದೆ ಅಲ್ವಾ, ಇದೇ 5 ರೀತಿಯ ರಿಟ್ಗಳು.
ಫಿಕ್ಸ್ ಕ್ವಶನ್ ಇವೆಲ್ಲ ಫಿಕ್ಸ್ ಕ್ವಶನ್ ಇದ್ರ ಮೇಲೆ. ಹೆಬಿಯಸ್ ಕಾರ್ಪಸ್. ಹೆಬಿಯಸ್ ಕಾರ್ಪಸ್ ಅಂದ್ರೆ ಏನಂತ ಅಷ್ಟೇ ಕೇಳ್ತಾನೆ. ಒಬ್ಬ ವ್ಯಕ್ತಿ ಹಾಜರುಪಡಿಸಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಆಕ್ರಮಣವಾಗಿ ಬಂಧಿಸಿ ಆತನನ್ನು ಬಿಡುಗಡೆ ಮಾಡಲು ನ್ಯಾಯಾಲಯ ಹೊರಡಿಸುವ ಆಜ್ಞೆ. ಅಂದ್ರೆ 24 ಗಂಟೆ ಒಳಗಾಗಿ ಒಬ್ಬ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿದ್ಮೇಲೆ ಅವರನ್ನು ಕೋರ್ಟ್ ಮುಂದೆ ತಗೊಂಡ್ಬರ್ಬೇಕು. ಓಕೆನಾ. ನೆಕ್ಸ್ಟ್ ಮ್ಯಾಂಡಮಸ್. ನಾವು ಆಜ್ಞಾಪಿಸುತ್ತೇವೆ ಅಂದ್ರೆ ಸರ್ಕಾರಿ ಅಧಿಕಾರ ಮತ್ತು ಸಂಸ್ಥೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದಾಗ ಮಾಡುವಂತೆ ನ್ಯಾಯಾಲಯ ನೀಡುವ ಆದೇಶ. ಓಕೆನಾ. ಮ್ಯಾಂಡಮಸ್ ಅಂದ್ರೆ ಸರ್ಕಾರಿ ಅಧಿಕಾರಿ ಅಥವಾ ಸಂಸ್ಥೆಗಳು ತನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡದೇ ಇದ್ದಾಗ ನೀವು ಕೆಲಸ ಮಾಡ್ಬೇಕು ಅಂತಂದು ನ್ಯಾಯಾಲಯ ಆರ್ಡರ್ ಮಾಡೋದು. ಇದು ಯಾವ್ದರ ಅಂಡರ್ ಅಲ್ಲಿ? ಮ್ಯಾಂಡಮಸ್ ಅಂಡರ್ ಅಲ್ಲಿ. ಪ್ರೊಹಿಬಿಷನ್ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ? ತಡೆದು ಹಾಕುವುದಂದ್ರೆ ಕೆಳ ಹಂತದ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕಾರ್ಯನಿರ್ವಹಿಸದಂತೆ ತಡೆಯಲು ಮೇಲಿನ ನ್ಯಾಯಾಲಯ ನೀಡುವ ಆಜ್ಞೆಯಾಗಿರುತ್ತದೆ. ನೆಕ್ಸ್ಟ್ ಸರ್ಶಿಯೋರರಿ. ಮಾಹಿತಿ ನೀಡುವುದು ಮತ್ತು ರದ್ದುಪಡಿಸುವುದು. ಕೆಳ ಹಂತದ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಲು ಅಥವಾ ಪ್ರಕರಣಗಳನ್ನು ಮೇಲೆ ನ್ಯಾಯಾಲಯಕ್ಕೆ ವರ್ಗಾಯಿಸಲು ಹೊರಡಿಸುವ ಆಜ್ಞೆ ಸರ್ಶಿಯೋರರಿ ಆಗಿರುತ್ತೆ. ನೆಕ್ಸ್ಟ್ ಕೋವಾರೆಂಟ್ ಅಂತ ಬರುತ್ತೆ. ಇದು ಯಾವ ಅಧಿಕಾರದಿಂದ ಅಂದ್ರೆ ಒಬ್ಬ ವ್ಯಕ್ತಿಯು ಕಾನೂನು ಬಾಹಿರವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂದ್ರೆ ಅವನು ಎಲಿಜಿಬಲ್ ಇಲ್ದನೆ ಅವನು ಹುದ್ದೆಯನ್ನು ಅಲಂಕರಿಸಿದರೆ ಅದನ್ನ ಕೋವಾರೆಂಟ್ ಅಂಡರ್ ಅಲ್ಲಿ ಅವ್ರನ್ನ ತೆಗೆದು ಹಾಕೋಕೆ ಅವಕಾಶ ಇರುತ್ತದೆ. ಓಕೆನಾ. ಅವ್ರನ್ನ ಪ್ರಶ್ನಿಸುವ ಅವಕಾಶ ಮತ್ತು ಆ ಹುದ್ದೆಯಲ್ಲಿದ್ದಾನೆಂದು ಪ್ರಶ್ನಿಸಿ ಅವನನ್ನ ಕಾನೂನು ವಿರುದ್ಧ ಇದ್ದ ಅಂದ್ರೆ ಅವನ್ನ ತೆಗೆದು ಹಾಕೋಕೆ ಅವಕಾಶ ಈ ವಿಧಿ ಅಂಡರ್ ಅಲ್ಲಿ ಈ ರಿಟ್ಸ್ ಅಂಡರ್ ಅಲ್ಲಿ ಅವಕಾಶ ಇರುತ್ತೆ. ಓಕೆ. ನೆಕ್ಸ್ಟ್ ಪ್ರಮುಖ ಅಂಶಗಳೇನೇನಿದಾವೆ ಇದರಲ್ಲಿ ಇಂಪಾರ್ಟೆಂಟ್ ಅಂಶಗಳೇನೇನಿದಾವೆ ಅಂತ ನೋಡೋದಾದ್ರೆ 32ನೇ ವಿಧಿಯು 32 ಮೂಲಭೂತ ಹಕ್ಕುಗಳ ವಿಧಿಯು ಸ್ವತಃ ಒಂದು ಮೂಲಭೂತ ಹಕ್ಕಾಗಿದೆ. ಆದ್ದರಿಂದ ಇದನ್ನು ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಓಕೆನಾ. ಇದು ಮೂಲಭೂತ ಹಕ್ಕಾಗಿರೋದ್ರಿಂದ ಇದನ್ನ ಯಾರು ಟಚ್ ಮಾಡಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ ಅನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕೂಡ ಕರೀತಾರೆ. ಸುಪ್ರೀಂ ಕೋರ್ಟ್ ಅನ್ನು ಮೂಲಭೂತ ಹಕ್ಕುಗಳ ರಕ್ಷಕ. ನೆಕ್ಸ್ಟ್ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ರಾಷ್ಟ್ರಪತಿಗಳು 32ನೇ ವಿಧಿಯಡಿಯಲ್ಲಿ ನ್ಯಾಯಾಲಯಕ್ಕೆ ಹೋಗುವ ಹಕ್ಕನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಬಹುದು. ಜಸ್ಟ್ ತಾತ್ಕಾಲಿಕವಾಗಿ. ಈಗ ರಾಷ್ಟ್ರವೇ ತುರ್ತು ಪರಿಸ್ಥಿತಿ ಅಂದ್ರೆ ರಾಷ್ಟ್ರವೇ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರೆ ಸೆಂಟ್ರಲ್ ಅವರು. ಹಾಗೆ ಹೇರಿದಾಗ ಇಲ್ಲ ಇಲ್ಲಿ ನನ್ನ ಸ್ವಾತಂತ್ರ್ಯದ ಹಕ್ಕು ನನಗೆ ವೈಲೇಷನ್ ಆಗಿದೆ, ನಾನು ಕೋರ್ಟ್ಗೆ ಹೋಗ್ತೀನಿ ಅನ್ನೋಂಗಿಲ್ಲ ಅವಾಗ. ಓಕೆನಾ. ಅವಾಗ ತಾತ್ಕಾಲಿಕವಾಗಿ ರಾಷ್ಟ್ರಪತಿಗಳವನ್ನ ಅಮಾನತಿನಲ್ಲಿ ಇಟ್ಟಿರುತ್ತಾರೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ವರ್ಸಸ್ ಹೈಕೋರ್ಟ್. ರಿಟ್ ಅಧಿಕಾರ ವ್ಯಾಪ್ತಿ ಏನಿರುತ್ತೆ? ಸುಪ್ರೀಂ ಕೋರ್ಟ್ 32ನೇ ವಿಧಿ ಅಂಡರ್ ಅಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಮಾತ್ರ. ಓಕೆನಾ. ಈ ನೆನ್ಪಿಟ್ಕೊಳ್ರಿ ಈ ವರ್ಡ್ನ. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಮಾತ್ರ ರಿಟ್ ಅನ್ನು ಹೊರಡಿಸುವ ಅಧಿಕಾರವಿರುತ್ತದೆ. ಆದ್ರೆ ಹೈಕೋರ್ಟ್ 226ನೇ ವಿಧಿ ಅಂಡರ್ ಅಲ್ಲಿ ಮೂಲಭೂತ ಹಕ್ಕುಗಳ ಜೊತೆಗೆ ಇತರ ಕಾನೂನು ಹಕ್ಕುಗಳಿಗೂ ಕೂಡ ರಿಟ್ ಅನ್ನು ಹೊರಡಿಸುವ ಅಧಿಕಾರವಿದೆ. ಮೂಲಭೂತ ಹಕ್ಕು ಪ್ಲಸ್ ಇತರ ಕಾನೂನು ಹಕ್ಕುಗಳಿಗೂ ಕೂಡ ರಿಟ್ ಅನ್ನು ಹೊರಡಿಸುವ ಅಧಿಕಾರವಿರುತ್ತದೆ. ಐ ಹೋಪ್ ಇದ್ರ ಬಗ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ನಾನು. ಓಕೆ. ನೆಕ್ಸ್ಟ್ ಕ್ವಶನ್ ಏನಿದೆ? NHRC ಬಗ್ಗೆ ಕೇಳ್ತಾನೆ. NHRC ಬಗ್ಗೆ ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ. ಒಂದು ನಿಮಿಷ. NHRC ಬಗ್ಗೆ ನೋಡ್ತಿದ್ವಿ. ಈ ಸಂಬಂಧಿಸಿದಂತೆ ಕ್ವಶನ್ ಕೊಡ್ತಾನೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾನೆ. ಫಸ್ಟ್ ಆಪ್ಷನ್ ಕೊಡ್ತಾನೆ. ಇದರ ಅಧ್ಯಕ್ಷರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರ್ಬೇಕು ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರ್ಬೇಕು ಅಂತ ಕೊಟ್ಟಿದ್ದಾನೆ. ಫಸ್ಟ್ ನಿಮಗೆ NHRC ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್. ಇದು ಗೊತ್ತಿರಬೇಕು. ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್. ಇದರಲ್ಲಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾನೆ. ಇದರ ಅಧ್ಯಕ್ಷರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರು ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಂತ ಕೊಡ್ತಾನೆ. ಹಾಗಾಗಿ ಒಂದೇ ಆಪ್ಷನ್ ರಾಂಗ್. ಯಾಕಂದ್ರೆ ಹೈಕೋರ್ಟಿನ ಅಂತ ಮೆನ್ಷನ್ ಮಾಡಿರೋದಕ್ಕೆ ಇದು ರಾಂಗ್. ಓನ್ಲಿ ಇದರಲ್ಲಿ ಸುಪ್ರೀಂ ಕೋರ್ಟ್ನವರು ಮಾತ್ರ ಬರ್ತಾರೆ. ಓಕೆ. ನೆಕ್ಸ್ಟ್ ಎರಡನೇ ಆಪ್ಷನ್. ಇದರಲ್ಲಿ ಯಾವುದು ಸರಿಯಾಗಿದೆ ಕೇಳ್ತಾನೆ. ಅಧ್ಯಕ್ಷರನ್ನು ರಾಷ್ಟ್ರಪತಿ, ಪ್ರಧಾನಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ನೇಮಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಅಧ್ಯಕ್ಷರನ್ನ ರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ
ಇದು ಕೂಡ ರಾಂಗು. ಆಪ್ಷನ್ 3, ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂವಿಧಾನದ ತಿದ್ದುಪಡಿಯನ್ನ ಮಾಡಬಹುದು. ಇದು ಕೂಡ ರಾಂಗು. ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಆಪ್ಷನ್ 4 ಇಸ್ ಅ ರೈಟ್ ಆನ್ಸರ್. ಏಕೆ ಅವು 3 ಯಾಕೆ ರಾಂಗ್ ಅಂತಂದು ಕೂಡ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಓಕೆ, ಒಂದ್ ನಿಮಿಷ ಮೆನ್ಷನ್ ಮಾಡ್ತಾನೆ. ಹೇಳಿಕೆ 1, ಅಧ್ಯಕ್ಷತೆ ಅರ್ಹತೆಯನ್ನು 2019 ತಿದ್ದುಪಡಿಯ ನಂತರ ಹಿಂದಿನ ನಿಯಮದಂತೆ, ಹಳೆ ನಿಯಮದಂತೆ 2019 ನಿಯಮದಂತೆ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಮಾತ್ರ ಅಧ್ಯಕ್ಷರಾಗಿ ಆಗಬಹುದಿತ್ತು. 2019 ತಿದ್ದುಪಡಿಯ ನಂತರ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ಸುಪ್ರೀಂ ಕೋರ್ಟ್ ನ ಯಾವುದೇ ನಿವೃತ್ತ ನ್ಯಾಯಾಧೀಶರು ಕೂಡ ಅಧ್ಯಕ್ಷರು ಆಗಲು ಪವರ್ ಇರುತ್ತೆ. ಇದರಲ್ಲಿ ಏನ್ ಹೇಳಿದೆ ಅಂದ್ರೆ ಹೈಕೋರ್ಟಿನ ಅಂತ ಕೂಡ ಕೊಟ್ಟಿರೋದ್ರಿಂದ ಆಪ್ಷನ್ 1ನೇದು ರಾಂಗ್ ಅಂತ ಹೇಳಿದೆ ನಾನು. ನೆಕ್ಸ್ಟ್ ಎರಡನೇ, ಇದರಲ್ಲಿ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಕೊಡ್ತೇನೆ. ಎರಡನೇದ್ರಲ್ಲಿ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಆದರೆ ಅವರು ನೇರವಾಗಿ ನೇಮಕ ಮಾಡುವುದಿಲ್ಲ, ಬದಲಾಗಿ 6 ಸದಸ್ಯರ ಉನ್ನತ ಮಟ್ಟದ ಸಮಿತಿಯನ್ನ ನೇಮಕ ಮಾಡ್ತಾರೆ. ಓಕೆನಾ, ಜಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಆಪ್ಷನ್ ಅಲ್ಲಿ. ಸೊ ಇದರಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ಅಂತ ಕೊಟ್ಟಿದ್ದಾನೆ. ಇಲ್ಲ, ಇದರಲ್ಲಿ ಪ್ರಧಾನಮಂತ್ರಿ ಕೂಡ ಇರ್ತಾರೆ, ಬಟ್ 6 ಸದಸ್ಯರ ಉನ್ನತ ಮಟ್ಟದ ಸಮಿತಿಯ ಅವರ ಶಿಫಾರಸಿನ ಮೂಲಕ ನೇಮಕ ಮಾಡ್ತಾರೆ. ಯಾರ್ಯಾರು ಇರ್ತಾರೆ ಅದರಲ್ಲಿ? ಪ್ರಧಾನಮಂತ್ರಿ ಅಧ್ಯಕ್ಷರು ಇರ್ತಾರೆ, ಲೋಕಸಭೆಯ ಸ್ಪೀಕರ್ ಇರ್ತಾರೆ, ಕೇಂದ್ರ ಗೃಹ ಸಚಿವರು ಇರ್ತಾರೆ, ರಾಜ್ಯಸಭೆಯ ಉಪಾಧ್ಯಕ್ಷರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ನೆಕ್ಸ್ಟ್ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಇವರೆಲ್ಲರೂ ಸೇರ್ಕೊಂಡು NHRC ಅವರನ್ನ ನೇಮಕನ ಮಾಡ್ತಾರೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರನ್ನ ನೇಮಕ ಮಾಡ್ತಾರೆ. ಓಕೆ, ಇದರಲ್ಲಿ ಆಪ್ಷನ್ 2 ಮಾತ್ರ ಅದು ಕೂಡ ರಾಂಗ್ ಆಗಿದೆ. ಪ್ರಶ್ನೆಯಲ್ಲಿ ಕೇವಲ ಪ್ರಧಾನಮಂತ್ರಿ ಮಂತ್ರಿಮಂಡಲ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇದು ಕೂಡ ರಾಂಗ್ ಆಗಿದೆ. ನೆಕ್ಸ್ಟ್ 4ನೇದು ಯಾಕೆ ರೈಟ್ ಅಂತಂದ್ರೆ ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ಉತ್ತೇಜಿಸುತ್ತದೆ. ಸಂಶೋಧನೆ ಮಾಡಲು ಇದು ಉತ್ತೇಜನ ನೀಡುತ್ತದೆ ಅಂತ ಹೇಳ್ತಿದ್ದಾರೆ. ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ಆಯೋಗವು ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮಾತ್ರವಲ್ಲದೆ ಈ ಕ್ಷೇತ್ರದಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳುವುದು ಮತ್ತು ಪ್ರೋತ್ಸಾಹಿಸುವುದು ಆಗುತ್ತದೆ. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದು ಸ್ಥಾಪನೆಯಾಗಿದ್ದು ಅಕ್ಟೋಬರ್ 12, 1993. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 12, 1993 ಸ್ಥಾಪನೆ ಆಯಿತು. ಕಾಯ್ದೆ ಮಾನವ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ 1993 ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಕ್ಟ್ ಬಂದಿದ್ದು ಯಾವಾಗಂದ್ರೆ 1993 ಬರುತ್ತೆ. ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿದ್ದು ಸ್ಟ್ಯಾಟ್ಯೂಟರಿ ಬಾಡಿ. ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುತ್ತೆ. ಓಕೆನಾ, ಸ್ಟ್ಯಾಟ್ಯೂಟರಿ ಬಾಡಿ ಆಗಿರುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 12, 1993. ಯಾವ ಕಾಯ್ದೆ ಅಂಡರ್ ಅಲ್ಲಿ? ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಕಮಿಷನ್ 1993 ಕಾಯ್ದೆ ಅಡಿಯಲ್ಲಿ. ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಧ್ಯೇಯವಾಕ್ಯ ಸರ್ವಭವಂತು ಸುಖಿನಃ. ಇದನ್ನೇನ್ ಕೇಳಲ್ಲ ಇಷ್ಟವರೆಗೂ. ಇವು ಮೇಲೂ 4 ಹೇಳಿಕೆಯಲ್ಲಿ ಕೂಡ ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ರಚನೆ. ಒಬ್ಬ ಅಧ್ಯಕ್ಷರು 5 ಪೂರ್ಣಕಾಲಿಕ ಸದಸ್ಯರನ್ನು ಒಳಗೊಂಡಿರುತ್ತದೆ. ಒಬ್ಬರ ಅಧ್ಯಕ್ಷರು 5 ಪೂರ್ಣಕಾಲಿಕ ಸದಸ್ಯರನ್ನ NHRC ಅವರು ಒಳಗೊಂಡಿರುತ್ತೆ. ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಧ್ಯಕ್ಷರು ಇರ್ತಾರೆ ಅಂತ ಯಾವಾಗಲೇ ನಾನು ಹೇಳಿದೆ. ಅಥವಾ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು, ಅವರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು ಅಥವಾ ನಿವೃತ್ತ ಬೇರೆ ನ್ಯಾಯಾಧೀಶರು ಕೂಡ ಆಗಿರ್ಬೋದು. ಸದಸ್ಯರು ಒಬ್ಬರು ಸುಪ್ರೀಂ ಕೋರ್ಟ್ ನ ಹಾಲಿ ಮತ್ತು ನಿವೃತ್ತ ನ್ಯಾಯಾಧೀಶರು, ಒಬ್ಬರು ಹೈಕೋರ್ಟ್ ನ ಹಾಲಿ ಮತ್ತು ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ. ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಪ್ರಾಯೋಗಿಕ ಅನುಭವ ಹೊಂದಿರುವ 3 ವ್ಯಕ್ತಿಗಳಲ್ಲಿ ಕನಿಷ್ಠ ಒಬ್ಬರು ಮಹಿಳೆಯಾಗಿರ್ಬೇಕು. ಕಂಡೀಷನ್ ಇದರಲ್ಲಿ ಒಬ್ರು ಮಹಿಳೆಯರು ಖಂಡಿತವಾಗಿ ಇರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪದನಿಮಿತ್ತ ಸದಸ್ಯರು ಯಾರಿರ್ತಾರೆ? ಕೆಳಗಿನ ರಾಷ್ಟ್ರೀಯ ಆಯೋಗಗಳು ಅಧ್ಯಕ್ಷರು ಮತ್ತು ಸದಸ್ಯರಾಗಿರ್ತಾರೆ. ಯಾರ್ಯಾರು? ಪರಿಶಿಷ್ಟ ಜಾತಿ ಮತ್ತು ಜಾತಿಗಳ ಪರಿಶಿಷ್ಟ ಆಯೋಗ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ಮಕ್ಕಳ ಹಕ್ಕುಗಳ ಸಂರಕ್ಷಣೆ ರಾಷ್ಟ್ರೀಯ ಆಯೋಗ, ವಿಕಲಚೇತನರ ಮುಖ್ಯ ಆಯೋಗ. ಇವಿಷ್ಟರು ಪದನಿಮಿತ್ತ ಸದಸ್ಯರು ಆಗಿರ್ತಾರೆ. ಓಕೆ, ನೆಕ್ಸ್ಟ್ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ನೇಮಕಾತಿ ಪ್ರಕ್ರಿಯೆ ರಾಷ್ಟ್ರಪತಿಗಳು ಕೆಳಗಿನ 6 ಸದಸ್ಯರನ್ನ ನೇಮಕ ಮಾಡಲು ಶಿಫಾರಸಿನ ಮೇರೆಗೆ ನೇಮಕ ಮಾಡ್ತಾರೆ ಅಂತ ಹೇಳ್ತೆ. ಇವ್ರನ್ನೆಲ್ಲರನ್ನ ಆಗ್ಲೇ ಹೇಳಿದೆ ನಾನು. ನೆಕ್ಸ್ಟ್ ಅಧಿಕಾರಾವಧಿ ಮತ್ತು ಪದಚ್ಯುತಿ. ಅಧಿಕಾರಾವಧಿ ಇದರಲ್ಲಿ ಬೇಕಾದ್ರೆ ಇನ್ನೊಂದ್ಸರಿ ಗ್ಲಾನ್ಸ್ ಮಾಡೋದಾದ್ರೆ ಪ್ರಧಾನಮಂತ್ರಿಗಳು ಇರ್ತಾರೆ, ಲೋಕಸಭೆ ಸ್ಪೀಕರ್ ಇರ್ತಾರೆ, ಕೇಂದ್ರ ಗೃಹ ಸಚಿವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆಯ ಉಪಾಧ್ಯಕ್ಷರು ಇಷ್ಟು ಜನ ನೇಮಕಾತಿಯಲ್ಲಿ ಇರ್ತಾರೆ. ಇವರ ಅಧಿಕಾರಾವಧಿ ಎಷ್ಟಿರುತ್ತೆ? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರ ಅಧಿಕಾರಾವಧಿ 3 ವರ್ಷ. ಇದನ್ನ ಕೇಳಿದ್ದೇನೆ. ಓಕೆನಾ, ಇಲ್ಲಿ ಬಂದಿದೆ ಕ್ವಶನ್ಸ್ ಅಲ್ಲಿ. 3 ವರ್ಷ ಅಥವಾ 70 ವರ್ಷಗಳ ವಯಸ್ಸಾಗಿರುತ್ತದೆ. 2019 ತಿದ್ದುಪಡಿ ಅನ್ವಯ ಮರುನೇಮಕ ಸದಸ್ಯರು ಮರುನೇಮಕಕ್ಕೆ ಅರ್ಹರಾಗಿರುತ್ತಾರೆ. ಓಕೆನಾ,
ಇವ್ರನ್ನ ಇನ್ನೊಂದ್ ಸರಿ ಕೂಡ ನೇಮಕ ಮಾಡಬಹುದು. ತೆಗೆದುಹಾಕುವಿಕೆ, ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ತನಿಖಾ ವರದಿಯ ನಂತರ ದುರ್ನಡತೆ ಅಥವಾ ಅಸಮರ್ಥನೆ ಆಧಾರದ ಮೇಲೆ ತೆಗೆದುಹಾಕಬಹುದು ಸುಪ್ರೀಂ ಕೋರ್ಟ್ ಮೂಲಕ. ಓಕೆನಾ, ಅದನ್ನು ಕೂಡ ಇವ್ರು ರಾಷ್ಟ್ರಪತಿಗಳು ಪವರ್ ಇದೆ ಅಂತಂದು ಸಡನ್ಲಿ ಅವರೇ ತೆಗೆಯೋಕ್ ಬರಲ್ಲ. ಸುಪ್ರೀಂ ಕೋರ್ಟಿನ ತನಿಖೆ ಮೂಲಕ ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ತನಿಖೆ ಮಾಡಿ ಅದು ದುರ್ನಡತೆ ಮತ್ತು ಅಸಮರ್ಥತೆ ಇದಾರೆ ಅಂತ ನಾವು ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ರಾಷ್ಟ್ರಪತಿಯವರು ತೆಗೆದುಹಾಕ್ತಾರೆ. ನೆಕ್ಸ್ಟ್, ಕಾರ್ಯಗಳು ಮತ್ತು ಅಧಿಕಾರಗಳು, ಫಂಕ್ಷನ್ಸ್ ಅಂಡ್ ಪವರ್ಸ್. ಕಾರ್ಯಗಳು ಮತ್ತು ಅಧಿಕಾರಗಳು ಏನಿರ್ತವೆ, ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಸ್ವಯಂ ಪ್ರೇರಿತವಾಗಿ ಅಥವಾ ದೂರಿನ ಮೇರೆಗೆ ತನಿಖೆ ಮಾಡುವುದು, ಜೈಲುಗಳಿಗೆ ಭೇಟಿ ನೀಡಿ ಕೈದಿಗಳ ಸ್ಥಿತಿಯನ್ನು ಪರಿಶೀಲಿಸುವುದು. ನೆಕ್ಸ್ಟ್, ಸಂವಿಧಾನ ಮತ್ತು ಕಾನೂನುಗಳ ಮೂಲಕ ನೀಡಲಾದ ಮಾನವ ಹಕ್ಕುಗಳ ರಕ್ಷಣೆಯ ಬಗ್ಗೆ ವಿಮರ್ಶೆ ಮಾಡುವುದು, ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ರಿಸರ್ಚ್ ಅನ್ನು ಉತ್ತೇಜಿಸುವುದು. ಆಯೋಗಕ್ಕೆ ಸಿವಿಲ್ ನ್ಯಾಯಾಲಯದ ಅಧಿಕಾರವಿರುತ್ತದೆ. ಮಾನವ ಹಕ್ಕುಗಳ ಆಯೋಗಕ್ಕೆ ಸಿವಿಲ್ ನ್ಯಾಯಾಲಯದ ಅಧಿಕಾರವಿರುತ್ತದೆ. ಸಂಶೋಧನೆ ಮಾಡೋಕ್ ಪವರ್ ಇರುತ್ತೆ, ಮಾನವ ಹಕ್ಕುಗಳ ಬಗ್ಗೆ ವಿಮರ್ಶೆ ಮಾಡೋಕ್ ಪವರ್ ಇರುತ್ತೆ, ಜೈಲುಗಳಿಗೆ ಭೇಟಿ ನೀಡಿ ಕೈದಿಗಳ ಸ್ಥಿತಿಗಳನ್ನು ಕೂಡ ಅವರು ಪರಿಶೀಲನೆ ಮಾಡಬಹುದು. ಏನೇ ಸಮಸ್ಯೆ ಆದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ಅವರು ತನಿಖೆಯನ್ನ ಮಾಡಬಹುದು. ಓಕೆ, ನೆಕ್ಸ್ಟ್, ಇವರ ಲಿಮಿಟೇಷನ್ಸ್ ಏನಿದ್ದಾವೆ, ಮಿತಿಗಳು. ಆಯೋಗಕ್ಕೆ ಶಿಕ್ಷೆಯನ್ನು ವಿಧಿಸುವ ಅಧಿಕಾರವಿಲ್ಲ. ಓಕೆನಾ, ಇವ್ರು ಏನೋ ತಪ್ಪು ಮಾಡಿದಾರೆ ಅಂದ ತಕ್ಷಣ ನಿಮ್ಗೆ ಶಿಕ್ಷೆ ಕೊಡ್ತೀವಿ ನಾವು ಅನ್ನೋ ಅಧಿಕಾರ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರಿಗಿಲ್ಲ. ಇದು ಕೇವಲ ಶಿಫಾರಸನ್ನು ಮಾಡುವ ಸಂಸ್ಥೆ ಆಗಿರುತ್ತೆ. ಘಟನೆ ನಡೆದ 1 ವರ್ಷದ ನಂತರ ದೂರು ನೀಡಿದರೆ ಆಯೋಗವು ವಿಚಾರಣೆಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಓಕೆನಾ, ಇಂಥವ್ ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು. ಇಂಥವ್ ಪಾಯಿಂಟ್ ಬಂದಾಗ ಎಲ್ರಕ್ಕಿಂತ 1 ಪಾಯಿಂಟ್ ನೀವು ಜಾಸ್ತಿ ಓದಿದಿರ ಅಂತ. ಓಕೆನಾ, ಕ್ವಶನ್ಸ್ ಅಲ್ಲಿ ಏನಾದ್ರು ಡಿಫಿಕಲ್ಟ್ ಲೆವೆಲ್ ಈ ರೀತಿ ಕೇಳಿದಾಗ ನಿಮ್ಗೆ ಗೊತ್ತಿರೋರು ಮಾತ್ರ ಆನ್ಸರ್ ಮಾಡ್ತಾರೆ, ಉಳಿದವ್ರಿಗೆ ಮಾಡಕ್ಕಾಗಲ್ಲ. ಓಕೆ, 1 ವರ್ಷದ ನಂತರ ಏನಾದ್ರು ಕೇಸ್ ಆದ್ರೆ 2026ರಲ್ಲಿ ಒಂದೇನೋ ಕೇಸ್ ಆಗಿದೆ, ಬಟ್ ಅವ್ರು 2027ರಲ್ಲಿ ಅದನ್ನ ತಗೊಳಕ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಸಶಸ್ತ್ರ ಪಡೆಗಳು ಆರ್ಮ್ ಫೋರ್ಸ್ ವಿಷಯದಲ್ಲಿ ಯಾವುದೇ ಅಧಿಕಾರ ಬಳಸಲು ಸಾಧ್ಯವಿಲ್ಲ. ನೆಕ್ಸ್ಟ್, 2019ರಲ್ಲಿ ಇದಕ್ಕೆ ಪ್ರಮುಖವಾದ ಸ್ವಲ್ಪ ತಿದ್ದುಪಡಿ ಆಗುತ್ತೆ. ಏನೇ ತಿದ್ದುಪಡಿ ಆಗುತ್ತೆ, ಅಧ್ಯಕ್ಷರಾಗಲು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅವಕಾಶ ನೀಡಲಾಯಿತು. ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಮಹಿಳಾ ಸದಸ್ಯರಿಗೂ ಸೇರ್ಪಡೆ ಮಾಡಿದ್ದೇವೆ ಅಂದ್ರೆ 2019ರ ತಿದ್ದುಪಡಿಯ ಪ್ರಕಾರ. ನೆಕ್ಸ್ಟ್, ಅಧಿಕಾರಾವಧಿ 5 ವರ್ಷದಿಂದ 3 ವರ್ಷಕ್ಕೆ ಇಳಿಸಲಾಯಿತು. ಇದು 5 ವರ್ಷದಿಂದ 3 ವರ್ಷಕ್ಕೆ. ಇಲ್ಲಿ 3 ವರ್ಷ ಅಥವಾ 70 ವರ್ಷ ಅಂತ ಬರುತ್ತೆ ಇದರಲ್ಲಿ. ಓಕೆ, 3 ವರ್ಷ ಅಥವಾ 70 ವರ್ಷ. ಫಸ್ಟ್ ಏನಿತ್ತು, 5 ವರ್ಷ ಅಥವಾ 70 ವರ್ಷ ಇತ್ತು. ಅದನ್ನ 2019ರ ತಿದ್ದುಪಡಿಯ ಅನ್ವಯ ಅವರನ್ನ 3 ವರ್ಷ ಅಥವಾ 70 ವರ್ಷಕ್ಕೆ ಇಳಿಸಲಾಗಿದೆ. ಓಕೆನಾ, ಇಳಿಸಲಾಗಿದೆ. ನೆಕ್ಸ್ಟ್, ಇಲ್ಲಿವರೆಗೂ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೇನೆ ನಾನು. ಓಕೆನಾ, NHRC ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇವಾಗ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ, ಸಂವಿಧಾನದ ಸ್ವಲ್ಪ ಟ್ವಿಸ್ಟ್ ಇದೆ, ಸ್ವಲ್ಪ ಗಮನ ಇಟ್ಟು ಕೇಳಿ. ಭಾರತ ಸಂವಿಧಾನದ 368ರ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಬದಲಾವಣೆಯನ್ನು ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂದ್ರೆ, ಇನ್ನೊಮ್ಮೆ, ಭಾರತ ಸಂವಿಧಾನದ ವಿಧಿ 368ರ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಯಾವ ಬದಲಾವಣೆಯನ್ನು ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂದ್ರೆ, ಇದರಲ್ಲಿ ಏನೋ ಒಂದು ಆಪ್ಷನ್ 4 ಕೊಟ್ಟಿದಾರಲ್ವಾ, ಇದರಲ್ಲಿ ಇದನ್ನ ತಿದ್ದುಪಡಿ ಮಾಡಲು ಆಗೋದಿಲ್ಲ, ಪರಿಗಣಿಸಲಾಗುವುದಿಲ್ಲ, ಇದನ್ನ ತಿದ್ದುಪಡಿ ಅಂಡರಲ್ಲಿ ಬರೋದಿಲ್ಲ. ಯಾವ್ದು ಬರೋದಿಲ್ಲ ಅಂದ್ರೆ, 4 ಹೇಳಿಕೆಗಳಲ್ಲಿ 3 ಹೇಳಿಕೆಗಳು ತಿದ್ದುಪಡಿ ಅಂಡರಲ್ಲಿ ಬರ್ತಾವಂತೆ, ಒಂದು ಬರೋದಿಲ್ಲ ಅಂತಂದು ಹೇಳ್ತಿದ್ದಾನೆ. ಅದು ಯಾವುದು? ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆ ಇದು ಬರುತ್ತೆ. ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆಯನ್ನು ಮಾಡದ ಅಂಡರಲ್ಲಿ ಬರುತ್ತೆ. ಅದು ಏನೇ ಮೇಜರ್ ಆಗಿ ಚೇಂಜಸ್ ಮಾಡ್ಬೇಕಂದ್ರೂ ಕೂಡ ಅದನ್ನ ತಿದ್ದುಪಡಿ ಮಾಡೋಕೆ ಪವರ್ ಇರುತ್ತೆ. ನೆಕ್ಸ್ಟ್, ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಸಂಬಂಧಿಸಿದ ನಿಬಂಧನೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ರಿಲೇಟೆಡ್ ನಿಬಂಧನೆಗಳು ಕೂಡ ಬರುತ್ತೆ. 7ನೇ ಪರಿಚ್ಛೇದದ ಪಟ್ಟಿ ಅಂದ್ರೆ ಪಟ್ಟಿಗಳನ್ನ ಹೆಚ್ಚು ಕಮ್ಮಿ ಮಾಡಿದರೆ ತಿದ್ದುಪಡಿ ಎಷ್ಟೋ ಸರಿ ಇದು ಕೂಡ ಬರುತ್ತೆ. ಆಮೇಲೆ 2ನೇ ಪರಿಚ್ಛೇದದಲ್ಲಿ ನಮೂದಿಸಿರುವ ಯಾವುದೇ ಅಂಶ ಇದು ಬರೋದಿಲ್ಲ. ಓಕೆನಾ, ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಇದಕ್ಕೆ. 2ನೇ ಅನುಸೂಚಿಯಲ್ಲಿ ಯಾವುದೇ ನಮೂದು, ಓಕೆನಾ, ಇದರಲ್ಲಿ ನಮೂದು ಬರೋದಿಲ್ಲ. ಯಾಕೆ ಬರಲ್ಲ ಅದ್ರ ಬಗ್ಗೆ ನಾನು ಇವಾಗ ಹೇಳ್ತೇನೆ ನಿಮ್ಗೆ. ಓಕೆ, 2ನೇ ಅನುಸೂಚಿಯ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಸ್ಪೀಕರ್, ನ್ಯಾಯಾಧೀಶರು ಮುಂತಾದವರ ಸಂಬಳ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದಂತೆ ಇವುಗಳನ್ನು ಸಂಸತ್ತು ಸರಳ ಬಹುಮತದ ಮೂಲಕ ಬದಲಾಯಿಸಬಹುದು. ಓಕೆನಾ, ಇವನ್ನ ಸರಳ ಬಹುಮತದ ಮೂಲಕ ಸಂಸತ್ ಮಾಡಬಹುದು ಇದನ್ನ. ಹಾಗಾಗಿ ಇದು ತಿದ್ದುಪಡಿ ಅಂಡರಲ್ಲಿ ಬರುವುದಿಲ್ಲ.
368ನೇ ವಿಧಿಯ ಪ್ರಕಾರ ತಿದ್ದುಪಡಿ ಎಂದರೆ ವಿಶೇಷ ಬಹುಮತ ಅಗತ್ಯವಿರುವ ಪ್ರಕ್ರಿಯೆ. ಆದ್ದರಿಂದ ಎರಡನೇ ಅನುಸೂಚಿ ಬದಲಾವಣೆಗಳು ವಿಧಿ 368ರ ವಿಧಿಯಡಿಯಲ್ಲಿ ಬರುವುದಿಲ್ಲ. ಇದು ಸರಿಯಾದ ಉತ್ತರ ಆಪ್ಷನ್ 4 ರೈಟ್ ಆನ್ಸರ್. ಓಕೆನಾ. ಈಗ ಇಷ್ಟು ನೋಡ್ಕೊಂಡ್ವಿ. ಅಮೆಂಡ್ಮೆಂಟ್ ಸಿಸ್ಟಮ್ ಬಗ್ಗೆ ನೋಡೋಣ. ತಿದ್ದುಪಡಿ ಪ್ರಕ್ರಿಯೆ, ತಿದ್ದುಪಡಿ ಪ್ರಕ್ರಿಯೆ ಒಂದ್ಸರಿ ನೋಡ್ಕೊಂಡ್ಬಿಟ್ರೆ ನೀವು ನೆಕ್ಸ್ಟ್ ಯಾವುದೇ ಕ್ವಶನ್ ಬಂದ್ರು ಕೂಡ ಇದ್ರ ಮೇಲೆ ಆರಾಮ್ಸೆ ನೋಡ್ಕೋಬಹುದು. ತಿದ್ದುಪಡಿ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಎಷ್ಟನೇ ತಿದ್ದುಪಡಿ ಆಯ್ತು, ಯಾವಾಗ ಆಯ್ತು ಅನ್ನೋದು ಆ ರೀತಿ ಕ್ವಶನ್ಸ್ ಬಂದ್ರು ಕೂಡ ಬೇಸಿಕ್ ಆಗಿ ಏನಿರುತ್ತೆ, ತಿದ್ದುಪಡಿ ಪ್ರೋಸೆಸ್ ಏನಿರುತ್ತೆ ಅದ್ರ ಮೇಲೆ ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ ಒಂದ್ಸರಿ ನೋಡ್ಕೋಬೇಕು ನೀವು. ಭಾರತೀಯ ಸಂವಿಧಾನದ ತಿದ್ದುಪಡಿ ಪ್ರಕ್ರಿಯೆ ಜಗತ್ತಿನಲ್ಲಿಯೇ ವಿಶಿಷ್ಟವಾದದ್ದು. ಇದು ಒಂದು ನಮ್ದು ಸ್ಪೆಷಲ್. ಓಕೆನಾ. ಅಮೆಂಡ್ಮೆಂಟ್ ಸಿಸ್ಟಮ್ ನಮ್ದು ಬಹಳ ಸ್ಪೆಷಲ್ ಇದೆ. ಬ್ರಿಟಿಷ್ ಸಂವಿಧಾನದಂತೆ ಅತಿ ಸರಳವಲ್ಲ. ಅಂದ್ರೆ ಬ್ರಿಟಿಷ್ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡೋದು ಬಹಳ ಸುಲಭ, ಆದ್ರೆ ಅಮೆರಿಕದಲ್ಲಿ ಅತಿ ಕಠಿಣ. ಓಕೆನಾ. ಇದು ಬಹಳ ಸುಲಭ, ಇದು ಅತಿ ಕಠಿಣ. ಬಟ್ ನಮ್ದು ಭಾರತದ ಏನಿದೆ ಮಿಡ್ಲ್ ಇದೆ. ಓಕೆನಾ. ಈ ಕಡೆ ಸುಲಭನೂ ಅಲ್ಲ, ಕಠಿಣನೂ ಅಲ್ಲ, ಆ ರೀತಿ. ಓಕೆನಾ. ಫ್ಲೆಕ್ಸಿಬಲ್, ರಿಜಿಡ್ ಇವೆರಡುಗಳ ಮಿಶ್ರಣ ಹೊಂದಿರೋದು ಭಾರತ ಸಂವಿಧಾನದ ಅಮೆಂಡ್ಮೆಂಟ್ ಸಿಸ್ಟಮ್ ಆಗಿದೆ. ಸಂವಿಧಾನದ ಆಧಾರದಲ್ಲಿ ಭಾಗ 20ನೇ ಭಾಗದಲ್ಲಿ 368ನೇ ವಿಧಿ ಅಂಡರಲ್ಲಿ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಲು ಅಧಿಕಾರ ಸಂಸತ್ತಿಗೆ ನೀಡಿರುತ್ತದೆ. ಆದ್ರೆ ರಾಜ್ಯ ಶಾಸನಸಭೆಗಳಿಗೆ ಅಧಿಕಾರವಿರುವುದಿಲ್ಲ. ಅದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ತಿದ್ದುಪಡಿ ಮಾಡುವ ವಿಧಾನಗಳು ಎಷ್ಟಿದಾವೆ? ಸಂಸತ್ತಿನ ಸರಳ ಬಹುಮತ ಅಂದ್ರೆ ಸಿಂಪಲ್ ಮೆಜಾರಿಟಿ ಒಂದು. ಆಪ್ಷನ್ ಬಿ ಸಂಸತ್ತಿನ ಎರಡನೇ ವಿಧಾನ ಸಂಸತ್ತಿನ ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿ ಮೂಲಕ. ಆಪ್ಷನ್ ಸಿ ಮೂರನೇ ವಿಧಾನ ವಿಶೇಷ ಬಹುಮತ ಮತ್ತು ರಾಜ್ಯಗಳ ಒಪ್ಪಿಗೆ ಅಂದ್ರೆ ಸ್ಪೆಷಲ್ ಮೆಜಾರಿಟಿ ಮತ್ತು ಕನ್ಸೆಂಟ್ ಸ್ಟೇಟ್ ಇವುದ್ರ ಮೂಲಕ ಈ ಮೂರು ರೀತಿಯಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಅವಕಾಶವಿರುತ್ತದೆ. ಓಕೆನಾ. ಮೂರು ರೀತಿಯಲ್ಲಿ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಅವಕಾಶವಿರುತ್ತದೆ. ಹಾಗಾದ್ರೆ ಇವಾಗ ಹೇಳಿದೆ ಯಾವ ಸಂಸತ್ತಿನ ಸರಳ ಬಹುಮತ ಅಂದ್ರೆ ಏನು? ಇದು ಸಾಮಾನ್ಯವಾಗಿ ಕಾನೂನು ಮಾಡುವ ಪ್ರಕ್ರಿಯೆಯಂತೆ ಇರುತ್ತದೆ. ಅಂದ್ರೆ ಇದಕ್ಕೆ ವಿಧಿ 368 ಅನ್ವಯಿಸುವುದು. ಇದು ಉದಾಹರಣೆ ರಾಜ್ಯಗಳ ಸ್ಥಾಪನೆ, ರಾಜ್ಯಗಳ ಹೆಸರು ಬದಲಾವಣೆ, ಪೌರತ್ವಕ್ಕೆ ಸಂಬಂಧಿಸಿದ ವಿಶೇಷಗಳು ಇವೆಲ್ಲವೂ ಕಾನೂನು ಮಾಡ್ದಂಗೆ ಬರುತ್ತೆ. ಅಂದ್ರೆ ಸರಳ ಬಹುಮತ ಇರುತ್ತೆ. ಇದು 368 ಅದರ ಅಂಡರ್ ಅಲ್ಲಿನೇ ಸರಳ ಬಹುಮತ. ನೆಕ್ಸ್ಟ್ ವಿಶೇಷ ಬಹುಮತದಲ್ಲಿ ಯಾವ್ದಂದ್ರೆ ಸಾಧಾರಣ ಒಟ್ಟು ಸದಸ್ಯರ ಸಂಖ್ಯೆ ಮತ್ತು ಅರ್ಧಕ್ಕಿಂತ ಹೆಚ್ಚು ಹಾಜರಿದ್ದ ಮತದಾರರ ಪೈಕಿ 2/3 ಮತ ಬೇಕು. ಇದರಲ್ಲಿ ಸರಳ ಬಹುಮತ. ಒಟ್ಟು ಸದಸ್ಯರ ಸಂಖ್ಯೆ ಓಕೆನಾ ಅರ್ಧಕ್ಕಿಂತ ಹೆಚ್ಚು ಇರ್ಬೇಕು. ಈಗ 100 ಜನ ಇದಾರೆ ಅಂದ್ರೆ ಒಟ್ಟು ಸದಸ್ಯರು 100 ಜನ. ಇದರಲ್ಲಿ ಇದಾರೆ ಅಂದ್ರೆ 51 ಇರ್ಬೇಕು, ಅದಕ್ಕಿಂತ ಮೇಲೆ ಇರ್ಬೇಕು, ಅರ್ಧಕ್ಕಿಂತ ಹೆಚ್ಚು. ಆಮೇಲೆ ಹಾಜರಿದ್ದ ಮತದಾರರು ಬಟ್ ಇವರು 100 ಜನ, ಇದರಲ್ಲಿ ಜಸ್ಟ್ 80 ಜನ ಮಾತ್ರ ಬಂದಿದ್ದಾರೆ ಇದಕ್ಕೆ ಏನು ಸೆಷನ್ಗೆ ಅಂತ ಅಂದಾಗ ಅದರಲ್ಲಿ 2/3 ಅವರು ಹಾಜರು ಮಾಡ್ಬೇಕು, ಅದಕ್ಕೆ ರೈಟ್ ಮಾಡ್ಬೇಕು. ಇಷ್ಟು ಬಹುಮತ ಇರ್ಬೇಕು ಅನ್ನೋದು ವಿಶೇಷ ಬಹುಮತ. ಎಕ್ಸಾಂಪಲ್ ಯಾವಾಗ ಮಾಡ್ಬೋದು ಈ ರೀತಿ ಅಂದ್ರೆ ಮೂಲಭೂತ ಹಕ್ಕುಗಳು, ರಾಜನೀತಿ ನಿರ್ದೇಶಕ ತತ್ವಗಳನ್ನು ತಿದ್ದುಪಡಿ ಮಾಡುವಾಗ ಇಂಥವನ್ನ ಮಾಡುವಾಗ ಸ್ಪೆಷಲ್ ಮೆಜಾರಿಟಿ ಬೇಕಾಗಿರುತ್ತೆ. ನೆಕ್ಸ್ಟ್ ವಿಶೇಷ ಬಹುಮತ ಮತ್ತು ರಾಜ್ಯಗಳ ಒಪ್ಪಿಗೆ. ಇದು ಸ್ವಲ್ಪ ಬಹಳ ಡಿಫಿಕಲ್ಟ್. ಇದು ಸಂವಿಧಾನ ಒಕ್ಕೂಟ ವ್ಯವಸ್ಥೆಗೆ ಫೆಡರಲ್ ಸ್ಟ್ರಕ್ಚರ್ ಸಂಬಂಧಿಸಿದಂತೆ ವಿಷಯಗಳಿಗೆ ಈ ವಿಧಾನ ಬಳಸಲಾಗುತ್ತದೆ. ಅಂದ್ರೆ ಫೆಡರಲ್ ಸ್ಟ್ರಕ್ಚರ್ ಒಕ್ಕೂಟ ವ್ಯವಸ್ಥೆಗೆ ಇಂತಹ ದೊಡ್ಡ ವಿಷಯಗಳಿಗೆ ತಿದ್ದುಪಡಿ ಮಾಡ್ಬೇಕಂತ ಬಂದಾಗ ಮೂರನೇ ಆಪ್ಷನ್ ಅನ್ನು ಚೂಸ್ ಮಾಡ್ಕೊಳ್ತಾರೆ. ಅಗತ್ಯತೆ ಸಂಸತ್ತಿನ ವಿಶೇಷ ಬಹುಮತದ ಜೊತೆಗೆ ಭಾರತದ ಒಟ್ಟು ರಾಜ್ಯಗಳ ಕನಿಷ್ಠ ಅರ್ಧದಷ್ಟು ರಾಜ್ಯಗಳು ಶಾಸನಸಭೆಗಳ ಸರಳ ಬಹುಮತದೊಂದಿಗೆ ಒಪ್ಪಿಗೆ ನೀಡಬೇಕು. ಉದಾಹರಣೆಗೆ ರಾಷ್ಟ್ರಪತಿ ಚುನಾವಣೆ ಮಾಡುವಾಗ ಇಂಥವು ತಗೊಳ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಧಿಕಾರಗಳ ಅದರ ಏರಿಳಿತ ಮಾಡುವಾಗ, ಆಮೇಲೆ GST ಮಾಡುವಾಗ, ಇಂಥವು ದೊಡ್ಡ ಕಾರ್ಯಗಳನ್ನ ಮಾಡುವಾಗ, ಕೆಲಸಗಳನ್ನ ಮಾಡುವಾಗ ಸಂವಿಧಾನದಲ್ಲಿ ವಿಶೇಷ ಬಹುಮತದ ಮೂಲಕ ಅವುಗಳನ್ನ ತಿದ್ದುಪಡಿ ಮಾಡ್ಬೇಕಾಗಿರುತ್ತೆ. ಓಕೆ. ನೆಕ್ಸ್ಟ್ ತಿದ್ದುಪಡಿಯ ಮೂಲ ರಚನೆ ಏನಿದೆ? ಒಂದು ನಿಮಿಷ. ಮೂಲ ರಚನೆ 1900 ಬೇಸಿಕ್ ಸ್ಟ್ರಕ್ಚರ್ ನ ಬಿಡಬೇಡ್ರಿ ಅಂತ ಹೇಳ್ತಾರೆ. ತಿದ್ದುಪಡಿ ಮಾಡುವಾಗ ಇದನ್ನ ಓದಿರ್ತೀವಿ. 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡುತ್ತೆ. ಏನಂತ? ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಸಂವಿಧಾನದ ಮೂಲ ರಚನೆಯನ್ನ ಯಾವುದೇ ರೀತಿಯಾದ ತೊಂದರೆ ಮಾಡಂಗಿಲ್ಲ ಅಂತ ಹೇಳಿದ್ದು 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಸಂಬಂಧಿಸಿದೆ. ಓಕೆ. ನೆಕ್ಸ್ಟ್ ನ್ಯಾಯಾಂಗದ ಸ್ವಾತಂತ್ರ್ಯ, ಜಾತ್ಯತೀತ, ಪ್ರಜಾಪ್ರಭುತ್ವ ಇತ್ಯಾದಿಗಳು ಅದಕ್ಕೆ ಎಕ್ಸಾಂಪಲ್. ಓಕೆ. ನೆಕ್ಸ್ಟ್ ಇದರಲ್ಲಿ 3 ರೀತಿ ಹೇಳಿದೆ: ಸರಳ ಬಹುಮತ, ವಿಶೇಷ ಬಹುಮತ ರಾಜ್ಯಗಳ ಒಪ್ಪಿಗೆ. ಅಂದ್ರೆ ಸರಳ ಬಹುಮತ ಅಂದ್ರೆ ರಾಜ್ಯದಲ್ಲಿ 50%ಗಿಂತ ಹೆಚ್ಚು ಮತಗಳು ಇರಬೇಕು. ಹೊಸ ರಾಜ್ಯಗಳ ಉಗಮ, ಪೌರತ್ವ, ಸಂಬಳ, ಭತ್ಯೆ ಇದು ಎಕ್ಸಾಂಪಲ್ ಆಗುತ್ತೆ. ವಿಶೇಷ ಬಹುಮತ ಅಂದ್ರೆ ಒಟ್ಟು ಸದಸ್ಯರ ಬಲದಲ್ಲಿ 50%, ಆಮೇಲೆ ಹಾಜರಿರುವವರಲ್ಲಿ 2/3% ಇರಬೇಕು. ವಿಶೇಷ ಬಹುಮತದಲ್ಲಿ ಸಂಸತ್ನ ವಿಶೇಷ ಬಹುಮತ 50%, ರಾಜ್ಯಗಳ ಶಾಸಕಾಂಗ ಅನುಮೋದನೆ ಹೊಂದಿರಬೇಕು.
ಓಕೆನಾ. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಪತಿ, ಚುನಾವಣೆ, GST ಕೌನ್ಸಿಲ್, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಈ ರೀತಿ ಕೆಲಸಗಳು ಮಾಡೋದು ವಿಶೇಷ ಬಹುಮತ ಮತ್ತು ರಾಜ್ಯಗಳ ಒಪ್ಪಿಗೆಯ ಮೂಲಕ. ಓಕೆ, ನೆಕ್ಸ್ಟ್ ಪಾಯಿಂಟ್ ಗಮನಿಸಬೇಕಾದ ಅಂಶಗಳು ಇವು ಇಂಪಾರ್ಟೆಂಟ್. ಓಕೆನಾ, ಇಂಪಾರ್ಟೆಂಟ್. ಇಲ್ಲಿ ಕೂಡ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಇಲ್ಲಿ ಕ್ವಶನ್ಸ್ ಆಗಿದೆ, ಹಾಗಾಗಿ ನಾನು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಲೋಕಸಭೆಯಲ್ಲಾದ್ರೂ ಮಂಡಿಸಬಹುದು, ರಾಜ್ಯಸಭೆಯಲ್ಲಾದ್ರೂ ಕೂಡ ತಿದ್ದುಪಡಿ ಮಾಡುವಾಗ ಮಂಡಿಸಬಹುದು. ಈಗ ಲೋಕಸಭೆಯಲ್ಲಿ ಮಂಡಿಸಿದ್ರೆ ಅದನ್ನ ಲೋಕಸಭೆಯಲ್ಲಿ ಪಾಸ್ ಮಾಡ್ಕೊಂಡು ಆಮೇಲೆ ರಾಜ್ಯಸಭೆಯಲ್ಲಿ ಮಂಡಿಸ್ತಾರೆ, ಅಥವಾ ರಾಜ್ಯಸಭೆಯಲ್ಲೇ ಮೊದಲು ಮಂಡಿಸಿದ್ರೆ ಅಂದ್ರೆ ಆಮೇಲೆ ರಾಜ್ಯಸಭೆಯಲ್ಲಿ ಪಾಸ್ ಆದ್ಮೇಲೆ ಲೋಕಸಭೆಯಲ್ಲಿ ರಿಟರ್ನ್ ಮಂಡಿಸೋದು, ಈ ರೀತಿ ಪ್ರೋಸೆಸ್ ಇರುತ್ತೆ. ಎಲ್ಲಾದ್ರೂ ಕೂಡ ತಿದ್ದುಪಡಿ ಮಾಡೋದನ್ನು ಮಂಡಿಸಬಹುದು. ಈ ಮಸೂದೆ ವಿಷಯದಲ್ಲಿ ಉಭಯ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಬಂದರೆ ಜಂಟಿ ಸದನಕ್ಕೆ ಅವಕಾಶ ಇರುವುದಿಲ್ಲ. ಅಂದ್ರೆ ತಿದ್ದುಪಡಿಯಲ್ಲಿ, ಓಕೆನಾ, ತಿದ್ದುಪಡಿಯಲ್ಲಿ ಜಂಟಿ ಸಭೆ ಬರೋಂಗಿಲ್ಲ, ಜಂಟಿಗೆ ಅವಕಾಶವಿಲ್ಲ. ಓಕೆನಾ, ಜಂಟಿ ಅಧಿವೇಶನಕ್ಕೆ ಅವಕಾಶ ಇರೋದಿಲ್ಲ ತಿದ್ದುಪಡಿಗೆ ಸಮಸ್ಯೆ ಆದಾಗ. ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಅಂಕಿತ ಹಾಕಲೇಬೇಕು, ಅದನ್ನು ವಾಪಸ್ ಕಳಿಸುವಂತಿಲ್ಲ. ಈಗ ತಿದ್ದುಪಡಿ ಪ್ರೋಸೆಸ್ ಲೋಕಸಭೆಯಲ್ಲಿ ಪಾಸ್ ಆಗಿದೆ, ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಅಂತ ಅಂದಾಗ ಈಗ ಪ್ರೆಸಿಡೆಂಟ್ಗೆ ಬಿಲ್ ಕಳಿಸ್ತಾರೆ, ಅವಾಗ ಅವರು ಕಂಪಲ್ಸರಿ ಆಗಿ ಅವರು ಸೈನ್ ಮಾಡ್ಲೇಬೇಕಾಗುತ್ತೆ. ಓಕೆನಾ, ಲೋಕಸಭೆ ಪಾಸ್ ಆಗಿಲ್ಲ, ರಾಷ್ಟ್ರಸಭೆ ಪಾಸ್ ಆಗಿಲ್ಲ ಅಂದಾಗ ಇವ್ರು ಏನಾದ್ರು ಅಲ್ಲಿ ಬರೋದೇ ಇಲ್ಲ, ಅವ್ರು ರಾಷ್ಟ್ರಪತಿ ಹತ್ರ. ಇವೆರಡು ಪಾಸ್ ಮಾಡಿದಾಗ ಇವ್ರು ಜಸ್ಟ್ ನಾಮಕಾವಸ್ಥೆಯಾಗಿ ಸೈನ್ ಅನ್ನ ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಇದನ್ನ 24ನೇ ತಿದ್ದುಪಡಿ ಅಂಡರ್ ಅಲ್ಲಿ ಇದು ಮೆನ್ಷನ್ ಮಾಡಿರ್ತಾರೆ. ಓಕೆನಾ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು ನಿಮ್ಗೆ. ಫಂಡಮೆಂಟಲ್, ಇದರಲ್ಲಿ ಫಂಡಮೆಂಟಲ್ ರೈಟ್ ಕಲ್ತ್ವಿ, ಆಮೇಲೆ ಮೂಲಭೂತ ಹಕ್ಕುಗಳಲ್ಲಿ ಆಮೇಲೆ ಎಲ್ಲಾ ಮೂಲಭೂತ ಹಕ್ಕುಗಳನ್ನು ಕೂಡ ಕಲ್ತೀವಿ. ಈಗ ಇದರಲ್ಲಿ ಅಮೆಂಡ್ಮೆಂಟ್, ಓಕೆನಾ, ಅಮೆಂಡ್ಮೆಂಟ್ ಕೂಡ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಆಗಿದೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಓಕೆ, ನೆಕ್ಸ್ಟ್ ಕೆಳಗಿನ ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇತ್ತು? ಯಾವುದು ಸಮ್ಮಿಶ್ರ ಸರ್ಕಾರ ಇತ್ತು ಅಂತ ಕೇಳ್ತಾ ಇದ್ದಾನೆ. 1952, 52, 77, 77, 80, 84, 90 ಕೂಡ ರೈಟ್ ಆನ್ಸರ್. 77, 79 ಯಾವಾಗ ಆಯ್ತು? 75, 77ರಲ್ಲಿ ತುರ್ತು ಪರಿಸ್ಥಿತಿ ನಂತರ ಪಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಸೋಲನ್ನು ಅನುಭವಿಸುತ್ತೆ. ಅವ್ರು ತುರ್ತು ಪರಿಸ್ಥಿತಿ ಆಗ್ತಾರೆ 3 ವರ್ಷ, 75ರಿಂದ 77ರವರೆಗೂ 3 ವರ್ಷ ತುರ್ತು ಪರಿಸ್ಥಿತಿ ಆಗ್ತಾರೆ. ಅವಾಗ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಅದರಲ್ಲಿ ಇಂದಿರಾ ಗಾಂಧಿ ಅವರು ಅದರಲ್ಲಿ ಸೋಲ್ತಾರೆ. ಜನತಾ ಪಕ್ಷ ಉದಯವಾಗ್ತದೆ. ಅವಾಗ ಭಾರತೀಯ ಜನತಾ ಪಾರ್ಟಿ ಬರ್ತದೆ. ಭಾರತದ ಲೋಕದಳ, ಜನಸಂಘ, ಕಾಂಗ್ರೆಸ್ ಇತ್ಯಾದಿ ಒಟ್ಟಾಗಿ ಸೇರ್ಕೊಂಡು ಜನತಾ ಪಕ್ಷ ಎಂಬ ಮೈತ್ರಿಕೂಟವನ್ನು ರಚಿಸಿಕೊಂಡು ಅವಾಗ ಒಂದು ಸಮ್ಮಿಶ್ರ ಸರ್ಕಾರವನ್ನ ನೇಮಕ ಮಾಡ್ತಾರೆ. ಅದರ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಯಾರಂತಂದ್ರೆ ಅವಾಗ 1977ರಲ್ಲಿ ಬಂದವರು ಮೊರಾರ್ಜಿ ದೇಸಾಯಿ ಅವರು. ಇವರು ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿದ್ದಾರೆ. ಇವರು ಅಧಿಕಾರವನ್ನು ಸ್ವೀಕರಣೆ ಮಾಡ್ತಾರೆ. ಅಧಿಕಾರಾವಧಿ ಸರ್ಕಾರದ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ದೀರ್ಘಕಾಲ ಉಳಿಯಲಿಲ್ಲ. 1977ರಿಂದ 1979ರವರೆಗೆ ಮಾತ್ರ ಅಧಿಕಾರದಲ್ಲಿತ್ತು. ನಂತರ ಚೌಧರಿ ಶರಣ್ ಸಿಂಗ್ ಅವರು ಅಲ್ಪ ಕಾಲದ ಪ್ರಧಾನಿಯಾಗಿ ನೇಮಕ ಆಗ್ತಾರೆ. ಓಕೆ, ನೆಕ್ಸ್ಟ್ ಐ ಹೋಪ್ ಅದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡ್ರಿ, ಅದು ಫ್ಯಾಕ್ಚುಯಲ್ ತರ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ 42ನೇ ತಿದ್ದುಪಡಿಯ ಮೂಲಕ ಕೆಳಗಿನ ಯಾವ ರಾಜನೀತಿ ನಿರ್ದೇಶಕ ತತ್ವಗಳು, ಅಂದ್ರೆ DPSP ಬಗ್ಗೆ ಕೇಳ್ತೇನೆ. ಯಾವ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಿರ್ದೇಶಕ ತತ್ವಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ? ಅಂದ್ರೆ 42ನೇ ತಿದ್ದುಪಡಿ ಅಂಡರ್ ಅಲ್ಲಿ ಯಾವ್ದನ್ನ ಸೇರಿಸಲಾಗಿದೆ? ಒಂದ್ ನಿಮಿಷ. ಒಂದೇ ಕೊಟ್ಟಿದ್ದಾನೆ, ಒಂದೇ ಹೇಳಿಕೆ ಏನ್ ಕೊಟ್ಟಿದ್ದಾನೆ? ಗ್ರಾಮ ಪಂಚಾಯತಿಗಳ ಸಂಘಟಿಸುವಿಕೆ ವಿಧಿ 40ರಲ್ಲಿ ಮೊದಲನೇ ಸಂವಿಧಾನದಲ್ಲೇ ಇರುತ್ತೆ. ಅಂದ್ರೆ ತಿದ್ದುಪಡಿ ಮೂಲಕ ಸೇರಿಸಿಲ್ಲ ಇದನ್ನ. ನೆಕ್ಸ್ಟ್ ಆಪ್ಷನ್ 2 ಏನ್ ಹೇಳಿದೆ? ಪಶುಸಂಗೋಪನೆ ಮತ್ತು ಸಂಘಟಿಸುವಿಕೆ ಇದು ಕೂಡ 48ರಲ್ಲಿ ಬರುತ್ತೆ. ಪಶುಸಂಗೋಪನೆ ಇದು 48ನೇ ವಿಧಿಯಲ್ಲಿ ಬರೋದ್ರಿಂದ ಇದನ್ನು ಕೂಡ 42ನೇ ತಿದ್ದುಪಡಿಯಲ್ಲಿ ಸೇರಿಸಲಾಗಿಲ್ಲ. ನೆಕ್ಸ್ಟ್ ಯಾವ್ದಿದೆ? ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಮತ್ತು ಅವಕಾಶಗಳನ್ನ ಕಲ್ಪಿಸುವುದಂತ ಇದೆ ಅಲ್ವಾ, ಇದನ್ನ ಸೇರಿಸಿದ್ದಾರೆ. ಯಾವಾಗ ಇದನ್ನು ಸೇರಿಸ್ತಾರೆ ಅಂದ್ರೆ 39F ಈ ವಿಧಿಯಡಿಯಲ್ಲಿ 42ನೇ ತಿದ್ದುಪಡಿಯಲ್ಲಿ 39ನೇ ವಿಧಿಗೆ F ಅನ್ನ ಸೇರಿಸಿ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶವನ್ನು ಖಚಿತಪಡಿಸಬೇಕು ಅಂತಂದು 42ನೇ ತಿದ್ದುಪಡಿಯಲ್ಲಿ ಸೇರಿಸ್ತಾರೆ. ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಡೀಟೇಲ್ ಆಗಿ ನೋಡೋಣ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಇದು ಇನ್ನೊಂದು ಕೊಟ್ಟಿದ್ದಾನೆ ಅಲ್ವಾ, ಗೋಹತ್ಯೆ ನಿಷೇಧ ಅದು ಯಾವ್ದ್ರಲ್ಲಿ ಬರುತ್ತೆ ಅಂತ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಮಕ್ಕಳ ಆರೋಗ್ಯಕರ ಇದರಲ್ಲಿ ರೈಟ್ ಆನ್ಸರ್ ಇದ್ದಾಗ ಆಪ್ಷನ್ 3 ರೈಟ್ ಆನ್ಸರ್. ಯಾಕಂದ್ರೆ 39F ಅಂಡರ್ ಅಲ್ಲಿ ಅದನ್ನ ಸೇರಿಸ್ತಾರೆ. 39F ಅಂಡರ್ ಅಲ್ಲಿ.
ಆಯ್ಕೆ 3 ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶಗಳನ್ನು ಒದಗಿಸುತ್ತದೆ. 42ನೇ ತಿದ್ದುಪಡಿ ಮೂಲಕ 39ನೇ ವಿಧಿಗೆ ಸಬ್ ಕ್ಲಾಸ್ ಎಫ್ ಅನ್ನು ಸೇರಿಸಿ ಇದು ಮಕ್ಕಳಿಗೆ ಘನತೆ ಮತ್ತು ಸ್ವಾತಂತ್ರ್ಯದ ವಾತಾವರಣದಲ್ಲಿ ಆರೋಗ್ಯಕರವಾಗಿ ಬೆಳೆಯಲು ಅವಕಾಶಗಳನ್ನು ಸೌಲಭ್ಯಗಳನ್ನು ಒದಗಿಸಬೇಕೆಂದು ರಾಜ್ಯಕ್ಕೆ ನಿರ್ದೇಶಿಸುತ್ತದೆ. ಇತರ ಆಯ್ಕೆಗಳು ಏಕ್ ತಪ್ಪ ಯಾಕೆ ರಾಂಗ್ ಆಗಿದ್ದಾವೆ? ಗ್ರಾಮ ಪಂಚಾಯತ್ ಅಂತ ಒಂದೇ ಕೊಟ್ಟಿದ್ದಾನೆ. 40ನೇ ವಿಧಿ ಇದೆ. ಓಕೆನಾ, ಇದು ಸಂವಿಧಾನ ಬಂದಾಗನೇ ಮೂಲದಲ್ಲೇ ಇದೆ. ಹಾಗಾಗಿ ಇದು ಗಾಂಧಿ ತತ್ವದ ಭಾಗವಾಗಿರೋದ್ರಿಂದ ಇದು ತಿದ್ದುಪಡಿ ಮೂಲಕ ಸೇರ್ಪಡೆ ಆಗಿಲ್ಲ. ತಿದ್ದುಪಡಿ ಮೂಲಕ ಸೇರ್ಪಡೆ ಆಗಿದ್ರಂದ್ರೆ ಈಗ 40ನೇ ವಿಧಿ, 42 ಈ ತರ ಇದ್ದಾಗ ಇದು ಸಬ್ ಕ್ಲಾಸ್ ಎ, ಇದರಲ್ಲಿ ಸಬ್ ಕ್ಲಾಸ್ ಬಿ, ಈ ರೀತಿ ಏನಾದ್ರೂ ಸಬ್ ಕ್ಲಾಸ್ ಬಂತಂದ್ರೆ ಅವು ತಿದ್ದುಪಡಿ ಮೂಲಕ ಆಗಿದಾವಂತ. ಇಲ್ಲ ಡೈರೆಕ್ಟ್ ಇಲ್ಲಿ ತಿದ್ದುಪಡಿ ಇದು 48A ಇದು ತಿದ್ದುಪಡಿ, ಜಸ್ಟ್ 48 ಇದು ಮೂಲ ಸಂವಿಧಾನದಲ್ಲಿ ಇರುತ್ತೆ. ಸಬ್ ಕ್ಲಾಸ್ ಬಂತಂದ್ರೆ ಅವು ತಿದ್ದುಪಡಿ ಅಂತ. ಓಕೆನಾ. ಪಶುಸಂಗೋಪನೆ ಮತ್ತು ಕೃಷಿ ಇದು 48ನೇ ವಿಧಿ ಅಂಡರ್ ಅಲ್ಲಿ ಇದೆ. ಇದು ಕೂಡ ಮೂಲ ಸಂವಿಧಾನದಲ್ಲಿ ಇದೆ. ಆದ್ರೆ 42ನೇ ತಿದ್ದುಪಡಿ ಮೂಲಕ 48A ಪರಿಸರ ಸಂರಕ್ಷಣೆಯನ್ನ ಆಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ 42ನೇ ತಿದ್ದುಪಡಿಯ ಪ್ರಮುಖ 4 ಹೊಸ DPSPಗಳನ್ನು ಯಾವ್ಯಾವ ಸೇರಿಸಿದ್ರು? 39 ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶಗಳನ್ನು ಖಚಿತಪಡಿಸುವುದು. 39A ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು. 43A ಕೈಗಾರಿಕೆಗಳ ನಿರ್ವಹಣೆ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವುದು. 48A ಪರಿಸರ ಸಂರಕ್ಷಣೆ, ಅರಣ್ಯಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನು ಇದ್ರ ಮೂಲಕ ಸೇರಿಸ್ತಾರೆ. ಓಕೆನಾ. ಪ್ರಮುಖವಾಗಿ 42ನೇ ತಿದ್ದುಪಡಿಯಲ್ಲಿ 4 ಹೊಸ DPSPಗಳನ್ನ ಸೇರ್ಪಡೆ ಮಾಡಲಾಯಿತು. ಇದ್ರ ಮೇಲೆ ಕ್ವಶನ್ ಬಂದಿರೋದು. ಹಾಗಾದ್ರೆ ಇವಾಗ DPSP ಬಗ್ಗೆ ಕ್ವಶನ್ ಬಂದಿರೋದ್ರಿಂದ ನಾನು ಇವಾಗ ಕಂಪ್ಲೀಟ್ ಆಗಿ DPSP ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಒಂದ್ಸರಿ ಗ್ಲಾನ್ಸ್ ಮಾಡ್ತೇನೆ. ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಈ ಟಾಪಿಕ್ ಇದು ಭಾಗ ಎಷ್ಟು? 4ನೇ ಭಾಗ ರಾಜನೀತಿ ನಿರ್ದೇಶಕ ತತ್ವಗಳು. ವಿಧಿ 36ರಿಂದ 51ನೇ ವಿಧಿಯವರೆಗೂ ಕಂಡುಬರುತ್ತೆ. ಇದನ್ನ ಐರ್ಲೆಂಡ್ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇದನ್ನು ಸ್ಪೇನ್ ಇಂದ ತಗೊಂಡಿದ್ದಾರೆ. ಐರಿಷ್ ಅವರು ಸ್ಪೇನ್ ಇಂದ ತಗೊಂಡಿದ್ದಾರೆ. ನಾವು ಅವರಿಂದ ನಾವು ತಗೊಂಡಿದ್ದೀವಿ. ಧ್ಯೇಯವಾಕ್ಯ ಇದು ಬೇಡ, ಇಲ್ಲೇನು ಕೇಳಲ್ಲ ನಿಮಗೆ. ನ್ಯಾಯಬದ್ಧತೆ, ಇವು ನ್ಯಾಯಬದ್ಧವಲ್ಲ, ನಾನ್ ಜಸ್ಟಿಸಬಲ್. ನೀವು ಹೋಗಿ ಕ್ವಶನ್ ಮಾಡಂಗಿಲ್ಲ. ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದೇನೋ ನಿಮ್ಗೆ ವೈಲೆಂಟ್ ಆದ್ರೆ ನೀವು ಕೋರ್ಟಲ್ಲಿ ಹೋಗಿ ಕ್ವಶನ್ ಮಾಡೋಕೆ ಪವರ್ ಇರೋಲ್ಲ. ಅದೇ ನೀವು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಏನಾದ್ರೂ ನಿಮಗೆ ಸಮಸ್ಯೆ ಆದ್ರೆ ಕ್ವಶನ್ ಮಾಡ್ಬೋದು. ಆದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು ನಿಮಗೆ ಪ್ರಾಬ್ಲಮ್ ಆದ್ರೆ ನೀವು ಕೋರ್ಟಲ್ಲಿ ಕ್ವಶನ್ ಮಾಡೋಕೆ ಅವಕಾಶ ಇರೋದಿಲ್ಲ. ಸರ್ಕಾರವು ಇವುಗಳನ್ನು ಜಾರಿಗೆ ತರದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಸಾಧ್ಯವಿಲ್ಲ ಅಂತಂದು ಎಷ್ಟನೇ ವಿಧಿಯಲ್ಲಿ ಹೇಳುತ್ತೆ ಅಂದ್ರೆ 37ನೇ ವಿಧಿಯಲ್ಲಿ ಹೇಳುತ್ತೆ. 37ನೇ ವಿಧಿಯಲ್ಲಿ ಇವನ್ನ ಜಾರಿಗೆ ಮಾಡ್ಲಿಲ್ಲ ಅಂದ್ರೂ ಕೂಡ ನೀವು ಸರ್ಕಾರಕ್ಕೆ ಕ್ವಶನ್ ಮಾಡಬಾರ್ದು ಅಂತಂದು 37ನೇ ವಿಧಿಯಲ್ಲಿ ಹೇಳುತ್ತೆ. ಓಕೆ, ನೆಕ್ಸ್ಟ್ DPSPಗಳ ವರ್ಗೀಕರಣ 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ. ಸಮಾಜವಾದಿ ತತ್ವ, ಗಾಂಧಿವಾದಿ ತತ್ವ, ಉದಾರವಾದಿ ತತ್ವ ಅಂತ 3 ರೀತಿಯಲ್ಲಿ DPSPಗಳನ್ನ ವರ್ಗೀಕರಣವನ್ನ ಮಾಡ್ತಾರೆ. ಸಮಾಜವಾದಿ ತತ್ವ, ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಏನಿದೆ ಇವು 32ನೇ ವಿಧಿ, 39, 39A, 41 ಈ ವಿಧಿಗಳು ಬರ್ತವೆ. ಏನೇನಿದಾವೆ? ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. 38ನೇ ವಿಧಿ ಜನರ ಕಲ್ಯಾಣವನ್ನು ಉತ್ತೇಜಿಸಲು ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸುವುದು. 39ನೇ ವಿಧಿ ಸಂಪನ್ಮೂಲಗಳ ಸಮಾನ ಹಂಚಿಕೆ, ಸ್ತ್ರೀ ಪುರುಷರಿಗೆ ಸಮಾನ ಕೆಲಸವನ್ನು ಸಮಾನ ವೇತನ ಮಾಡುವುದು. ನೆಕ್ಸ್ಟ್ 39A ಬಡವರಿಗೆ ಉಚಿತ ಕಾನೂನು ನೆರವುದು. ಇದನ್ನ 39A 42ನೇ ಅಂಡರ್ ಅಲ್ಲಿ ಸೇರಿಸಿದ್ದಾರೆ. ನೆಕ್ಸ್ಟ್ 41ನೇ ವಿಧಿ ನಿರುದ್ಯೋಗ, ವೃದ್ಧಾಪ್ಯ ಮತ್ತು ಅನಾರೋಗ್ಯ ಸಂದರ್ಭದಲ್ಲಿ ಕೆಲಸ ಮತ್ತು ಶಿಕ್ಷಣದ ಹಕ್ಕನ್ನ 41ನೇ ವಿಧಿ ಅಂಡರ್ ಅಲ್ಲಿ ಸೇರಿಸಿದ್ದಾರೆ. ಇದು ಸಮಾಜವಾದಿ ತತ್ವದಲ್ಲಿ ಬರುವ ವಿಧಿಗಳು. ನೆಕ್ಸ್ಟ್ ಗಾಂಧಿವಾದಿ ತತ್ವದಲ್ಲಿ ಯಾವ್ಯಾವ ಬರ್ತವೆ? 40ನೇ ವಿಧಿ ಇದು ಗ್ರಾಮ ಪಂಚಾಯತ್ಗಳ ಸಂಘಟನೆ. 43 ಗುಡಿ ಕೈಗಾರಿಕೆಗಳ ಉತ್ತೇಜನ. 46 SC ST ಮತ್ತು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿ. 47 ವಿಧಿ 47 ಮಾದಕ ಪಾನೀಯಗಳು ಮತ್ತು ಆರೋಗ್ಯಕರ ಹಾನಿಕಾರಕ ವಸ್ತುಗಳ ನಿಷೇಧ. ಇದು ಗಾಂಧಿವಾದಿ ತತ್ವಗಳಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಉದಾರವಾದಿಗಳು ಭೌತಿಕ ತತ್ವಗಳು. ಇದರಲ್ಲಿ 44ನೇ ವಿಧಿ ಏಕರೂಪ ನಾಗರಿಕತೆ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ, ನೆಕ್ಸ್ಟ್ 45 6 ವರ್ಷದೊಳಗಿನ ಮಕ್ಕಳಿಗೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ. 50ನೇ ವಿಧಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು. 50ನೇ ವಿಧಿ 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುವುದು. 51ನೇ ವಿಧಿ ಆಗಿರುತ್ತೆ. ಇದು ಉದಾರವಾದಿ ಭೌತಿಕ ತತ್ವಗಳು. ಓಕೆನಾ. ಯಾವ್ಯಾವ ಇದರಲ್ಲಿ ಕೊಟ್ಟು ಎಷ್ಟನೇ ವಿಧಿ ಯಾವ್ದ್ರ ಅಂಡರ್ ಅಲ್ಲಿ ಬರುತ್ತೆ, ಸಮಾಜವಾದಿಯಲ್ಲಿ ಬರುತ್ತೋ ಉದಾರವಾದಿಯಲ್ಲಿ ಬರುತ್ತೋ, ಓಕೆನಾ, ಈ ರೀತಿ ಕೊಡ್ತಾರೆ. ಈಗ ಎಕ್ಸಾಂಪಲ್ ಆಗಿ 40ನೇ ವಿಧಿ ಕೊಟ್ಟು ಇದು ಯಾವ್ದು ಅಂಡರ್ ಅಲ್ಲಿ ಬರುತ್ತೆ, ಸಮಾಜವಾದಿ ತತ್ವದಲ್ಲಿ ಬರುತ್ತೋ, ಗಾಂಧಿ ತತ್ವದಲ್ಲೋ, ಉದಾರವಾದಿ ತತ್ವದಲ್ಲೋ ಅಂತಂದು ಈ ರೀತಿ ಕೇಳ್ತಾರೆ. ಓಕೆನಾ. ಈ ರೀತಿ ಕೂಡ ಕ್ವಶನ್ಸ್ ಬರ್ತವೆ. ಓಕೆ, ನೆಕ್ಸ್ಟ್
ಪ್ರಮುಖ ತಿದ್ದುಪಡಿಗಳು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಇದರಲ್ಲಿ ಏನಾಗುತ್ತೆ 42ನೇ ತಿದ್ದುಪಡಿ 1976ರಲ್ಲಿ DPSP ಗೆ ಸಂಬಂಧಿಸಿದಂತೆ ಪ್ರಮುಖ ತಿದ್ದುಪಡಿಗಳು ಆಗಿರೋದು. ಈ ರೀತಿ ಕೂಡ ಕ್ವಶನ್ಸ್ ಈ ರೀತಿ ಓದ್ಬೇಕು ನೀವು, ಓಕೆನಾ. ಇದರಲ್ಲಿ ಈಗ DPSP ತಗೊಂಡ್ರೆ DPSP ಅಲ್ಲಿ ಪ್ರಮುಖ ತಿದ್ದುಪಡಿಗಳು ಏನಾಗಿದಾವೆ, 42ನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದೆ. ಯಾವ ರೀತಿ ಅದ್ರಲ್ಲಿ ಏನ್ ಆಡ್ ಮಾಡಿದ್ರು, ಯಾವ್ದಕ್ಕೆ ಆಡ್ ಮಾಡಿದ್ರು, ಎಷ್ಟನೇ ಸಬ್ ಕ್ಲಾಸ್ ಆಡ್ ಮಾಡಿದ್ರು ಅಂತ ನೋಡ್ಬೇಕು. 42ನೇ ತಿದ್ದುಪಡಿ 1976 ವಿಧಿ 39 ಮಕ್ಕಳ ಆರೋಗ್ಯ, 39A ಉಚಿತ ಕಾನೂನು ನೆರವು, 43A ಕಾರ್ಮಿಕರ ಪಾಲ್ಗೊಳ್ಳುವಿಕೆ, 48A ಪರಿಸರ ಸಂರಕ್ಷಣೆ. ಓಕೆ, ನೆಕ್ಸ್ಟ್ 44ನೇ ತಿದ್ದುಪಡಿ 1978ರಲ್ಲಿ 38ನೇ ವಿಧಿ ಅಡಿಯಲ್ಲಿ ಆದಾಯ ಮತ್ತು ಅವಕಾಶಗಳನ್ನು ಸಮಾನತೆಯನ್ನು ಕಡಿಮೆ ಮಾಡುವುದು. ನೆಕ್ಸ್ಟ್ 86ನೇ ವಿಧಿಯಲ್ಲಿ 86ನೇ ತಿದ್ದುಪಡಿ 2002ರಲ್ಲಿ 45ನೇ ವಿಧಿ ಅಂಡರಲ್ಲಿ 6 ವರ್ಷದ ಒಳಗಿನ ಶಿಕ್ಷಣ ಕಂಪಲ್ಸರಿ ಕೊಡಬೇಕು, ಅದು ಮೂಲಭೂತ ಹಕ್ಕನ್ನಾಗಿ 21 ಸಬ್ ಕ್ಲಾಸ್ ಎ ಆಗಿ ಚೇಂಜ್ ಮಾಡ್ತಾರೆ. ನೆಕ್ಸ್ಟ್ 97ನೇ ತಿದ್ದುಪಡಿ ಕೂಡ ಸಹಕಾರ ಸಂಘಗಳು 43B ಇದನ್ನು ಕೂಡ DPSP ಗೆ ಮಾಡ್ತಾರೆ. ಓಕೆನಾ, ಐ ಹೋಪ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಈ ರೀತಿ ಕಂಪ್ಲೀಟ್ ಆಗ್ಬೇಕು ನಿಮ್ ಪ್ರಿಪರೇಷನ್. ಯಾವಾಗ್ಲೂ ಕೂಡ ಒಂದ್ಸರಿ ಆ ಚಾಪ್ಟರ್ ಹಿಡ್ಕೊಂಡ್ರೆ ಯಾವ್ಯಾವ ಆಂಗಲ್ ಅಲ್ಲಿ ಬರ್ಬೋದು ಕ್ವಶನ್ಸ್, ಯಾವ್ಯಾವ ರೀತಿ ಬರ್ಬೋದು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ಬೇಕು. ಆಮೇಲೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ನೆಕ್ಸ್ಟ್ DPSP ಗೆ ಏನೇನು ಅದರಲ್ಲಿ ಕ್ಲಾಶ್ ಆಗ್ತವೆ, ಚಂಪಕಂ ದೊರೈ ರಾಜನ್ ಪ್ರಕರಣ, ಓಕೆನಾ, ಪ್ರಕರಣಗಳ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾನೆ. ಇದು 1951ರಲ್ಲಿ ಬಂತು. ಮೂಲಭೂತ ಹಕ್ಕುಗಳು DPSP ಗಿಂತ ಮೇಲು ಎಂದು ಸುಪ್ರೀಂ ಕೋರ್ಟ್ ಹೇಳಿತಂತೆ. ನೆಕ್ಸ್ಟ್ ಮಿನರ್ವಾ ಮಿಲ್ಸ್ ಪ್ರಕರಣ, ಇದರಲ್ಲಿ ಮೂಲಭೂತ ಹಕ್ಕುಗಳು ಮತ್ತು DPSP ಗಳ ನಡುವೆ ಸಮತೋಲನ ಇರಬೇಕು ಎಂದು ಹೈಕೋರ್ಟ್ ತೀರ್ಪು ನೀಡಿತು. ಇವೆರಡು ಒಂದೇ ರಥದ 2 ಚಕ್ರಗಳು ಅಂದ್ರೆ ಸೇಮ್ ಅಂತ ಹೇಳಿದ್ದು ಮಿನರ್ವಾ ಮಿಲ್ಸ್ ಅವರು. ಚಂಪಕಂ ದೊರೈರಾಜನ್ ಇವರು ಮೂಲಭೂತ ಹಕ್ಕುಗಳು DPSP ಗಿಂತ ಮೇಲು ಅಂದ್ರೆ ಮೂಲಭೂತ ಹಕ್ಕುಗಳು ಟಾಪ್, DPSP ಗಿಂತ ಅಂತ ಹೇಳಿದ್ದು ಚಂಪಕಂ ದೊರೈರಾಜನ್. ನೆಕ್ಸ್ಟ್ DPSPಗಳು ದೇಶದ ಆಡಳಿತದಲ್ಲಿ ಮೂಲಭೂತವಾಗಿವೆ ಮತ್ತು ಕಾನೂನುಗಳು ರೂಪಿಸುವಾಗ ಈ ತತ್ವಗಳು ಅನ್ವಯಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಅಂತಂದು ಹೇಳ್ತದೆ. ಸರ್ಕಾರದ ಕರ್ತವ್ಯವಾಗಿದೆ, ಬಟ್ ಕಂಪಲ್ಸರಿ ಅಲ್ಲ, ಅದು ಕೂಡ ನೆನಪಿರಲಿ. ಓಕೆ, ನೆಕ್ಸ್ಟ್ ನರೇಗಾದ ಬಗ್ಗೆ ಕೇಳಿದಾರೆ. ನರೇಗಾ, ಓಕೆ, ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಅಲ್ಲಿ ಮಾಡಿ ಹಾಕಿದ್ದೀನಿ. ಓಕೆನಾ, VBG ರಾಮ್ಜಿ ಇದರ ಫುಲ್ ಫಾರ್ಮ್ ಏನಂತಂದು ಕ್ವಶನ್ ಕೇಳ್ತಾನೆ. ಇದು VBG ರಾಮ್ಜಿ ವಿಕಸಿತ್ ಭಾರತ್ ಗ್ರಾಮೀಣ್ ರೋಜ್ಗಾರ್ ಮಿಷನ್, ಗ್ರಾಮೀಣ ರೋಜ್ಗಾರ್ ಎಲ್ಲೈತ್ ನೋಡ್ರಿ, ವಿಕಸಿತ್ ಭಾರತ್ ಗ್ರಾಮೀಣ್ ರೋಜ್ಗಾರ್ ಇರ್ಬೇಕು. ವಿಕಸಿತ್ ಭಾರತ್ ಎಲ್ಲದರ ವಿಕಸಿತ್ ಭಾರತ್ ಇದೆ, ಗ್ರಾಮೀಣ್ ರೋಜ್ಗಾರ್ ಇದೆ. ಇದ್ರೊಳಗೆ ಇವೆರಡರಲ್ಲೇ ಇರ್ಬೇಕು. ಈಗ ಗ್ರಾಮೀಣ್ ರೋಜ್ಗಾರ್ ಅಜೀವಿಕ ಮಿಷನ್ ಇರ್ಬೇಕು. ಅಜೀವಿಕ ಮಿಷನ್, ಗ್ರಾಮೀಣ್ ರೋಜ್ಗಾರ್ ಅಜೀವಿಕ ಮಿಷನ್ ಸೇಮ್ ಐತಲ್ಲ. ವಿಕಸಿತ್ ಭಾರತ್ ಗ್ರಾಮ್ ಅಂತ ಇಲ್ಲ, ಗ್ರಾಮೀಣ್, ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್ ಅದಕ್ಕೆ. ವಿಕಸಿತ್ ಭಾರತ್ ಗ್ರಾಮೀಣ್ ರೋಜ್ಗಾರ್ ಅಜೀವಿಕ ಮಿಷನ್ ಗ್ಯಾರಂಟಿ, ಆಪ್ಷನ್ 2 ರೈಟ್ ಆನ್ಸರ್ ಅದಕ್ಕೆ. ಓಕೆ, ಇಲ್ಲಿ ಇದ್ರ ಬಗ್ಗೆ ನೋಡೋಣ ಇವಾಗ. ಮ್ಯಾಕ್ಸಿಮಮ್ ಆಗಿ ನೀವೇನು ನರೇಗಾ ಇದ್ರದ್ದು ಫುಲ್ ಫಾರ್ಮ್ ಏನು, ಆಮೇಲೆ ವಿಕಸಿತ್ ಭಾರತ್ ಗ್ರಾಮೀಣ ಗ್ಯಾರಂಟಿ ಈ ತರ ಏನಿದೆ, ಜಸ್ಟ್ ಅದನ್ನ ರೀನೇಮ್ ಮಾಡಿರೋದನ್ನ ಫುಲ್ ಫಾರ್ಮ್ ನೆನ್ಪಿಟ್ಕೊಂಡು ಹೋಗೋದು, ಈ ರೀತಿ ಮಾಡ್ತಿರ್ತಾರ. ಬಟ್ ಇದು ಟಾಪಿಕ್ ಸಣ್ಣದಿದೆ, ಬಟ್ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ರೋ ಎಕ್ಸಾಮ್ಸ್ಗೆಲ್ಲ. ಯಾಕಂದ್ರೆ ನರೇಗಾದ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದೇ ಬರ್ತವೆ. ಓಕೆನಾ, ಅಂತದಿದ್ದಾಗ ಇದನ್ನ ರೀನೇಮ್ ಮಾಡಿ, ಜಸ್ಟ್ ರೀನೇಮ್ ಮಾತ್ರ ಮಾಡಿಲ್ಲ, ಇದರಲ್ಲಿ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಿದ್ದಾವೆ. ಓಕೆನಾ, ಚೇಂಜಸ್ ಏನಿದಾವೆ ಆ ಚೇಂಜಸ್ ಅಲ್ಲಿ ಇವಾಗ 100 ದಿನ ಇತ್ತು ಫಸ್ಟ್, ಇದನ್ನ 125 ದಿನ ಮಾಡಿದ್ದಾರೆ. ಓಕೆ, ಆಮೇಲೆ ಕೆಲವೊಂದಿಷ್ಟು ಮೇಜರ್ ಆಗಿ ಎಕನಾಮಿಕಲಿ ಅದರ ರಿಲೇಟೆಡ್ ಕೆಲವೊಂದಿಷ್ಟು ಚೇಂಜಸ್ ಆಗಿದಾವೆ. ಆಮೇಲೆ ಇದರಲ್ಲಿ ರಜಾ ಇರಲಿಲ್ಲ, ಬಟ್ ಇದರಲ್ಲಿ ರಜಾ ಇದೆ. ಓಕೆನಾ, ಈ ರೀತಿ ಕೆಲವೊಂದಿಷ್ಟು ಯೂನಿಕ್ ಆಗಿರುವಂತಹ ಚೇಂಜಸ್, ಬದಲಾವಣೆಗಳನ್ನು ಪ್ರಮುಖವಾಗಿ ಗೌರ್ಮೆಂಟ್ ನಿರ್ಧಾರ ತಗೊಂಡು, ಇದು ಆಲ್ರೆಡಿ ಚೇಂಜಸ್ ಕೂಡ ಆಗಿದೆ, ರಾಷ್ಟ್ರಪತಿ ಅವರಿಗೂ ಕೂಡ ಸೈನ್ ಮಾಡಿದ್ದಾರೆ. ಓಕೆನಾ, ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ನೀವು ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆಲ್ಲ ಇದು ಒಂದು ಎಕ್ಸ್ಟ್ರಾ ಇವಾಗ. ಓಕೆನಾ, ನರೇಗಾ ಅಷ್ಟೇ ಏನು ಓದ್ತಿದ್ರಿ MG ನರೇಗಾನ, ಅದನ್ನ ಅಪ್ಡೇಟ್ ವರ್ಷನ್ ಆಗಿ ಇವಾಗ ನೆಕ್ಸ್ಟ್ ಇದಕ್ಕೆ ಶಿಫ್ಟ್ ಆಗ್ಬೇಕು. ನರೇಗಾ ಅಂದ್ರೆ ಏನು, ಫಸ್ಟ್ ನರೇಗಾ ಅದನ್ನ ನನಗೆ ಫಸ್ಟ್ ಒಂದೇ ರಫ್ ಆಗಿ ಹೇಳ್ದಂದ್ರೆ, ಯಾರಿಗೆ ಕೆಲಸ ಇರೋದಿಲ್ಲ ಅವ್ರಿಗೆ ಕೆಲಸ ಕೊಡೋದು. ಓಕೆನಾ, ಕೆಲಸದ ಹಕ್ಕು ಕೊಡ್ಬೇಕು, ಉದ್ಯೋಗ ಖಾತ್ರಿ ಪಕ್ಕ ನಿನಗೆ ಅಂತ. ಓಕೆನಾ, ಇದು 1972 ಮಹಾರಾಷ್ಟ್ರದಲ್ಲಿನೇ ಫಸ್ಟ್ ಸ್ಟಾರ್ಟ್ ಆಗ್ತೈತೆ. ಇದು 1972 ಮಹಾರಾಷ್ಟ್ರದಲ್ಲಿ ಈ ಪರಿಕಲ್ಪನೆಯನ್ನ ಮಹಾರಾಷ್ಟ್ರದ ಉದ್ಯೋಗ ಖಾತ್ರಿ ಯೋಜನೆ, ಓಕೆನಾ, MEGS ಇದ್ರ ಅವಾಗ ಪ್ರಾರಂಭ ಮಾಡ್ತಾರೆ. ಅವಾಗ 1972 ಸ್ಟಾರ್ಟ್ ಆಗ್ತದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಯಾವಾಗ ಸ್ಟಾರ್ಟ್ ಆಯ್ತು ಉದ್ಯೋಗ ಖಾತ್ರಿ ಅನ್ನೋದು ಕಾನ್ಸೆಪ್ಟ್, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ 1972.
ಓಕೆನಾ. ಅದೆಲ್ಲ ಆಕ್ಟ್ ಆಗೋದು ಯಾವಾಗ 2005-6ರಲ್ಲಿ. ಓಕೆನಾ. ಅದಕ್ಕೆ ಮತ್ತೆ ರೀನೇಮ್ ಮಾಡೋದು 2009. ನಮಗೆ ಇಷ್ಟು ಗೊತ್ತು. ಆಮೇಲೆ 2025-26ರಲ್ಲಿ ಅದನ್ನ ರೀನೇಮ್ ಮಾಡಿದ್ರು. ಮತ್ತೆ ಅದನ್ನ ಅದ್ರ ಬಿಟ್ರೆ ಅದಕ್ಕೆ ಬಿಫೋರು 1972ರಲ್ಲಿ ಇದು ಸ್ಟಾರ್ಟಿಂಗ್ ಆಗುತ್ತೆ. ಇದು ಗ್ರಾಮೀಣ ಭಾಗದಲ್ಲಿ ಕೆಲಸದ ಹಕ್ಕು, ಓಕೆನಾ, ಕೆಲಸದ ಹಕ್ಕು ನೀಡಿದ ಮೊದಲ ಹೆಜ್ಜೆ ಆಗುತ್ತೆ. ಓಕೆನಾ. ಇದು ನೆಕ್ಸ್ಟ್ 1991ರಲ್ಲಿ ಪಿ ವಿ ನರಸಿಂಹರವರು ಅವಾಗಿದ್ದಾಗ ಕೂಡ ಇದನ್ನ ಜಾರಿಗೆ ತರಲು ಪ್ರಸ್ತಾವ ನೀಡಿರ್ತಾರೆ. ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಇವೆರಡು ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇಂಟರ್ಲಿಂಕ್ ಮಾಡಿ ನಿಮಗೆ ಇನ್ನೊಂದು ಪಾಯಿಂಟ್ ಆಗಿ ಹೇಳ್ತೀನಿ. ಓಕೆನಾ. ಫಸ್ಟ್, ಓಕೆನಾ, ಈಗ ಏನಾಯ್ತು, ಫಸ್ಟ್ ನಿನಗೆ 1972ರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಯ್ತು. ಆಮೇಲೆ ಮುಂದುವರೆದಾಗಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ಓಕೆನಾ, ಇದು NREP ಅಂತ ಸ್ಟಾರ್ಟ್ ಆಗುತ್ತೆ. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ. ಇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನು ಭಾರತ ಸರ್ಕಾರ 1980ರಲ್ಲಿ, ಇದೇನಾಯ್ತು 1972ರಲ್ಲಿ ಜಸ್ಟ್ ಮಹಾರಾಷ್ಟ್ರ ಒಂದು ಸ್ಟೇಟಿಗೆ ಮೀಸಲಾಗಿ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಇಲ್ಲಿ ದೇಶಾದ್ಯಂತ ಸ್ಟಾರ್ಟ್ ಮಾಡ್ತಾರೆ ಅವಾಗ 1980ರಲ್ಲಿ. ಇವಾಗ ಯಾರು ಇರ್ತಾರೆ ಇಲ್ಲಿ, ಇಂದಿರಾ ಗಾಂಧಿಯವರು ಆ ಫೀಲ್ಡ್ ಅವರಿದ್ದಾಗ ಇದು ಮಾಡ್ತಾರೆ. ಅವಾಗ 6ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ, ಓಕೆನಾ, 6ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ 1980ರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಜಾರಿ ಮಾಡ್ತಾರೆ. ಓಕೆನಾ. ಇದೊಂದು ಪ್ರೋಗ್ರಾಮ್ ಆಗಿ ಬಂದಿರ್ತದೆ. ಓಕೆನಾ. ಇದರಲ್ಲಿ ಪ್ರೋಗ್ರಾಮಿಗೆ ಇದು ಯೋಜನೆ ಅಂತ ಪ್ರೋಗ್ರಾಮ್ ಆಗಿ ಬಂದಾಗ ಇದು ನಾವು ಕ್ವಶನ್ ಮಾಡೋಂಗಿಲ್ಲ. ಯಾವ್ದ್ರಲ್ಲಿ ನಮ್ಗೆ ಕೆಲಸ ಕೊಟ್ಟಿಲ್ಲ ಅಂತಂದು ನೀವು ಕೋರ್ಟಲ್ಲಿ ಹೋಗಿ ಕೆಲಸ ಕ್ವಶನ್ ಮಾಡಕ್ ಬರಲ್ಲ ಅವಾಗ. ಅದೇ ಇವಾಗ ಅದನ್ನ ನರೇಗಾವನ್ನ 2006ರಲ್ಲಿ ಇದು ಆಕ್ಟ್ ಆಯ್ತಲ್ವಾ, ಆಕ್ಟ್ ಆದ್ಮೇಲೆ ನೀವು ಕೂಡ ಕ್ವಶನ್ ಮಾಡ್ಬೋದು. ಓಕೆನಾ. ಅದು ಸ್ವಲ್ಪ ಮುಂದೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇದರ ಉದ್ದೇಶ ಏನಿತ್ತು, ಗ್ರಾಮೀಣ ಭಾಗದ ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗವನ್ನು ಹೋಗಲಾಡಿಸಲು ಮತ್ತು ಬಡವರಿಗೆ ಕೆಲಸದ ಅವಕಾಶವನ್ನು ಸೃಷ್ಟಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಈಗ ಏನೋ ಒಂದು ಕೆಲಸ ಇಲ್ಲ ಅವ್ರಿಗೆ, ಗ್ರಾಮೀಣ ಭಾಗದಲ್ಲಿ ಏನೂ ಕೆಲಸ ಇಲ್ಲ, ಬಟ್ ಅವ್ರನ್ನ ಹೇಗಾದ್ರೂ ಕೂಡ ಬದುಕಿಸ್ಕೋಬೇಕು, ಅವ್ರಿಗೆ ಹೇಗಾದ್ರೂ ದುಡ್ಡು ಕೊಡ್ಬೇಕಂದ್ರೆ ಸುಮ್ಮನೆ ಫ್ರೀ ಕೊಡೋದಕ್ಕಿಂತ ಏನಾದ್ರೂ ಕೆಲಸ ಮಾಡಿಸ್ಕೊಳೋಣ, ಕೆಲಸ ಮಾಡಿಸ್ಕೊಂಡು ಆಮೇಲೆ ಅವ್ರಿಗೆ ದುಡ್ಡು ಕೊಡೋಣ, ಈ ರೀತಿ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾರೆ. ಓಕೆನಾ. ಅಂದ್ರೆ ಈಗ ಕೆಲಸ ಮಾಡಿಸ್ಬೇಕಂದ ತಕ್ಷಣ ಅವ್ರಿಗೇನು ಸಾಫ್ಟ್ವೇರ್ ವರ್ಕ್ ಮಾಡಕ್ ಬರ್ತಾ, ಕಂಪ್ಯೂಟರ್ ವರ್ಕ್ ಮಾಡಕ್ ಬರ್ತಾ, ಇಲ್ಲ. ಓಕೆನಾ. ಹಂಗಾದ ತಕ್ಷಣ ಏನಾದ್ರು ಬೇರೆ ಬೇರೆ ಕೆಲಸ ಕೊಡೋಣ ಅಂದ್ರೆ ಅವ್ರಿಗೆ ಬರೋದಿಲ್ಲ. ಆ ವರ್ಕ್ ಅವ್ರಿಗೆ ಸ್ಕಿಲ್ ಇಲ್ಲ ಅಂದ್ರೂ ಕೂಡ ಅವ್ರನ್ನ ಜನನ ಈಗ ಸ್ಕಿಲ್ ಇಲ್ಲ ನಿಮ್ಗೆ, ನೀವು ಬದುಕೋದ ಬೇಡ ಅನ್ನಕ್ಕಾಗುತ್ತಾ? ಆ ರೀತಿ ಇರೋಲ್ಲ. ಆಗ ದೇಶ ನಡೆಸ್ಬೇಕಂತ ಅಂದ್ರೆ ಎಲ್ರೂ ನೋಡ್ಕೋಬೇಕಾಗಿರ್ತದೆ ಅವ್ರು. ಹಾಗಾಗಿ ನಿರುದ್ಯೋಗ ಅರೆ ನಿರುದ್ಯೋಗ ಹೋಗಲಾಡಿಸಲು ಬಡವರಿಗೆ ಕೆಲಸದ ಅವಕಾಶವನ್ನು ಸೃಷ್ಟಿಸುವುದು. ಅವ್ರಿಗೆ ಕೆಲಸನೂ ನಾವೇ ಕೊಡ್ತೀವಿ, ಅದಕ್ಕೆ ಮೆಟೀರಿಯಲ್ ಅನ್ನು ಕೂಡ ನಾವೇ ಕೊಡ್ತೀವಿ, ನೀವು ಅದ್ ಜಸ್ಟ್ ಕೆಲಸ ಮಾಡ್ಬೇಕು, ಅದ್ರ ಅಮೌಂಟ್ ತಗೊಂಡು ನೀವು ಜೀವನವನ್ನ ನಡೆಸ್ಕೋಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಅದನ್ನು ತಲೆಯಲ್ಲಿ ಇಟ್ಕೊಂಡು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅನ್ನ ತಗೊಂಡ್ಬರ್ತಾರೆ 1980ರಲ್ಲಿ. ಅದರ ಪ್ರಮುಖ ಉದ್ದೇಶ ಏನಿರುತ್ತೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಯನ್ನು ಮಾಡುವುದು, ಗ್ರಾಮೀಣ ಪ್ರದೇಶದ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಉದ್ಯೋಗ ನೀಡುವುದು, ಪುರುಷರು ಮತ್ತು ಮಹಿಳೆಯರಿಗೂ ಕೂಡ ಉದ್ಯೋಗವನ್ನು ನೀಡೋದು. ಆಸ್ತಿ ಸೃಜನೆ ಅಂದ್ರೆ ಗ್ರಾಮಗಳಲ್ಲಿ ರಸ್ತೆ ಮಾಡೋದು, ಶಾಲೆ ಕಟ್ಟೋದು, ಕಾಲುವೆಗಳಂತಹ ಸಮುದಾಯ ಆಸ್ತಿಗಳನ್ನು ನಿರ್ಮಿಸುವುದು. ಈಗ ರಸ್ತೆ ಮಾಡೋಕೆ ಅವು ಯಾರಿಗಾದ್ರು ಕಾಂಟ್ರಾಕ್ಟ್ ಕೊಡಬೇಕು, ಶಾಲೆಗಳನ್ನು ಕಟ್ಟೋಕ್ಕೂ ಕೂಡ ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಡ್ಬೇಕಾಗಿರುತ್ತೆ, ಕಾಲುವೆಗಳನ್ನು ಸಮುದಾಯ ಆಸ್ತಿಗಳನ್ನು ನಿರ್ಮಿಸೋಕ್ಕೂ ಕೂಡ ಗೌರ್ಮೆಂಟ್ ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಟ್ಟು ಅಲ್ಲಿಂದ ಆ ಫಂಡ್ ಅಲ್ಲಿ ಕೊಟ್ಟು ಅವ್ರನ್ನ ಕೆಲಸ ಮಾಡಿಸ್ಕೊಂತಿದ್ದಾರೆ. ಬಟ್ ಇವಾಗ ಏನ್ ಮಾಡ್ತಿದಾರೆ ಅಂದ್ರೆ ಈ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂಡರ್ ಅಲ್ಲಿನೇ ಅವ್ರಿಗೆಲ್ಲಾನು ಕೂಡ ಇದ್ರ ಅಂಡರ್ ಅಲ್ಲಿನೇ ಕೆಲಸ ಮಾಡ್ತಾರೆ. ಇವರು ಇದನ್ನೇ ಕೆಲಸ ಮಾಡ್ಬೇಕು, ಈ ಗ್ರಾಮದ ರಸ್ತೆ ಮಾಡೋದು, ಈಗ ಅದೇ ಗ್ರಾಮದ ಜನರನ್ನ ಬಳಸ್ಕೊಂಡು ಅದೇ ಗ್ರಾಮದ ರಸ್ತೆ ಮಾಡಿಸ್ಕೊಂಡು ಅದನ್ನ ಈ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಅವ್ರಿಗೆ ಸ್ಯಾಲರಿ ಕೊಡೋದು. ಓಕೆನಾ. ಈ ರೀತಿ ಕೆಲಸ ಕೊಟ್ಟು ಅವ್ರಿಗೆ ಸ್ಯಾಲರಿ ಕೊಡೋದು, ವೇತನ ಕೊಡೋದು, ಇದು ಮಾಡೋ ಉದ್ದೇಶ ಆಗಿರ್ತೈತಿ. ಓಕೆನಾ. ಮತ್ತೆ ನೋಡ್ರಿ ಇದರಲ್ಲಿ ಯಾವುದೇ ಇದರಲ್ಲಿ ಸ್ಕೂಲ್ಗಳ ರಸ್ತೆ ಮಾಡಕ್ ನಿಮ್ಗೆ ಏನು ಸ್ಕಿಲ್ ಬೇಡ, ನೀನು ಡಿಗ್ರಿ ಮಾಡಿದ್ರಷ್ಟೇ ನಿನ್ಗೆ ರಸ್ತೆ ಮಾಡಕ್ ಬರ್ತಂತ ಆಯ್ತಾ? ಇಲ್ಲ. ನೀನ್ ಕಲ್ಲು ಹೊರು, ಮಣ್ಣು ಹೊರು, ಇದ್ ಮಾಡೋದು ಆರಾಮ್ ಮಾಡ್ಬೋದು. ಶಾಲೆ ಕಟ್ಟಡ ಮಾಡಕ್ಕೆ ಕಲ್ ತಗೊಂಬರಕ್ಕೆ ನಿನಗೆ, ಮಣ್ಣು ತಗೊಂಬರಕ್ಕೆ ನಿನಗೆ ಏನಾದ್ರು ಡಿಗ್ರಿ ಬೇಕಾ? ಓಕೆನಾ. ಆ ರೀತಿ ಏನೂ ಇರೋದಿಲ್ಲ. ಅಷ್ಟು ಅನ್ಸ್ಕಿಲ್ ಇರೋರು ಕೂಡ ಕೆಲಸ ಮಾಡಬೇಕು, ಆ ದೃಷ್ಟಿಯಿಂದ ಇಟ್ಕೊಂಡು ಇಂಥ ಪ್ರೋಗ್ರಾಮ್ ಅನ್ನ ಗೌರ್ಮೆಂಟ್ ಮಾಡಿರುತ್ತೆ. ಪೌಷ್ಟಿಕಾಂಶವನ್ನು ಹೆಚ್ಚಳ ಮಾಡೋದು ಕೂಡ ಇದರಲ್ಲಿ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಆಗಿನ ಕಾಲದ ವೇತನ ಒಂದು ಭಾಗದ ಆಹಾರ ಧಾನ್ಯ, ಓಕೆನಾ, ಫುಡ್ ಗ್ರೈನ್ಸ್ ಕೂಡ ಕೊಡ್ತಿದ್ದಾರೆ. ಅದರಲ್ಲಿ ಅವರು ಬಡವರ ಪೌಷ್ಟಿಕಾಂಶ ಮಟ್ಟವನ್ನು ಕೂಡ ಸುಧಾರಿಸೋದು ಇದರ ಗುರಿಯಾಗಿತ್ತು. ಅದರಲ್ಲಿ ಆಹಾರ ಧಾನ್ಯಗಳನ್ನು ಕೂಡ ಕೊಡ್ತಿದ್ರು, ಹಾಗೆ ಒಂದು ಭಾಗ ವೇತನವನ್ನು ಕೂಡ ಕೊಡ್ತಿದ್ರು ಅವರಿಗೆ ಅದರಲ್ಲಿ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಏನಿದೆ ಅಲ್ವಾ, ಇದರ ಕಾಲಕ್ರಮೇಣ ಇದ್ರ ಬೇರೆ ಯೋಜನೆಗಳನ್ನು ಕೂಡ ಇದನ್ನ ಮರ್ಜ್ ಮಾಡ್ತಾರೆ. ಯಾಕೆ ಮರ್ಜ್ ಮಾಡ್ತಾರೆ ಅಂತಂದ್ರೆ ಅದರ ಅಪ್ಡೇಟ್ ವರ್ಷನ್ ಆಗಿ ಮರ್ಜ್ ಮಾಡ್ತಾರೆ. ಈಗ ಅದ್ರ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇದೆ, ಅದರಲ್ಲಿ ಏನಾದ್ರು ಇನ್ನೂ ಸ್ವಲ್ಪ ಬದಲಾವಣೆ ಮಾಡ್ಬೋದಾದ್ರೆ
ಅದು ಬೇರೆ ಯೋಜನೆಗಳ ಜೊತೆಗೆ ಮರ್ಜ್ ಮಾಡೋದಾದ್ರೆ ಅವೆರಡೂ ಕೂಡ ಇಂಟರ್ಲಿಂಕ್ ಆಗುತ್ತಿದ್ದಾವೆ ಅಂತ ಅಂದಾಗ ಅವ್ನು ಮರ್ಜ್ ಮಾಡಿ ಇನ್ನು ಸ್ವಲ್ಪ ಅದಕ್ಕೆ ಫಂಡ್ ಜಾಸ್ತಿ ಕೊಟ್ಟು ಜಾಸ್ತಿ ಕೆಲಸವನ್ನ ಎಫೆಕ್ಟಿವ್ ಆಗಿ ಮಾಡೋ ದೃಷ್ಟಿಯಿಂದ ಕೆಲವೊಂದಿಷ್ಟು ಯೋಜನೆಗಳನ್ನ ಮರ್ಜ್ ಮಾಡ್ತಾರೆ. ಯಾವ್ಯಾವ ಮಾಡಿದ್ರೆ ಅಂತ ನೋಡೋದಾದ್ರೆ 1980ರಲ್ಲಿ ಇದು ಸ್ಟಾರ್ಟ್ ಆಯ್ತು ಅಂತ ಹೇಳಿದೆ. ಇದರಲ್ಲಿ 1989ರಲ್ಲಿ 9 ವರ್ಷ, ಓಕೆನಾ, ಎಕ್ಸಾಕ್ಟ್ 9 ವರ್ಷ ಆದ್ಮೇಲೆ RLEGP ಅಂದ್ರೆ ರೂರಲ್ ಲ್ಯಾಂಡ್ಲೆಸ್ಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, ಓಕೆನಾ, ಗ್ಯಾರಂಟಿ ಪ್ರೋಗ್ರಾಮ್ ಯೋಜನೆಗಳನ್ನ ಇದ್ರೊಳಗೆ ಮರ್ಜ್ ಮಾಡ್ತಾರೆ. ಮರ್ಜ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಮಾಡ್ತಾರೆ, ಓಕೆನಾ. JRY ಅಂದ್ರೆ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ಇದನ್ನ 2006ರಲ್ಲಿ MG ನರೇಗಾ ಅಂತಂದು ಇದನ್ನ ಯಾಕ್ಟ್ ಆಗಿ ಕನ್ವರ್ಟ್ ಮಾಡ್ತಾರೆ, ಓಕೆನಾ. ಹಾಗಿದ್ರೆ ಇವೆರಡನ್ನು ಮರ್ಜ್ ಮಾಡ್ಕೊಂಡು ಆಮೇಲೆ MG ನರೇಗಾ ಅಂತ ಬಂತಂತ ನಿಮಗೆ ರಫ್ ಆಗಿ ಪ್ಲಾನ್ ಗೊತ್ತಿದೆ, ಇದು ಬ್ರೀಫ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಏನ್ ಬಂತು, ನ್ಯಾಷನಲ್ ವೈಸು NREP ಬಂತು, ಆಮೇಲೆ ಅದ್ರ ಜೊತೆಗೆ ರೂರಲ್ ಲ್ಯಾಂಡ್ಲೆಸ್ಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅವೆರಡು ಮರ್ಜ್ ಮಾಡಿಕೊಂಡು NREP ಮತ್ತು RLEGP ಎರಡು ಮರ್ಜ್ ಮಾಡಿ JRY ಅಂತ ಬಂತಂತ ನಿಮಗೆ ಗೊತ್ತಾಯ್ತು. ಅದರ ಮುಂದುವರೆದ ಭಾಗವಾಗಿ 2006ರಲ್ಲಿ MG ನರೇಗಾ ಬಂತು. MG ಅಲ್ಲ, ಜಸ್ಟ್ ನರೇಗಾ ಅಂತ ಬಂತು. ಅದೇ 2009ರಲ್ಲಿ ಅದಕ್ಕೆ ಮತ್ತೆ MG ಅನ್ನ ಆಡ್ ಮಾಡಿ MG ನರೇಗಾ ಬಂತು. ಈಗ ಮತ್ತೆ 2025-26ರಲ್ಲಿ ಅದ್ರ ಮತ್ತೆ ಏನ್ ಚೇಂಜಸ್ ಮಾಡಿದ್ದಾರೆ GV ಆ ತರ ಅದ್ರ ಅಪ್ಡೇಟ್ ವರ್ಷನ್ಗೆ ಈಗಿನ ಕ್ಲಾಸ್ ರನ್ ಆಗ್ತಾ ಇರುತ್ತೆ, ಓಕೆನಾ. ನೋಡೋಣ ನೆಕ್ಸ್ಟ್ MG ನರೇಗಾ. NREP ಮತ್ತು MG ನರೇಗಾದ ನಡುವಿನ ಡಿಫ್ರೆನ್ಸ್ ಏನಿದೆ? NREP ಬಂದಿದೆ ಇವಾಗ 1980ರಲ್ಲಿ ಇಂದಿರಾ ಗಾಂಧಿ ಅವರ ಟರ್ಮ್ ಅಲ್ಲಿ ಬರುತ್ತೆ. ಇದೊಂದು ಕೇವಲ ಸರ್ಕಾರಿ ಯೋಜನೆ ಆಗಿತ್ತು, ಓಕೆನಾ. ಇದು ಒಂದು ಜಸ್ಟ್ ಗೌರ್ಮೆಂಟ್ ಸ್ಕೀಮ್ ಆಗಿರ್ತದೆ. ಇದು ಸ್ಕೀಮ್ ಆದಾಗ ನೀವು ಇದನ್ನ ಕೋರ್ಟ್ ಅಲ್ಲಿ ಕ್ವಶನ್ ಮಾಡಕ್ಕೆ ಚಾನ್ಸಸ್ ಇರಲ್ಲ. ಅದೇ ಇಲ್ಲಿ ಏನಾಗುತ್ತೆ, 2006ರಲ್ಲಿ ಹಕ್ಕಾಗ್ತದೆ. ಇದು ಯಾಕ್ಟ್ ಅಂತ ಪಾಸ್ ಮಾಡಿದಾಗ ಇದು ಹಕ್ಕಾಗಿ ರೈಟ್ ಟು ವರ್ಕ್ ಅಂದ್ರೆ ಇದು ಹಕ್ಕಾಗಿ ಕನ್ವರ್ಟ್ ಆದಾಗ ಇದನ್ನ ನೀವು ಕೋರ್ಟ್ ಅಲ್ಲಿ ಕ್ವಶನ್ ಮಾಡ್ಬೋದು. ಈಗ ಏನಾದ್ರೂ ಒಂದು ಕೆಲಸ ಆಗಿಲ್ಲ ಅಂತಂದ್ರೆ ನೀವು ಕೋರ್ಟ್ ಅಲ್ಲಿ ಇದನ್ನ ಕೇಸ್ ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ಈ ಯೋಜನೆ ನನಗೆ ಕೆಲಸ ಕೊಟ್ಟಿಲ್ಲ, ಈಗ ಇವರು 100 ದಿನ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು NREPಲಿ, ಬಟ್ ನನಗೆ ಕೆಲಸ ಕೊಟ್ಟಿಲ್ಲ ಅಂತ ನೀವು ಇದರಲ್ಲಿ ಕೋರ್ಟ್ ಅಲ್ಲಿ ಕ್ವಶನ್ ಮಾಡೋಕೆ ಬರಲ್ಲ. ಯಾವಾಗ 1980ರಲ್ಲಿ ಇದು ಯೋಜನೆ ಬಂದಾಗ, ಅದೇ 2006ರಲ್ಲಿ ಯಾಕ್ಟ್ ಅಂತ ಇದೇನು ಬದಲಾವಣೆ ಆದಾಗ ನೀವು ಕೋರ್ಟ್ ಅಲ್ಲಿ ಕೂಡ ಕ್ವಶನ್ ಮಾಡ್ಬೋದು, ಓಕೆನಾ. ಹಾಗಾಗಿ ಇದನ್ನು ಕೆಲಸ ಅಲ್ಲಿ ಕೂಡ ಕೇಳ್ಬೋದು. ಅದಕ್ಕೆ ಯಾಕ್ಟು ಮತ್ತೆ ಯೋಜನೆಗೆ ಡಿಫ್ರೆನ್ಸ್ ಏನಂತ ನೀವು ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಇದು ಕೆಲಸ ಸಿಗ್ತದೆ ಅಂತಂದು ಖಚಿತತೆ ಇರಲಿಲ್ಲ ಯಾವುದು NREPಲಿ, ಬಟ್ ಇಲ್ಲಿ 100 ಡೇಸ್ ನೀವು ಕಂಪಲ್ಸರಿ ಕೆಲಸ ಕೊಡ್ತೀವಿ ಅಂತಂದು ನರೇಗಾದಲ್ಲಿ ಹೇಳಿದ್ರು. ನೆಕ್ಸ್ಟ್ ಆಹಾರ ಮತ್ತು ವೇತನ ಎರಡು ಕೂಡ ಇತ್ತು ಯಾವ್ದ್ರಲ್ಲಿ, NREPಲಿ. ಆದ್ರೆ ನರೇಗಾದಲ್ಲಿ ಏನಾಯ್ತು ಅಂದ್ರೆ ಜಸ್ಟ್ ನಿಮಗೆ ಹಣ ಇಷ್ಟ ಕೊಡ್ತಾರೆ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂದ್ರೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹಣ ಮಾತ್ರ ಹಾಕ್ತಾರೆ. ಇದ್ರದ್ದು ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಈಗ ಈಗ ನರೇಗಾದಿಂದ ಅದು NREP ಇಂದ VBG ರಾಮ್ಜಿ ಇಲ್ಲಿವರೆಗೂ ಏನೇನ್ ಚೇಂಜಸ್ ಆಗಿದಾವೆ ಇಷ್ಟು ಇಯರ್ ಕೂಡ ನಿಮ್ಗೆ ಇಂಪಾರ್ಟೆಂಟ್. 6 ಇಯರ್ ಬರ್ತವೆ, ಅದ್ರ ಇಂಪಾರ್ಟೆಂಟ್, ಓಕೆನಾ. ಒಂದ್ಸರಿ ಹೇಳ್ತೀನಿ. ಸ್ಟಾರ್ಟಿಂಗ್ ಎಲ್ಲ ಆಯ್ತು 1986ರಲ್ಲಿ NREP, ಓಕೆನಾ. NREP ಸ್ಟಾರ್ಟ್ ಆಯ್ತು ಇಂದಿರಾ ಗಾಂಧಿ ಅವರ ಟರ್ಮ್ ಅಲ್ಲಿ. ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ 1970ರಲ್ಲಿ ಒಂದು ಬರುತ್ತೆ, ಓಕೆನಾ. ಫಸ್ಟ್ ಹೇಳಿದೆ 1972ರಲ್ಲಿ ಬರುತ್ತೆ ಮಹಾರಾಷ್ಟ್ರದಲ್ಲಿ, ಓಕೆನಾ. ಅದು ಬಿಟ್ರೆ NREP ಇದು ಸ್ಟೇಟ್, ಇದು ಕಂಪ್ಲೀಟ್ ರಾಷ್ಟ್ರ ಮಟ್ಟದಲ್ಲಿ ಬರೋದು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ. ಇದು ಯಾವಾಗ ಬರುತ್ತೆ, 1980ರಲ್ಲಿ ಬರುತ್ತೆ, ಓಕೆನಾ. ರಾಷ್ಟ್ರ ಮಟ್ಟದ ಉದ್ಯೋಗ ಯೋಜನೆಯಾಗಿ ಪ್ರಾರಂಭ ಮಾಡ್ತಾರೆ. ಇದು ನೆಕ್ಸ್ಟ್ 1989ರಲ್ಲಿ JRY ಅಂದ್ರೆ ಜವಾಹರ್ ರೋಜ್ಗಾರ್ ಯೋಜನೆ ಅಂದ್ರೆ NREP ಮತ್ತು RLEGP ಎರಡು ಮರ್ಜ್ ಆಗಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತಂದು ಚೇಂಜ್ ಆಗ್ತೈತೆ. ಯಾವಾಗ 1989ರಲ್ಲಿ. ಅದರ ಮುಂದುವರೆದ ಭಾಗವಾಗಿ 1999ರಲ್ಲಿ SGRY ಅಂದ್ರೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂದ್ರೆ ಬಡತನ ನಿರ್ಮೂಲನೆಗಾಗಿ ಮತ್ತಷ್ಟು ಸುಧಾರಿತ ರೂಪ ತರೆದವಾಗ 1999ರಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಮಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ 2006ರಲ್ಲಿ ನರೇಗಾ ಅಂತಂದು ಬರುತ್ತೆ. ಇದು ಕೆಲಸದ ಹಕ್ಕು, ಓಕೆನಾ. ಇಲ್ಲಿ ಯಾಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ 2006ರಲ್ಲಿ. ಅದರ ಮುಂದುವರೆದ ಭಾಗವಾಗಿ ಮತ್ತೆ 3 ವರ್ಷಕ್ಕೆ MG ನರೇಗಾ, ಇದಕ್ಕೇನೆ ಜಸ್ಟ್ MG ಅಂತ ಸೇರಿಸ್ತಾರೆ. ಯಾಕಂದ್ರೆ ಬಡವರ ಉದ್ಧಾರ ಆಗ್ಬೇಕು ಈ ಕಾನ್ಸೆಪ್ಟ್ ಅಲ್ಲಿ ಬಂದವರು ಗಾಂಧಿಯವರು, ಹಾಗಾಗಿ ಅವರ ಹೆಸರನ್ನು ಕೂಡ ಇದಕ್ಕೆ ಮರ್ಜ್ ಮಾಡ್ತಾರೆ, ಓಕೆ. ಮಹಾತ್ಮ ಗಾಂಧಿ ಅವರ ಹೆಸರು ಸೇರಿಸೋದು 2009ರಲ್ಲಿ. ಅದರ ಮುಂದುವರೆದ ಭಾಗವಾಗಿ 2025-26ರಲ್ಲಿ VBG ರಾಮ್ಜಿ ಅಂತಂದು ಇವಾಗ BJP ಗೌರ್ಮೆಂಟ್ ಅವ್ರು ಮಾಡಿದ್ದು, ಇದನ್ನ ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅವರು, ಓಕೆ. ಅದೆಲ್ಲ ಬೇಡ ನಮಗೆ.
ಪ್ರತಿ ಸರಿ ಅದು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಯಾವ ಗೌರ್ಮೆಂಟ್ ಬಂದ್ರೂ ಕೂಡ ನಮ್ದು ಗೌರ್ಮೆಂಟ್ ನೆನಪಿರ್ಲಿ ಅಂತ ಈ ರೀತಿ. ಅವ್ರು ಬಂದಾಗ ಅವ್ರು ಚೇಂಜ್ ಮಾಡ್ತಾರೆ, ಇವ್ರು ಬಂದಾಗ ಇವ್ರು ಚೇಂಜ್ ಮಾಡ್ತಾರೆ. ನಮಗೆ ಅದು ಬೇಡ. ಚೇಂಜ್ ಆಗಿದೆ ಏನು, ಅದ್ರೊಳಗೆ ಏನೇನು ಚೇಂಜಸ್ ಆಗಿದಾವೆ, ಅದು ನಮ್ಗೆ ಎಕ್ಸಾಮ್ಗೆ ಏನು ಬರ್ತವೆ ಅನ್ನೋದ್ರ ಮಾತ್ರ ಅದ್ರ ಕಡೆ ಮಾತ್ರ ನಮಗೆ ಲಕ್ಷ್ಯ ಇರಬೇಕು. ಓಕೆ, ಇದರ ಅಭಿವೃದ್ಧಿ ಹೊಂದಿದ ಭಾರತದ ಗುರಿಯೊಂದಿಗೆ ಆಧುನಿಕ ತಂತ್ರಜ್ಞಾನದ ಸೇರ್ಪಡೆ, ಆಧುನಿಕ ಇದರಲ್ಲಿ ಟೆಕ್ನಾಲಜಿ ಕೂಡ ಇಂಪ್ರೂವ್ಮೆಂಟ್ ಮಾಡಿದೀವಿ, ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ ವಿಬಿಜಿ ರಾಮ್ಜಿಯಲ್ಲಿ ಅಂತಂದು. ಓಕೆನಾ, ಏನೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಏನೇನಿದೆ, ನರೇಗಾ ಅಂದ್ರೇನು, ಆಮೇಲೆ ಅದರದ್ದು ಅಪ್ಡೇಟ್ ಹೆಂಗಾಯ್ತು, ಅದ್ರದ್ದೆಲ್ಲ ಕಂಪ್ಲೀಟ್ ಆಗಿ ಇದರಲ್ಲಿ ನೋಡೋಣ. ಈಗ ಕಾಯ್ದೆ ಜಾರಿಯಾಗಿದ್ದು ನರೇಗಾ ಅಂಗೀಕಾರ ಆಗಸ್ಟ್ 2005 ಸಂಸತ್ನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂಗೀಕಾರವಾಯಿತು. ಇದು ಅಧಿಕೃತವಾಗಿ ಚಾಲನೆ ಆಗಿದ್ದು ಫೆಬ್ರವರಿ 2, ಓಕೆನಾ, ಫೆಬ್ರವರಿ 2, 2006ರಂದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಯೋಜನೆಗೆ ಚಾಲನೆ ನೀಡಿದರು. ಓಕೆನಾ, ನರೇಗಾವನ್ನು ಯಾರು ಚಾಲನೆ ನೀಡಿದ್ರು ಅಂದ್ರೆ ಮನಮೋಹನ್ ಸಿಂಗ್ ಅವರು ಇದ್ದ ಯೋಜನೆಯನ್ನ ಚಾಲನೆ ನೀಡ್ತಾರೆ. ಅವಾಗ 2006 ಫೆಬ್ರವರಿ 2ರಂದು ಎಲ್ಲಿ, ಅನಂತಪುರ ಜಿಲ್ಲೆಯಲ್ಲಿ, ಯಾವುದು ಅದು ಆಂಧ್ರ ಪ್ರದೇಶದಲ್ಲಿ. ಓಕೆ, ನೆಕ್ಸ್ಟ್ ಎರಡನೇ ಹಂತವಾಗಿ 2006ರಲ್ಲಿ 200 ಜಿಲ್ಲೆಗಳ ಆರಂಭವಾಗಿದ್ದ ಈ ಯೋಜನೆ ಏಪ್ರಿಲ್ 2008ರಲ್ಲಿ ಭಾರತದ ಎಲ್ಲಾ ಗ್ರಾಮೀಣ ಜಿಲ್ಲೆಗಳಿಗೆ ವಿಸ್ತರಿಸಿದ್ದು. ಫಸ್ಟ್ ಇದನ್ನ ಜಸ್ಟ್ 200 ಜಿಲ್ಲೆಗಳಿಗೆ ಮಾತ್ರ ಮಾಡಿರ್ತಾರೆ. ಓಕೆ, 2000 ಸ್ಟಾರ್ಟಿಂಗ್ ಆದ ತಕ್ಷಣ ಟ್ರಯಲ್ ಅಂಡ್ ಎರರ್ ಮಾಡ್ತಾರೆ. ಈ ಒಂದೇನೋ ಸ್ಕೀಮ್ ಮಾಡಿದ್ರು ಅಂದ್ರೆ ಅದನ್ನ ಫಸ್ಟ್ ಈ ಕಂಪ್ಲೀಟ್ ಈಗ ಇದಿಷ್ಟು ಕರ್ನಾಟಕ ಅಂತಂದ್ರೆ ಇಲ್ಲಿ ಫಸ್ಟ್ ಇಲ್ಲಿ ಒಂದ್ಸರಿ ಹಿಂಗ ಇಷ್ಟು ಮಾತ್ರ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾಡ್ತಾರೆ. ಅದೆಲ್ಲ ವರ್ಕ್ ಆಗ್ತಂದ್ರೆ ಮತ್ತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದ್ರದ್ದು ಹಿಂಗೆ ಅದನ್ನ ಹೆಡ್ ಆಗಿ ಇಟ್ಕೊಂಡು ಹಿಂಗ್ ಕಂಪ್ಲೀಟ್ ಆಗಿ ಮಾಡ್ತಾರೆ. ಒಂದೇ ಸರಿಗೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಮರ್ಜ್ ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ. ಅದು ಅಲ್ಲಿ ವರ್ಕ್ ಆಗ್ತಿದೆ ಅಂತ ಅಂದಾಗ ಇಂಪ್ಲಿಮೆಂಟ್ ಮಾಡ್ತಾರೆ. ಹಾಗಾಗಿ ಫಸ್ಟ್ 200 ಜಿಲ್ಲೆಗಳಿಗೆ ಮಾಡಿದ್ರು, ಆಮೇಲೆ ಭಾರತದ ಎಲ್ಲಾ ಗ್ರಾಮೀಣ ಜಿಲ್ಲೆಗಳಿಗೂ ಕೂಡ ಅದನ್ನ ವಿಸ್ತರಿಸಿದ್ರು. ಓಕೆನಾ, ಅದು ವರ್ಕ್ ಆಗ್ತಿದೆ ಅಂತ ಅಂದ್ಮೇಲೆ ಕಂಪ್ಲೀಟ್ ಆಲ್ ಓವರ್ ಇಂಡಿಯಾಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಾಗ ನೆಕ್ಸ್ಟ್ ಇದನ್ನ ರೀನೇಮ್ ಮಾಡ್ತಾರೆ. ಯಾವಾಗ, ಅಕ್ಟೋಬರ್ 2, 2009ರಂದು ಗಾಂಧಿ ಜಯಂತಿಯವರ ದಿನ. ಅವತ್ತವರಿಗೆ ಮಹಾತ್ಮ ಗಾಂಧಿಯವರಿಗೆ ಅದೇ ಹೆಸರನ್ನು ಕೂಡ MG ಅಂತಂದು ಅದರಲ್ಲಿ ಯಾಡ್ ಮಾಡ್ತಾರೆ. MG ಅಂದ್ರೆ ಮಹಾತ್ಮ ಗಾಂಧಿ. ಓಕೆನಾ, MG ಅಂದ್ರೆ ಮಹಾತ್ಮ ಗಾಂಧಿ. MG ನರೇಗಾ ಅಂತಂದು ಅಂದಿನಿಂದ ಹೆಸರು ಬರ್ತೈತೆ. ಅವಾಗ ಅಕ್ಟೋಬರ್ 2, 2009ರಿಂದ. ಕಾರಣ, ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸನ್ನು ಸಾಕಾರಗೊಳಿಸಲು ಮತ್ತು ಗ್ರಾಮೀಣ ಜನರಿಗೆ ಗೌರವಯುತ ಬದುಕು ನೀಡಲು ಅವರ ಹೆಸರನ್ನು ಕೂಡ ಅದಕ್ಕೆ ಇಡಲಾಯಿತು ಅಂತ ಹೇಳ್ತಾರೆ. ಇದು 2025-26 ಇತ್ತೀಚಿನ ಅಪ್ಡೇಟ್ ಪ್ರಕಾರ 2025 ಡಿಸೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂದು ಮರುನಾಮಕರಣ ಮಾಡಲು ಪ್ರಸ್ತಾವಿಸಿದ್ರು. ಓಕೆನಾ, ಬಟ್ ಅದು ಆ ತರ ಏನು ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಯೋಜನೆ ಪ್ರಮುಖ ಲಕ್ಷಣಗಳು, ಕೆಲಸದ ಗ್ಯಾರಂಟಿ. ಇದ್ರ ನರೇಗಾದ ಲಕ್ಷಣಗಳೇನು, ಓಕೆನಾ, ನರೇಗಾದ ಲಕ್ಷಣಗಳೇನಂದ್ರೆ ಕೆಲಸದ ಗ್ಯಾರಂಟಿ, ಪಕ್ಕ ನಿನಗೆ ಕೆಲಸ. ಓಕೆನಾ, 100 ಡೇಸ್ ನಿನಗೆ ಪಕ್ಕ. ಓಕೆನಾ, ಇಲ್ಲಿ ನೋಡಿ 100 ಡೇಸ್ ನಿನಗೆ ಪಕ್ಕ. ಗ್ರಾಮೀಣ ಕುಟುಂಬದ ಎಲ್ಲಾ ಆರ್ಥಿಕ ವರ್ಷದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಅಕುಶಲ ಕೆಲಸ ಅಂದ್ರೆ ಅನ್ಸ್ಕಿಲ್. ಓಕೆನಾ, ಅನ್ಸ್ಕಿಲ್ ಕೆಲಸಗಾರರಿಗೆ ನಿಮಗೆ ಕಾನೂನುಬದ್ಧ ಹಕ್ಕು. ಓಕೆನಾ, ಕಾನೂನುಬದ್ಧ. ನೀನು ಇದನ್ನ ಕ್ವಶನ್ ಮಾಡ್ಬೋದು. ನನಗೆ ಈಗ ಪಂಚಾಯತಿಗೆ ಹೋಗಿ ನೀನು ಕೆಲಸ ಕೊಡ್ರಿ, ನನಗೆ ನರೇಗಾದ ಅಂಡರಲ್ಲಿ ನನಗೆ ಕೆಲಸ ಕೊಡ್ರಿ ಅಂತ ಹೋಗಿ ನೀ ಕೇಳಿದಾಗ ಅವ್ರು ಏನಾದ್ರು ಇಲ್ಲ ನನಗೆ ಕೆಲಸ ಕೊಡಲ್ಲ ನಿನಗೆ ಅಂತ ಅಂದ್ರೆ ನೀನ್ ಹೋಗಿ ಕೋರ್ಟಲ್ಲಿ ಕ್ವಶನ್ ಮಾಡ್ಬೋದು ಇದಕ್ಕೆ. ಓಕೆನಾ, ಯಾಕಂದ್ರೆ ಕಾನೂನುಬದ್ಧ ಹಕ್ಕು ಇದು. ಆಕ್ಟ್ ಆಗೈತಿ ಇದು. ಆಕ್ಟ್ ಆದಾಗ ಕಂಪಲ್ಸರಿ. ಓಕೆನಾ, ಕಾನೂನುಬದ್ಧ ಹಕ್ಕು ಆದಾಗ ಇದಕ್ಕೆ ನಿನಗೆ ಕೆಲಸ ಕೊಟ್ಟೆ ಕೊಡ್ತಾರೆ. ಓಕೆ, ನಿರುದ್ಯೋಗ ಭತ್ಯೆ. ಈಗ ನೀನು ಏಪ್ರಿಲ್ 1ಕ್ಕೆ ಹೋಗಿ ನೀ ಕೆಲಸ ಕೇಳಿದ್ಯಾ, ಅಲ್ಲಿ ಕೆಲಸ ಖಾಲಿ ಇಲ್ಲ ಅಂತ ಹೇಳ್ತಾರೆ. ಖಾಲಿ ಇಲ್ಲ ಅಂತ ಹೇಳಿ ಅವ್ರು ಏನಾದ್ರು 15 ದಿನ, ಏಪ್ರಿಲ್ 15ವರೆಗೂ ಅದೇ ಕೆಲಸ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏಪ್ರಿಲ್ 16ರಿಂದ ನಿನಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ಬೇಕಾಗ್ತದೆ ಗೌರ್ಮೆಂಟ್. ಓಕೆನಾ, ನಿರುದ್ಯೋಗ ಭತ್ಯೆ ಕೊಡ್ಬೇಕು. 15 ದಿನ ಮಾತ್ರ ಟರ್ಮ್. 15 ದಿನದೊಳಗೆ ಕೆಲಸ ಕೊಡದೇ ಇದ್ರೆ ನಿರುದ್ಯೋಗ ಭತ್ಯೆನ ನೆಕ್ಸ್ಟ್ ಡೇ ಇಂದ ನಿರುದ್ಯೋಗ ಭತ್ಯೆ ಕೊಡ್ಬೇಕು ಅಂತಂದು ಕೂಡ ಆ ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ದಿನಕ್ಕೆ ಆದ್ಮೇಲೆ 15 ದಿನಗಳ ನಂತರ, 15 ದಿನಗಳ ಒಳಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ. ನೆಕ್ಸ್ಟ್ ಆಮೇಲೆ ನರೇಗಾ ಕೆಲಸ ಮಾಡ್ಬೇಕಂತ ಹೇಳಿದ್ರು. ನರೇಗಾ ಕೆಲಸ ಎಷ್ಟು ಕಿಲೋಮೀಟರ್ ದೂರ ಇರಬೇಕು, ನಿನ್ ಮನೆ ಇಲ್ಲೈತೆ ಅಂದ್ರೆ ನಿನ್ಗೆ 5 ಕಿಲೋಮೀಟರ್ ಅಷ್ಟೇ. ಓಕೆನಾ, 5 ಕಿಲೋಮೀಟರ್ ದೂರದಲ್ಲಿ ನೀನ್ ಕೆಲಸ ಮಾಡಿಸ್ಬೇಕು. ನೀನ್ ನಡ್ಕಂತಾರ ಹೋಗು, ಬೈಕಲ್ಲರ ಹೋಗು, ನಡ್ಕಂತಾರ ಹೋಗು, ಆಟೋದಲ್ಲರ ಹೋಗು, ಏನಾದ್ರು ಮಾಡು. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಕೆಲಸ ಕೊಡ್ಬೇಕು, ಅದ್ರ ಅಂಡರ್ ಅಲ್ಲಿನೇ. ನೆಕ್ಸ್ಟ್ ಮಹಿಳಾ ಸಬಲೀಕರಣಕ್ಕೆ ಇದರಲ್ಲಿ ಕೂಡ ಒಂದು ಹೆಜ್ಜೆ ಮುಂದಿಡೋದಾದ್ರೆ ಇದರಲ್ಲಿ 33%. ಓಕೆನಾ, 33% ಮಹಿಳೆಯರೇ ಇರಬೇಕು. ಓಕೆನಾ, 100 ಜನ ಒಂದು ನರೇಗಾ ಕೆಲ್ಸಕ್ಕೆ ಹೋಗ್ತಿದಾರೆ ಅಂದ್ರೆ ಅದರಲ್ಲಿ 33 ಜನ ಮಹಿಳೆಯರು ಕಂಪಲ್ಸರಿ ಇರ್ಬೇಕಂತ ಹೇಳ್ತಾರೆ. ಓಕೆನಾ, 1/3 ಮಹಿಳೆಯರು ಕಂಪಲ್ಸರಿ ಇರಬೇಕು. ಈಗ ನೀವು ಮಹಿಳಾ ಸಬಲೀಕರಣ ಎಸ್ಸೆ ಬರೆಯುವಾಗ ಈ ಪಾಯಿಂಟ್ ಅನ್ನು ಕೂಡ ನೀವು ಆಡ್ ಮಾಡ್ಕೋಬೇಕು. ಓಕೆನಾ, 1/3 ಮಹಿಳೆಯರು ಕೂಡ ಇದರಲ್ಲಿ ಕಂಪಲ್ಸರಿ ಇರ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅವರಿಗೆ ಹಣವನ್ನ ಡೈರೆಕ್ಟ್ ಆಗಿ ನಿಮ್ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಿವಿ ಅಂತಂದು ಕೂಡ ಒಂದು ಪಾಯಿಂಟ್ ಇದೆ. ನೆಕ್ಸ್ಟ್
ಇದ್ರ ನರೇಗದ್ದದು. ಓಕೆನಾ, ಇಷ್ಟೊತ್ತೇನ್ ಮಾತಾಡಿದೆ ನಾನು ಹಳೆ ನರೇಗದ್ದದು. ಅದು 2006ರಲ್ಲಿ ಆಕ್ಟ್ ಆಗುತ್ತಲ್ವಾ, ಇದಿಷ್ಟು ಪಾಯಿಂಟ್ ಇದಾವೆ ಅದರಲ್ಲಿ. ಈಗ 2025 ಆಕ್ಟ್ ಏನಾಯ್ತಲ್ವಾ, ಇದರಲ್ಲಿ ವಿಬಿಜಿ ರಾಮ್ಜಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ ಮಿಷನ್ ಆಕ್ಟ್ 2025. ಓಕೆನಾ, ಇದಕ್ಕೇನಂತಾರೆ ವಿಬಿಜಿ ರಾಮ್ ವಿಬಿಜಿ ರಾಮ್ಜಿ. ಓಕೆನಾ, ಇದರ ಪ್ರಮುಖ ಬದಲಾವಣೆಗಳೇನು, ಜಸ್ಟ್ ಅದು ರೀನೇಮ್ ಆಗಿದೆ, ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ರೀನೇಮ್ ಆದಾಗ ಅದ್ರೊಳಗೆ ಏನೇನು ಇಂಪ್ಲಿಮೆಂಟ್ ಮಾಡಿರ್ತಾರೆ, ರೀನೇಮ್ ಅಲ್ಲಿ ಏನೇನ್ ಚೇಂಜಸ್ ಆಗಿದಾವೆ ಅದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಹೇಳಿಕೆ 1, ಹೇಳಿಕೆ 2 ಕ್ವಶನ್ಸ್ ಯಾವ ರೀತಿ ಬರ್ತಿದಾವೆ ಅಂತ ಕೆಲವೊಂದಿಷ್ಟು ರೀಸೆಂಟ್ ಪೇಪರ್ ನೋಡಿದಾಗ ನಿಮಗೆ ಗೊತ್ತಾಗೇ ಆಗುತ್ತೆ. ಓಕೆ, KA ಪೇಪರ್ ಬಹಳ ಈಸಿ ಅಂತ ಅಂತಿದ್ರು. ಕಳೆದ 2-3 ಪೇಪರ್ ನೋಡಿದ್ರೆ ಅದು ಕೂಡ KPSC ನ ಸೈಡ್ ಹೊಡೆಯೋ ರೀತಿ ಕ್ವಶನ್ಸ್ ಕೂಡ ಬರ್ತಿದಾವೆ. ಅಬ್ಸರ್ವ್ ಮಾಡಿದಿರಾ ಅಂತ ಭಾವಿಸ್ತೀನಿ ನಾನು. ಇದರಲ್ಲಿ ಬದಲಾವಣೆ ಏನಿದಾವೆ, ಕ್ವಶನ್ ಬರೋದು ಇಲ್ಲಿ. ಕ್ವಶನ್ ಬಂದ್ರೆ ಈ ಸ್ಲೈಡ್ ಮೇಲೆ ಕ್ವಶನ್ ಬರ್ಬೋದು. ಓಕೆನಾ, ಉದ್ಯೋಗ ದಿನಗಳನ್ನು ಹೆಚ್ಚಳ ಮಾಡಿದ್ದಾರೆ. 100 ದಿನ ಇತ್ತು, ಈಗ 125 ದಿನ ಮಾಡಿದ್ದಾರೆ. ಕ್ವಶನ್ ಇಲ್ಲೇ ಬರೋದು. ಓಕೆನಾ, ಎಕ್ಸಾಮ್ ನರೇಗಾದಲ್ಲಿ ಎಷ್ಟು ದಿನ ಕೆಲಸ ಕೊಡ್ತಾರೆ, ಈ ತರ ಕ್ವಶನ್ ಕೇಳ್ತಾನೆ. ಅದನ್ನ ಈಗ ಮತ್ತೆ ಅಪ್ಡೇಟ್ ಮಾಡ್ಕೊಳ್ತಾನೆ, ಮತ್ತೆ ಅದೇ ಆಪ್ಷನ್ ಕೊಡ್ತಾನೆ. ಓಕೆನಾ, ಅದನ್ನ 125 ದಿನ. ಅಥವಾ ನರೇಗಾದ ರೀನೇಮ್ ಏನಂತ ಕೂಡ ಕೇಳ್ಬೋದು. ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ ಮಿಷನ್ ಗ್ರಾಮೀಣ ಆಕ್ಟ್ 2025. ಓಕೆನಾ, ಅದರ ಕೆಲಸದ ಅವಧಿ 125 ಡೇಸ್. ನೆಕ್ಸ್ಟ್ ಹೆಸರು ಬದಲಾವಣೆ. MG ನರೇಗಾ ಇದ್ದುದನ್ನ ವಿಬಿಜಿ ರಾಮ್ಜಿ ಅಂತ ಮಾಡಿದ್ರೆ ಅಂತ ಹೇಳಿದೆ ನಾನು, ಮೇಲೆ ಕೊಟ್ಟಿದ್ದೀನಿ ಅದನ್ನ. ಅದರ ಗುರಿ ಏನು, 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ ಮಾಡುವ ಗುರಿಯೊಂದಿಗೆ ಇದನ್ನು ಕೂಡ ಮಾಡಿದ್ದೇವೆ, ಇದನ್ನ ರೂಪಿಸಿದ್ದೇವೆ ಅಂತಂದು ಗೌರ್ಮೆಂಟ್ ಹೇಳಿದೆ. ಆಮೇಲೆ ಜಾಬ್ ಕಾರ್ಡ್ ಅವಧಿ ಫಸ್ಟ್ ಎಷ್ಟಿತ್ತು, 5 ವರ್ಷ. MG ನರೇಗಾದಲ್ಲಿ ಫಸ್ಟ್ 5 ವರ್ಷ ಇತ್ತು. ಬಟ್ ಇವಾಗ ವಿಕಸಿತ್ ಭಾರತ ಗ್ರಾಮೀಣ ರೋಜ್ಗಾರ್ ಅಜೀವಿಕ ಮಿಷನ್ ಅಂಡರ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇದನ್ನ 3 ವರ್ಷಕ್ಕೆ ಇಳಿಸಿದ್ದಾರೆ. ಅಂದ್ರೆ ನಿನಗ ಗ್ರಾಮೀಣ ಉದ್ಯೋಗ ಕೊಡ್ತೀವಿ ಅಂತ ಅಂದ ತಕ್ಷಣ ಅದನ್ನೇ 20 ವರ್ಷದವರೆಗೂ ಅದನ್ನೇ ಮಾಡ್ಕೊಂತ ಸತ್ತೋಗೋದಲ್ಲ. ಈಗ ಏನಾದ್ರೂ ಕೆಲಸ ಮಾಡಕ್ಕೆ ನಿನಗೆ ಸ್ವಲ್ಪ ಬ್ಯಾಕೆಂಡ್ ಆಗಿ ಗೌರ್ಮೆಂಟ್ ನಿಂತದಂದ್ರೆ ಇಲ್ಲಿ ನೀನು ಕೆಲಸ ಮಾಡ್ತಾ 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 ನೀವು ಬೇರೆ ಏನಾದ್ರೂ ಕೆಲಸ ನೋಡ್ಕೋಬೇಕು. ಓಕೆನಾ, ಅದು ಜಸ್ಟ್ ನಿನಗೆ ಬ್ಯಾಕೆಂಡ್ ಆಗಿ ಇಟ್ಕೊಂಡು ಬೇರೆ ಕೆಲಸ ನೋಡ್ಕೊಂಡು ಈ ಕೆಲಸ ಬಿಟ್ಟು ಹೋಗ್ಬೇಕು, ಆ ರೀತಿ ಇಟ್ಕೊಂಡಿರ್ತಾರೆ. ಸುಮ್ಮನೆ ಇಲ್ಲ 100 ದಿನ, ವರ್ಷದಲ್ಲಿ 100 ದಿನ ಕೆಲಸ ಮಾಡೋದು, ಆಮೇಲೆ ಉಳಿದೋ ದಿನ ಹಂಗೆ ಓಡಾಡಿ ಬೇರೆ ಕೆಲಸ ಮಾಡೋದು, ಮತ್ತೆ ಇದು ಮಾಡೋದು, ಆ ತರ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇದು 5 ವರ್ಷ ಟರ್ಮ್ ಇದ್ದಿದ್ದ 3 ವರ್ಷ ಟರ್ಮ್ಗೆ ಮಾಡಿದ್ದಾರೆ. ಅಂದ್ರೆ 3 ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಬೇಕು ಅನ್ನೋ ತರ. ಆಮೇಲೆ ಇದರಲ್ಲಿ ಬಜೆಟ್ ಅಲೋಕೇಶನ್ ಅಂತ ಮತ್ತೆ ಕೆಲವೊಂದಿಷ್ಟು ಇದಾವೆ, ಅದು ಮುಂದೆ ನೋಡ್ತೀನಿ ರೀ. ಬಜೆಟ್ ಅಲೋಕೇಶನ್ ಇದರಲ್ಲಿ ಇಲ್ಲೇ ಹೇಳ್ತೀನಿ. ಬಜೆಟ್ ಅಲೋಕೇಶನ್ ಏನಾಗಿದೆ ಅಂದ್ರೆ ಅವಾಗ ಕಂಪ್ಲೀಟ್ ಆಗಿದ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಆಗಿದ್ದು. ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಆಗಿತ್ತು ಇದು. ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮ್ ಆಗಿತ್ತು. ಈಗ ಸೆಂಟ್ರಲ್ ಸೆಕ್ಟರ್ ಆಗಿದೆ. ಅಂದ್ರೆ ಫಸ್ಟ್ 100, ಈಗ 100 ರೂಪಾಯಿ ಏನಾದ್ರು ಗ್ರಾಮೀಣ ಇದು ನರೇಗಾದವ್ರು ಕೊಡ್ತಿದ್ರು ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಕೊಡ್ತಿದ್ರು. ಬಟ್ ಇವಾಗ ಏನಾಗಿದೆ ಅಂದ್ರೆ ಇದನ್ನ 60-40 ಮಾಡಿದ್ದಾರೆ. 60-40 ಮಾಡಿದ್ದಾರೆ. ಅಂದ್ರೆ ನರೇಗಾದಲ್ಲಿ 60 ರೂಪಾಯಿನ ಏನಾದ್ರು ಗೌರ್ಮೆಂಟ್ ಅವರು, ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಟ್ರೆ 40 ರೂಪಾಯಿ ಏನ್ ಕೊಡ್ತಾರೆ ಅಂದ್ರೆ ಸ್ಟೇಟ್ ಅವರು ಕೊಡ್ಬೇಕು. ಇದು ಕಂಪಲ್ಸರಿ ಮಾಡಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 90-10 ಮಾಡಿದ್ದಾರೆ. 90-10, 90 ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಡ್ತಾರೆ, 10 ರೂಪಾಯಿನ ಈಶಾನ್ಯ ರಾಜ್ಯಗಳು ಇರ್ತಾವಲ್ಲ ಅವ್ರು ಹಾಕೋಬೇಕು. ಈ ರೀತಿ ಇದೊಂದು ಮೇಜರ್ ಆಗಿ ಚೇಂಜ್. ಓಕೆನಾ, ಬಜೆಟ್ ಅಲೋಕೇಶನ್ ಅಲ್ಲಿ ಇದು ಮೇಜರ್ ಆಗಿ ಒಂದು ಚೇಂಜಸ್ ಮಾಡಿದ್ದಾರೆ. ಆಮೇಲೆ ಯಾವುದೇ ಒಂದು ಬಜೆಟ್ ಅನ್ನ ಕಂಪ್ಲೀಟ್ ಆಗಿ ಇಷ್ಟು ಒಂದು ಸ್ಟ್ರಕ್ಚರ್ ಅಲ್ಲಿ, ಈಗ 100 ರೂಪಾಯಿ ಅಷ್ಟೇ ಕೊಡೋದು ನಿಮಗೆ ಈ ಪಂಚಾಯತಿಗೆ, ನಿಮ್ಗೆ ಅಂಡರ್ ಅಲ್ಲಿ 100 ರೂಪಾಯಿ ಅಷ್ಟೇ ಕೊಡೋದು. 100 ರೂಪಾಯಿದಲ್ಲಿ ನೀವು ಎಷ್ಟಾದ್ರೂ ಕೆಲಸ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಏನಾದ್ರು ನಿಮ್ಗೆ, ಈಗ ನಿಮ್ ಕೆಲಸ ಏನಾದ್ರು 100 ರೂಪಾಯಿ ನಾವು ಕೊಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಅನೌನ್ಸ್ ಮಾಡ್ತತಿ. ನೀವೇನ್ ಮಾಡ್ತೀರಾ, ಇಲ್ಲ ನಮ್ದು 150 ರೂಪಾಯಿ ನಮ್ ಕೆಲಸ ಇದೆ ಅಂತ ನೀವು ಏನಾದ್ರು ನಾವು ಪ್ರೀ ಪ್ಲಾನ್ ಏನಾದ್ರು ಅವ್ರಿಗೆ ತೋರಿಸಿದ್ರೆ, ಈಗ ಒಂದೇನೋ ಸ್ಕೂಲ್ ಕಟ್ಟಬೇಕು, ಸ್ಕೂಲ್ ಕಟ್ಟಕ್ಕೆ 150 ರೂಪಾಯಿ ಏನೋ ಸ್ಕೂಲ್ ಕಟ್ಟೋದು ಚಾರ್ಜ್ ಆಗುತ್ತೆ. ಬಟ್ ನೀವು ಗೌರ್ಮೆಂಟ್ ಅವ್ರು ನೀವೇನ್ ಬರೀ 100 ರೂಪಾಯಿ ಕೊಡ್ತೀರಾ ಅಂತಂದು ಅವ್ರಿಗೆ ಏನು ಮಾಡಂಗಿಲ್ಲ, ಈಗ ಕೇಳಂಗಿಲ್ಲ. ಈಗ 100 ರೂಪಾಯಿ ಕೊಡ್ತೇವೆ, ಇನ್ನು 50 ರೂಪಾಯಿ ನೀವು ಸ್ಟೇಟ್ನರ್ ಹಾಕೊಂಡು ನೀವು ಕಟ್ಕೊಳ್ರಿ. ಓಕೆನಾ, ಈ ರೀತಿ ಎಕನಾಮಿಕಲಿ ಅಂದ್ರೆ ಬಜೆಟ್ ಅಲ್ಲೂ ಕೂಡ ದುಡ್ಡು ಕೊಡೋದ್ರಲ್ಲೂ ಕೂಡ ಇದರಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ಓಕೆನಾ, ಇದರಿಂದ ಸ್ಟೇಟಿಗೆ ಸ್ವಲ್ಪ ಹೊರೆ ಆಗ್ತದೆ ಇದರಿಂದ. ಓಕೆ, ಇದ್ರದ್ದು ಮಾತ್ರ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇನ್ನು ಬಜೆಟ್ ಕಂಪ್ಲೀಟ್ ಆಗ ಫಸ್ಟ್ 100% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿತ್ತು, ಈಗ 60-40 ಮಾಡಿದ್ದಾರೆ. ಅದರಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. 60-40 ಈಶಾನ್ಯ ರಾಜ್ಯಗಳಲ್ಲಿ 90-10 ಮಾಡಿದ್ದಾರೆ. ಓಕೆ, 90-10. ನೆಕ್ಸ್ಟ್ ಪ್ರಮುಖ ಕಾಯ್ದೆಗಳ ಲಕ್ಷಣಗಳು ಏನೇನಿದಾವೆ. ಕೆಲಸದ ಹಕ್ಕು ಮತ್ತು
ಭತ್ಯೆ ಕೆಲಸದ ಅರ್ಜಿ ವೇಳೆ 15 ದಿನಗಳ ಕೆಲಸವಿದ್ದು ರಾಜ್ಯ ಸರ್ಕಾರ ಕಡ್ಡಾಯವಾಗಿ ನಿರುದ್ಯೋಗ ಭತ್ಯೆ ನೀಡಬೇಕು. ಇದು ರಾಜ್ಯ ಸರ್ಕಾರ ನೀಡಬೇಕು. ಇದಿತ್ತು, ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಇನ್ನೊಂದು ಮೇಜರ್ ಪಾಯಿಂಟ್, ಇದೊಂದು ಎಕ್ಸ್ಟ್ರಾ ಪಾಯಿಂಟ್ ಬಟ್ ಚೆನ್ನಾಗಿದೆ. ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾರೆ. ಏನಿದೆ, ಕೆಲಸದ ಅವಧಿಯಲ್ಲಿ ವಿರಾಮ ಅಂದ್ರೆ ಚಟುವಟಿಕೆ. ಈಗ ಮುಂಗಾರು ಮಳೆ ಬರುತ್ತಲ್ವಾ, ಮುಂಗಾರು ಮಳೆ ಇದ್ದಾಗ ಅಲ್ಲಿ 60 ದಿನ ನೀವು ಯಾವುದೇ ಕಾರಣಕ್ಕೂ ಕೆಲಸ ಕೇಳಿದ್ರು ಕೂಡ ಗೌರ್ಮೆಂಟ್ ಕೆಲಸ ಕೊಡಂಗಿಲ್ಲ. ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿರ್ತದೆ ಅದನ್ನ, ಕೆಲಸ ಕೊಡಂಗಿಲ್ಲ. ಯಾಕಂದ್ರೆ ಕಂಪ್ಲೀಟ್ ಆಗಿ ಈಗ ಮಳೆ ಬಿತ್ತನೆ ಕೊಯ್ಲು, ಈಗ ಮಳೆಗಾಲದಲ್ಲಿ ಎಲ್ಲಾರು ಹೋಗಿ ಕೃಷಿ ಮಾಡೋದ್ ಬಿಟ್ಟು ನರೇಗಾ ಕೆಲ್ಸಕ್ಕೆ ಬಂದ್ಬಿಟ್ರ ಅಂದ್ರೆ ಬಿತ್ತನೆ ಮಾಡೋದು ರೈತರಿಗೆ ಲಾಸ್ ಆಗ್ತತಿ. ಅಲ್ಲಿ ಕೆಲಸ ಕಿತ್ಕೊಂಡಂಗ ಆಗ್ತತಿ. ಅಲ್ಲಿ ಕಾರ್ಮಿಕರ ಕೊರತೆ ಆಗಿ ಅಲ್ಲಿ ಎಲ್ಲ ಬೆಳೆಗಳು ನಾಶ ಆಗ್ತತಿ. ಆ ದೃಷ್ಟಿಯಿಂದ ಬಿತ್ತನೆ ಮತ್ತು ಕೊಯ್ಲು ಆ ವೇಳೆದಲ್ಲಿ, ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ 60 ದಿನ ರಜೆ ಇರುತ್ತೆ. ಆ 60 ದಿನದಲ್ಲಿ ಮುಂಗಾರು ಮಳೆಯಲ್ಲಿ ನಿಮಗೆ ಯಾರಿಗೂ ಕೂಡ ಗೌರ್ಮೆಂಟ್ ನರೇಗಾ ಅಂಡರ್ ಅಲ್ಲಿ ಕೆಲಸ ಕೊಡೋದಿಲ್ಲ ಅಂತ ಹೇಳ್ತದೆ. ಓಕೆನಾ. ಕೃಷಿ ಚಟುವಟಿಕೆ ಸಮಯದಲ್ಲಿ ಬಿತ್ತನೆ ಮತ್ತು ಕೊಯ್ಲು ಕಾರ್ಮಿಕರ ಕೊರತೆ ಆಗದಂತೆ ತಡೆಯಲು ವರ್ಷದಲ್ಲಿ ಗರಿಷ್ಠ 60 ದಿನಗಳ ಕಾಲ ಈ ಯೋಜನೆಯನ್ನು ಕೆಲಸಗಳಿಗೆ ವಿರಾಮ ನೀಡುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಇದು ಪವರ್ ಯಾರಿಗಿರುತ್ತೆ, ರಾಜ್ಯ ಸರ್ಕಾರಗಳಿಗೆ ನೀಡಿರ್ತಾರೆ. ನೆಕ್ಸ್ಟ್ ಆದ್ಯತೆ ಏನಿದೆ, ಈ ಯೋಜನೆಯಲ್ಲಿ ಪ್ರಮುಖ 4 ಕ್ಷೇತ್ರಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯಾವುದು, ಜಲಭದ್ರತೆ, ಗ್ರಾಮೀಣ ಮತ್ತು ಮೂಲಸೌಕರ್ಯ, ಜೀವನೋಪಾಯ, ಹವಾಮಾನ ಮತ್ತು ಸ್ಥಿತಿಸ್ಥಾಪಕತ್ವ. ಓಕೆನಾ. ಜಲಭದ್ರತೆಯಲ್ಲಿ ಕೆರೆ ಪುನಶ್ಚೇತಗೊಳಿಸುವುದು ಮತ್ತು ಅರಣ್ಯೀಕರಣ ಮಾಡುವುದು. ಗ್ರಾಮೀಣ ಮೂಲಸೌಕರ್ಯದಲ್ಲಿ ಪಂಚಾಯತ್ ಭವನ, ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಾಣ ಮಾಡುವುದು. ಜೀವನೋಪಾಯ ಅಂದ್ರೆ ಪಶು ಸಂಗೋಪನೆ, ಇತರ ಆದಾಯ ತರುವ ಮೂಲಸೌಕರ್ಯಗಳನ್ನು ಕೂಡ ಮಾಡ್ಕೋಬಹುದು. ಹವಾಮಾನ ಸ್ಥಿತಿಸ್ಥಾಪಕತ್ವದಲ್ಲಿ ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸಲು ಬೇಕಾಗುವ ಕಾಮಗಾರಿಕೆಗಳನ್ನು ಕೂಡ ಇದರಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಆರ್ಥಿಕ ಮತ್ತು ತಾಂತ್ರಿಕ ಬದಲಾವಣೆಗಳು ಏನೇನು ಇದರಲ್ಲಿ ಡಿಫ್ರೆನ್ಸ್ ಆಗಿದಾವೆ. 60-40 ಇಲ್ಲಿದೆ ನೋಡಿ. ಹಣಕಾಸು ಹಂಚಿಕೆಯಲ್ಲಿ ಈಗ ಕೇಂದ್ರ ಪುರಸ್ಕೃತ ಯೋಜನೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇತ್ತು. ಓಕೆನಾ. ಈಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಹಂಚಿಕೆಯಾಗಿದ್ದು, ಸಾಮಾನ್ಯ ರಾಜ್ಯಗಳು 60 ಮತ್ತು 40 ಅನುಪಾತದಲ್ಲಿ ಹೇಳಿದೆ ನಾನು, ಅಷ್ಟು ಅಮೌಂಟ್ ಅನ್ನ ಡಿವೈಡ್ ಮಾಡ್ಕೋಬೇಕಾಗಿರ್ತದೆ ಅವರು. ತಂತ್ರಜ್ಞಾನ ಬಳಕೆ, ಕೆಲಸದ ವೇಳೆ ಹಾಜರಾತಿಗಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ, ಕಾಮಗಾರಿ ಮೇಲ್ವಿಚಾರಣೆ, ಬಯೋ ಟ್ಯಾಂಕಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಲಾಗುತ್ತದೆ. ಓಕೆನಾ. ಬಯೋಮೆಟ್ರಿಕ್ ಕಂಪಲ್ಸರಿ ಹೋಗಿ ತಮ್ಮ ಕೊಡ್ಬೇಕು. ಕೆಲ್ಸಕ್ಕೆ ಬಂದಿದ್ದೀವಿ ಅಂತ ಮನೇಲಿ ಹಂಗೆ ಫೋನ್ ಮಾಡಿ ಹೇಳಿದ್ರೆ ಆ ರೀತಿ ನಡೀತಿದ್ದು ಫಸ್ಟ್. ಬಟ್ ಇವಾಗ ಕಂಪಲ್ಸರಿ ಬಯೋಮೆಟ್ರಿಕ್ ಅಂದ್ರೆ ತಮ್ ಕೊಡ್ಬೇಕು. ಈ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಆ ಏನೇ ಇದರಲ್ಲಿ ಮೋಸ ಮಾಡೋದು ಚಾನ್ಸಸ್ ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಕೂಡ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಪಾತ್ರ, ಕಾಮಗಾರಿಗಳ ಯೋಜನೆಗಳನ್ನು ಸಿದ್ಧಪಡಿಸುವಲ್ಲಿ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಗ್ರಾಮ ಸಭೆ ಮತ್ತು ಪಂಚಾಯತ್ಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೂಡ ನೀಡಿದ್ದಾರೆ. ಇದು ಸೇಮ್ ಕ್ಯಾರಿ ಆಗಿದೆ ಅದರದ್ದು ಇದಕ್ಕೂ. ನೆಕ್ಸ್ಟ್ ಅನುಷ್ಠಾನ, ಕೇಂದ್ರ ಮಟ್ಟದಲ್ಲಿ ಯಾವ ಸಚಿವಾಲಯ ಇದನ್ನ ಅನುಷ್ಠಾನ ಮಾಡಲಾಗ್ತದೆ ಅಂದ್ರೆ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಓಕೆನಾ. ಜವಾಬ್ದಾರಿ ನೀತಿ ನಿರೂಪಣೆ, ಬಜೆಟ್ ಹಂಚಿಕೆ, ರಾಜ್ಯ ಸರ್ಕಾರಗಳಿಗೆ ಮಾರ್ಗಸೂಚಿ ನೀಡುವುದು ಮತ್ತು ಯೋಜನೆಗಳನ್ನ ಮೇಲ್ವಿಚಾರಣೆ ಮಾಡುವುದು ಇದರ ಆಗಿರ್ತದೆ. ನೆಕ್ಸ್ಟ್ ಪ್ರಸ್ತುತ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರು ಇದರ ಉಸ್ತುವಾರಿಯನ್ನು ವಹಿಸಿರ್ತಾರೆ. ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ಯಾರು ಇರ್ತಾರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಓಕೆನಾ. ನೆಕ್ಸ್ಟ್ ಜಿಲ್ಲಾಧಿಕಾರಿಗಳಲ್ಲಿ ಜಿಲ್ಲಾ ಕಾರ್ಯ ಸಂಯೋಜಕರು, ತಾಲೂಕದಲ್ಲಿ ಇಒ ಇರ್ತಾರೆ, ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅವರು ಪ್ರಾಧಿಕಾರದವರು ಇರ್ತಾರೆ. ಓಕೆ. ನೆಕ್ಸ್ಟ್ ಡಿಫ್ರೆನ್ಸ್ ಏನು, MG ನರೇಗಾ ಮತ್ತು VBG ರಾಮ್ಜಿ ಈ ಎರಡರ ನಡುವೆ ಡಿಫ್ರೆನ್ಸ್ ಏನೇನಾಗಿದೆ, ಮೇಜರ್ ಆಗಿ ಏನೇನಾಗಿದೆ ಅಂದ್ರೆ ನೇಮ್ ಚೇಂಜ್ ಆಗಿದೆ. ಓಕೆ. ಆಮೇಲೆ 100 ಡೇ ಇದ್ದದ್ದು ಇಲ್ಲಿ 125 ದಿನ ಆಗಿದೆ. ಆಮೇಲೆ ಬೇಡಿಕೆ ಆಧಾರಿತ ಕೆಲಸ ಇತ್ತು, ಕಂಪಲ್ಸರಿ ನೀ ಕೇಳಿದೆ ಅಂದ್ರೆ ಕಂಪಲ್ಸರಿ ಕೆಲಸ ಇತ್ತು. ಇಲ್ಲಿ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆ ಆಧಾರಿತ. ಓಕೆನಾ. ನೆಕ್ಸ್ಟ್ ಮೂಲಭೂತ ಡಿಜಿಟಲ್ ಹಾಜರಾತಿ ಇತ್ತು. ಇಲ್ಲಿ ಬಯೋಮೆಟ್ರಿಕ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿದೆ. ಇಲ್ಲಿ ಯಾವುದೇ ನಿರ್ಬಂಧವಿರಲಿಲ್ಲ ಕೆಲಸದಲ್ಲಿ ಇದರಲ್ಲಿ. ಬಟ್ 60 ದಿನ ಸ್ಥಗಿತತೆ ಮಾಡಿದ್ದಾರೆ. 60 ದಿನ ಕಂಪಲ್ಸರಿ ಕೆಲಸವನ್ನ ಕೊಡೋದಿಲ್ಲ ವರ್ಷದಲ್ಲಿ ಅಂತ ಇದರಲ್ಲಿ ಹೇಳಿದ್ದಾರೆ. 2 ತಿಂಗಳ ಕೆಲಸ ಇರಲ್ಲ ಅಂತ. ಓಕೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಇದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಐ ಥಿಂಕ್ ಲಾಸ್ಟ್ ಕ್ವಶನ್ ಅನ್ಕೊಳ್ತೀನಿ ಇದು. ಒಂದು ನಿಮಿಷ. ಇದು ಲಾಸ್ಟ್ ಕ್ವಶನ್. ಏನ್ ಕೊಟ್ಟಿದ್ದಾನೆ, ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಆಗಿದೆ? ಯಾವುದು? ನೀತಿ ಆಯೋಗ, ಹಣಕಾಸು ಆಯೋಗ, GST, ರಾಷ್ಟ್ರೀಯ ವೈದ್ಯಕೀಯ ಆಯೋಗ. ಸಾಂವಿಧಾನಿಕ ಸಂಸ್ಥೆ ಅಂದ್ರೆ ಅದಕ್ಕೆ ಆರ್ಟಿಕಲ್ ಇರ್ಬೇಕಷ್ಟೇ, ಆರ್ಟಿಕಲ್ಸ್ ಇರ್ಬೇಕು. ಆರ್ಟಿಕಲ್ಸ್ ಇತ್ತಂದ್ರೆ ಅದು ಸಾಂವಿಧಾನಿಕ ಸಂಸ್ಥೆ, ಆರ್ಟಿಕಲ್ ಇಲ್ಲ ಅಂದ್ರೆ ಅದು ಅಸಾಂವಿಧಾನಿಕ ಸಂಸ್ಥೆ. ಅಷ್ಟೇ ಸಿಂಪಲ್ ಇದಕ್ಕೆ. ಓಕೆನಾ. ಈಗ ನೀತಿ ಆಯೋಗ ಕೊಟ್ಟಿರೋದು, ನೀತಿ ಆಯೋಗ ಇದು ಎಕ್ಸಿಕ್ಯೂಟಿವ್ ಬಾಡಿ ಇದು. ಓಕೆನಾ. ಎಕ್ಸಿಕ್ಯೂಟಿವ್ ಬಾಡಿ ಇದು, ಹಾಗಾಗಿ ಇದಲ್ಲ. ನೆಕ್ಸ್ಟ್ ಏನ್ ಕೊಡ್ತಾನೆ, ಹಣಕಾಸು ಆಯೋಗ ಇದು 280ನೇ ವಿಧಿ ಇದೆ. ಇದಕ್ಕೆ 280ನೇ ವಿಧಿ ಇದೆ.
ಆಮೇಲೆ GST ಅಂತ ಇದೆ. GST ಇದಕ್ಕೆ 279A ಇದೆ, 279A ಇದೆ. ನೆಕ್ಸ್ಟ್ ರಾಷ್ಟ್ರೀಯ ವೈದ್ಯಕೀಯ ಆಯೋಗ, ಇದು ಸ್ಟ್ಯಾಟ್ಯುಟರಿ ಬಾಡಿ, ಇದು ಹಾಗಾಗಿ ಡಿ ಮತ್ತು ಎ ಇಲ್ಲ, ಬಿ ಮತ್ತು ಸಿ ರೈಟ್. ಏನ್ ಕೇಳಿದಾನೆ, ಯಾವುದು ಸಂಸ್ಥೆಯಾಗಿದೆ, ಸಂವಿಧಾನಿಕ ಸಂಸ್ಥೆಯಾಗಿದೆ ಅಂದ್ರೆ ಬಿ ಅಂಡ್ ಸಿ ಎಲ್ಲಿದೆ, ಬಿ ಅಂಡ್ ಸಿ, ಆಪ್ಷನ್ 4 ರೈಟ್ ಆನ್ಸರ್, ಆಪ್ಷನ್ 4 ರೈಟ್ ಆನ್ಸರ್. ಓಕೆ, ನೀತಿ ಆಯೋಗ ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಎಕ್ಸಿಕ್ಯೂಟಿವ್ ಬಾಡಿ ಆಗಿದೆ. ನೆಕ್ಸ್ಟ್ ಒಂದು ನಿಮಿಷ, ಎಕ್ಸಿಕ್ಯೂಟಿವ್ ಬಾಡಿ ಆಗಿದೆ. ಫೈನಾನ್ಸ್ ಕಮಿಷನ್ ಇದು ಆರ್ಟಿಕಲ್ 280, GST ಗೆ 279A ಇದೆ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದು ಸ್ಟ್ಯಾಟ್ಯೂಟರಿ ಬಾಡಿ ಕ್ರಿಯೇಟೆಡ್ ಬೈ ಪಾರ್ಲಿಮೆಂಟ್ ಆಕ್ಟ್ ಮೂಲಕ ಆಗಿದೆ, ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ಲ. ಹಾಗಾದ್ರೆ ಕಾನ್ಸ್ಟಿಟ್ಯೂಷನ್ ಬಾಡಿ ಮತ್ತು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ, ಕಾನ್ಸ್ಟಿಟ್ಯೂಷನಲ್, ಸ್ಟ್ಯಾಟ್ಯೂಟರಿ, ಎಕ್ಸಿಕ್ಯೂಟಿವ್ ಡಿಫ್ರೆನ್ಸ್ ಏನು ಒಂದೇ ಸ್ಲೈಡ್ ಅಲ್ಲಿ ಕಲ್ಕೋಬೇಕು. ಓಕೆನಾ, ಕಾನ್ಸ್ಟಿಟ್ಯೂಷನ್ ಏನ್ ಡಿಫ್ರೆನ್ಸ್ ಇದೆ, ಶಾಸನಬದ್ಧಕ್ಕೆ ಇದಕ್ಕೇನಿದೆ, ಎಕ್ಸಿಕ್ಯೂಟಿವ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಇದಕ್ಕೇನ್ ಡಿಫ್ರೆನ್ಸ್ ಇದೆ. ಓಕೆನಾ, ಮೂಲ ಸ್ಥಾಪನೆ ಒಂದು ನಿಮಿಷ. ಓಕೆ, ಮೂಲ ಸ್ಥಾಪನೆ ಏನಿದೆ, ಭಾರತ ಸಂವಿಧಾನದ ನಿರ್ದಿಷ್ಟ ವಿಧಿ ಅಡಿಯಲ್ಲಿ ಸ್ಥಾಪನೆ ಆಗಿದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದೇ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿದ ಕಾಯ್ದೆ ಮೂಲಕ ಸ್ಥಾಪನೆ ಆಗಿದ್ರೆ ಅದು ಸ್ಟ್ಯಾಟ್ಯೂಟರಿ ಬಾಡಿ. ಅದೇ ಸರ್ಕಾರ ಮಂತ್ರಿಮಂಡಲದ ಒಂದು ನಿರ್ಣಯ ಅಥವಾ ಆದೇಶದ ಮೂಲಕ ಸ್ಥಾಪನೆ ಆಗಿದ್ರೆ ಅದನ್ನ ಎಕ್ಸಿಕ್ಯೂಟಿವ್ ಬಾಡಿ, ಕಾರ್ಯಾಂಗ ಸಂಸ್ಥೆ ಅಂತ ಕರಿತೀವಿ. ಆಮೇಲೆ ಇದರ ಅಧಿಕಾರ ಮತ್ತು ಸ್ಥಾನಮಾನ ಏನಿದೆ, ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಇವುಗಳಿಗೆ ಅತ್ಯುತ್ತಮ ಸ್ಥಾನವಿರುತ್ತದೆ, ಇವುಗಳಿಗೆ ಅಧಿಕಾರ ಸಂವಿಧಾನದಲ್ಲಿಂದಲೇ ಬಂದಿರುತ್ತದೆ. ಶಾಸನಬದ್ಧ ಸಂಸ್ಥೆಗಳಲ್ಲಿ ಇವುಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು ಸಂಬಂಧಪಟ್ಟ ಕಾಯ್ದೆಯಲ್ಲಿ ವಿವರಣೆ ಇರ್ತದೆ. ನೆಕ್ಸ್ಟ್ ಕಾರ್ಯಾಂಗದಲ್ಲಿ ಇವುಗಳು ಶಾಸನಬದ್ಧ ಬೆಂಬಲವಿರುವುದಿಲ್ಲ, ಇವು ಸರ್ಕಾರದ ಥಿಂಕ್ ಟ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಎಕ್ಸಾಂಪಲ್ ಆಗಿ ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇವೆಲ್ಲವೂ ಕಾರ್ಯಾಂಗ ಸಂಸ್ಥೆಗಳು. ನೆಕ್ಸ್ಟ್ ತಿದ್ದುಪಡಿ, ಇವುಗಳನ್ನು ಬದಲಾಯಿಸಲು ಸಂವಿಧಾನದ 368ರ ತಿದ್ದುಪಡಿ ತರುವುದು ಕಡ್ಡಾಯವಾಗಿರ್ತದೆ, ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ. ಆದ್ರೆ ಇವುಗಳನ್ನು ಸ್ಟ್ಯಾಟ್ಯೂಟರಿ ಬಾಡಿಗೆ ಬದಲಾಯಿಸಲು ಸಂಸತ್ತಿನಲ್ಲಿ ಸಾಮಾನ್ಯ ಕಾನೂನು ಅಥವಾ ಕಾಯ್ದೆ ತಿದ್ದುಪಡಿ ಮಾಡಿದರೆ ಸಾಕು, ಇದು ಶಾಸನಬದ್ಧ ಸಂಸ್ಥೆಗಳನ್ನ ತಿದ್ದುಪಡಿ ಮಾಡಬಹುದು. ಆಮೇಲೆ ಸರ್ಕಾರ ಒಂದು ಹೊಸ ಆದೇಶದ ಮೂಲಕ ಇವುಗಳನ್ನು ರದ್ದುಗೊಳಿಸಬಹುದು ಅಥವಾ ಬದಲಾಯಿಸುವುದು ಕೂಡ ಕಾರ್ಯಾಂಗದ ಸಂಸ್ಥೆಯಲ್ಲಿ ಬರುತ್ತದೆ. ನೆಕ್ಸ್ಟ್ ಇಂಡಿಪೆಂಡೆನ್ಸ್, ಇದರಲ್ಲಿ ಇವುಗಳಿಗೆ ಅತಿ ಹೆಚ್ಚು ಸ್ವಾಯತ್ತತೆ ಇರ್ತದೆ, ಯಾವುದರಲ್ಲಿ, ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ. ಆದ್ರೆ ಸ್ಟ್ಯಾಟ್ಯೂಟರಿ ಬಾಡಿಗೆ ಕಾರ್ಯಾಂಗದಿಂದ ನಿರ್ದಿಷ್ಟ ಪ್ರಮಾಣದ ಸ್ವಾತಂತ್ರ್ಯವಿರ್ತದೆ, ಆದ್ರೆ ಇವುಗಳಿಗೆ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ಇರ್ತವೆ. ಯಾವುದು, ಕಾರ್ಯಾಂಗದ ವ್ಯವಸ್ಥೆಗಳು. ಶಾಸನಬದ್ಧ ವ್ಯವಸ್ಥೆಗಳು ನಿರ್ದಿಷ್ಟ ಪ್ರಮಾಣದ ಸ್ವಾತಂತ್ರ್ಯ ಇರುತ್ತೆ, ಆದ್ರೆ ಕಾರ್ಯಾಂಗದ ವ್ಯವಸ್ಥೆಗಳು ಸಂಪೂರ್ಣವಾಗಿ ಸರ್ಕಾರದ ಅಂಡರಲ್ಲೇ ಬರ್ತವೆ. ಇದರಲ್ಲಿ ಸಂವಿಧಾನಿಕ ಸಂಸ್ಥೆಗಳ ಎಕ್ಸಾಂಪಲ್ ಯಾವುದು, ಚುನಾವಣಾ ಆಯೋಗ, ಹಣಕಾಸು ಆಯೋಗ, UPSC ಮತ್ತು KPSC, CAG ಇವೆಲ್ಲವೂ ಸಾಂವಿಧಾನಿಕ ಸಂಸ್ಥೆಗಳು. ಆದರೆ ಶಾಸನಬದ್ಧ ಸಂಸ್ಥೆಗಳು ಮಾನವ ಹಕ್ಕುಗಳ ಆಯೋಗ, ಲೋಕಪಾಲ್ ಲೋಕಾಯುಕ್ತ, ಮಹಿಳಾ ಆಯೋಗ, ಸೆಬಿ ಮತ್ತು RBI ಇವೆಲ್ಲವೂ ಶಾಸನಬದ್ಧ ಸಂಸ್ಥೆಗಳು. ಇದರಲ್ಲಿ ಅದರದ್ದು ಕೂಡ ಪವರ್ ಇರುತ್ತೆ, ಗೌರ್ಮೆಂಟ್ ಕೂಡ ಪವರ್ ಇರುತ್ತೆ. ಆದ್ರೆ ಸಂಪೂರ್ಣ ಪವರ್ ಗೌರ್ಮೆಂಟ್ ಇರೋದು ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಇವು ಕಾರ್ಯಾಂಗದ ಸಂಸ್ಥೆಗಳು. ಇಂಥವೇನಿರ್ತಾವಲ್ವಾ ಇವು ಕಂಪ್ಲೀಟ್ ಆಗಿ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರ್ತವೆ. ಓಕೆನಾ, ಐ ಹೋಪ್ ಇದು ಕ್ಲಾಸ್ ನಿಮ್ಗೆ ಅರ್ಥ ಆಯ್ತು, ಯೂಸ್ ಆಯ್ತು ಅಂತ ಭಾವಿಸ್ತೀನಿ ನಾನು. ಇದರಲ್ಲಿ ನಾವು ಇವತ್ತು ಯಾವ ಪೇಪರ್ ಸಾಲ್ವ್ ಮಾಡಿದೀವಿ ಅಂತಂದ್ರೆ KA 708 SDA HK ಪೇಪರ್ ಅನ್ನ ಸಾಲ್ವ್ ಮಾಡಿದೀವಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಪೇಪರ್ ಅನ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಈ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನೋಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.